ನಮಸ್ಕಾರ. ದೇವರೇ ಗತಿ. ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ. ಮೇಷರಾಶಿಯವರ ಸಂದರ್ಭ ಬಂದಾಗ ಈ ಧನಯೋಗ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಜಾತಕದಲ್ಲಿ ಕೆಲಸ ಮಾಡುತ್ತೆ, ಯಾವುದೇ ರಾಶಿಯಲ್ಲಿರಲಿ ಕೆಲವೊಂದು ವಿಚಾರಗಳು ಆ ರಾಶಿಯಲ್ಲಿ ನಿಕ್ಷೇಪಗೊಂಡಿರಬೇಕು. ಹಾಗಾದರೆ ಈ ಸಂಪತ್ತನ್ನು ಕೊಡುವಂತಹ ಗ್ರಹಗಳು ಯಾವುದು, ಸಂಪತ್ತನ್ನು ಹೊಂದಿದವರು ಅಂತ ಹೇಳೋದಕ್ಕೆ ಯಾವ ವ್ಯಾಖ್ಯೆ ಸರಿಯಾಗಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸೋದಕ್ಕೆ ಸಾಧ್ಯವಾಗುತ್ತೆ. ಇವನ್ನೆಲ್ಲ ಗಹನವಾಗಿ ಯೋಚಿಸಿದಾಗ ಕೇವಲ ಹಣ ಇದ್ದ ಮಾತ್ರಕ್ಕೆ ಧನಯೋಗ ಬಂತು ಅನ್ನುವಂಥ ಒಂದು ವಿವೇಚನೆಯಲ್ಲಿ ನಾವಿರುವಂಥದ್ದು ತುಂಬ ತಪ್ಪಾಗುತ್ತೆ. ಇದು ಮೇಷರಾಶಿಯವರ ಬಗ್ಗೆ ಅಂತಲ್ಲ, ಯಾವುದೇ ರಾಶಿಯವರ ಬಗೆಗಾಗು. ಯಾಕೆ ಅಂತಂದರೆ ಇವತ್ತಿನ ವಿಚಾರ ಏನಿದೆ, ಧನ ಯೋಗ ಹೇಳುವಂಥದ್ದು, ನಾವು ಧನಯೋಗವನ್ನು ಹಾಗಾದರೆ ಎಲ್ಲೆಲ್ಲಿ ನಿರೀಕ್ಷೆ ಮಾಡಬಹುದು, ಯಾವ ಯಾವ ಯೋಗಗಳಿದ್ದಾಗ? ಶಶಿಮಂಗಳ ಯೋಗ. ಶಶಿ ಅಂತಂದರೆ ಚಂದ್ರ, ಮಂಗಳ ಅಂತಂದರೆ ನಾವು ಮೇಷರಾಶಿ ಯಜಮಾನಿಗೆ ಮಂಗಳ, ಅವನನ್ನು ನಾವು ಗುರುತಿಸುವಂಥದ್ದು. ಈ ಎರಡು ಗ್ರಹಗಳು ಸಂಯೋಜಿಸಲ್ಪಟ್ಟಾಗ ಅಥವಾ ವಿಶಿಷ್ಟವಾದ ರೀತಿಯಲ್ಲಿ ಜಾತಕದಲ್ಲಿ ಅವು ತಮ್ಮ ನೆಲೆಯನ್ನು ಕಂಡುಕೊಂಡಾಗ ಧನಯೋಗ ಉದ್ಭವಿಸುತ್ತೆ ಅನ್ನುವಂಥದ್ದು ಒಂದು ವ್ಯಾಖ್ಯೆ. ಆದರೆ ಯಾರ ಜಾತಕದಲ್ಲಿ ಈ ಒಂದು ಶಶಿಮಂಗಳ ಯೋಗ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರ ಅಂತ ಕೇಳಿದ್ರೆ, ಆ ಶ್ರೀಮಂತಿಕೆ ಅವರಿಗೆ ಬರೋದಕ್ಕೆ ಹಲವು ರೀತಿಯ ಅಡೆತಡೆಗಳು ಇರುತ್ತವೆ. ಹಾಗಾದರೆ ಏನು ಅಡೆತಡೆಗಳು? ಚಂದ್ರ ಸ್ಟ್ರಾಂಗ್ ಆಗಿರಬೇಕು, ಮಂಗಳ ಸ್ಟ್ರಾಂಗ್ ಆಗಿರಬೇಕು. ಮಂಗಳ ಮತ್ತು ಚಂದ್ರನ ಯೋಗ ಆ ದಶಾಕಾಲದ ಆಡಳಿತ ಬಂದಾಗ ಒಂದಿಷ್ಟು ಪ್ರಮಾಣದ ಹಣಕಾಸಿನ ವಿಚಾರ ಸಂವರ್ಧನೆಯಾಗೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಇದನ್ನೆಲ್ಲ ನಾನು ಬಹಳ ಬಿಡಿಸಿ ಹೇಳಿದರೆ ಈ ಧನಯೋಗದ ಸಂದರ್ಭ ಹೇಗಿದೆ ಅಂತಂದರೆ, ಒಂದು ನೆಲೆಯಲ್ಲಿ ಇಡೀ ಜಾತಕವನ್ನು ನೋಡಿಯೇ ನಾವು ನಿಷ್ಕರ್ಷೆ ಮಾಡಬೇಕಾದಂತಹ ಒಂದು ಸಂದರ್ಭ ಇರುತ್ತೆ. ಆದರೆ ಈ ಹಣ ಅನ್ನುವಂಥದ್ದು ಹೇಗೆ, ಡಿಗ್ನಿಟಿ ಆಫ್ ಲೇಬರ್. ಈಗ ಮೊದಲೊಂದು ಕಾಲದಲ್ಲಿತ್ತು, ನಾವು ಬ್ಯಾಂಕ್ನಲ್ಲಿಯೇ ಇರಬೇಕು, ನಾವು ಇಂಥಲ್ಲಿಯೇ ಕೆಲಸ ಮಾಡಬೇಕು. ಈಗಲೂ ಕೂಡ ಇದೆ, ನಾವು ಇಂಜಿನಿಯರ್ ಆಗಿರಬೇಕು. ಇಂಜಿನಿಯರ್ಸು ಎಷ್ಟು ಜನ ಪರಿತಪಿಸ್ತಾರೆ, ಅವರಿಗೆ ಹಣ ಬರುತ್ತೆ, ಅವರಿಗೆ ಒಳ್ಳೆ ಪ್ಯಾಕೇಜ್ ಇರುತ್ತೆ. ಆದರೆ ಆ ಹಣ ಅನ್ನುವಂತಹದ್ದೇ ಅವರ ಬದುಕನ್ನು ನೀರಸಗೊಳಿಸುವಂತಹ ಒಂದು ಕೆಟ್ಟ ಕೆಲಸವನ್ನು ಕೂಡ ಮಾಡ್ತಾ ಇರುತ್ತೆ. ಎಷ್ಟೋ ಜನ ಬರ್ತಾರೆ, ಹಣ ಇದೆ ಸ್ವಾಮಿ, ನನಗೆ ನೆಮ್ಮದಿ ಇಲ್ಲ. ನೆಮ್ಮದಿ ಇಲ್ಲ ಅಂದರೆ ಯಾಕೆ? ಹಣದ ಬಗೆಗಾಗಿಯೇ ನೆಮ್ಮದಿ ಇಲ್ಲ ಅನ್ನುವಂಥದ್ದು ಕಾರಣ ಅಲ್ಲ. ಹಣದ ಒಂದನ್ನೇ ನಾವು ನಿರೀಕ್ಷೆ ಮಾಡಿಟ್ಟುಕೊಂಡಾಗ ಜೀವನದ ಅನೇಕ ಇತರ ಸಂಗತಿಗಳು ಏನಾಗುತ್ತೆ, ಅಲ್ಲಿ ತನ್ನದೇ ಆದಂತಹ ಡಿಟೀರಿಯರೇಷನ್ ಅನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಯೋಗವನ್ನು ನಾವು ಧನಯೋಗ ಅಂತ ಕರೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಈಗ ಒಂದು ಪ್ಯಾಕೇಜ್, 1 ಕೋಟಿ ಪ್ಯಾಕೇಜ್ ಮೇಷರಾಶಿಯವರಿಗೆ ಯಾವುದೋ ಒಂದು ಕಾರಣಕ್ಕಾಗಿ ಸಿಗತ್ತೆ ಅನ್ನುವಂಥದ್ದು ಹೌದಾದರೂ ಕೂಡ ಧನಯೋಗದ ಒಂದು ವಿಶಿಷ್ಟತೆ ಈ ರಾಶಿಯವರಿಗೆ ಈ ಮೂಲಕವಾಗಿ ಬಂತು. ಅಂದರೆ 1 ಕೋಟಿಯ ಪ್ಯಾಕೇಜ್ 1 ವರ್ಷಕ್ಕಿದೆ ಅಂತಾದರೆ ಸುಮಾರು 8.5 ಲಕ್ಷ ಪ್ರತಿ ತಿಂಗಳದ ಒಂದು ಸಂಬಳ ಇರುತ್ತೆ. ಇದು ಭಾರತದಂತಹ ದೇಶದಲ್ಲಿ 8.5 ಲಕ್ಷ ಹೇಳುವಂಥದ್ದು ದೊಡ್ಡ ಅಮೌಂಟ್ ಇದೆ. ಹಾಗಾದರೆ ಈ 8.5 ಲಕ್ಷದ ಸಂದರ್ಭ ಏನೂ ಅಲ್ಲ, ಇದು ಕೇವಲ ಮಣ್ಣು ಅನ್ನುವಂತಹ ಸ್ಥಿತಿಗತಿಗಳು ಯಾಕಾಗತ್ತೆ ಮೇಷರಾಶಿಯವರಿಗೆ? ಹಾಗೆ ನಾವು ಇವತ್ತು ಜಗತ್ತಿನ ಬಹುದೊಡ್ಡ ಆರ್ಥಿಕ ಸ್ಥಿತಿವಂತರ ಬಗ್ಗೆ, ಈಗ ಅಂಬಾನಿಯವರದ್ದು ಮೇಷರಾಶಿ ಅಂತಲ್ಲ, ಈಗ ಒಂದು ಉದಾಹರಣೆಗೆ ಹೇಳುವಂಥದ್ದಾದರೆ, ಅಂಬಾನಿಯವರು ಹಣಕಾಸಿನ ವಿಚಾರದಲ್ಲಿ ಇನ್ನಿಲ್ಲದ ರೀತಿಯ ಶ್ರೀಮಂತಿಕೆಯನ್ನು ಜಗತ್ತಿನಲ್ಲಿಯೇ ಪಡೆದಂತಹ ಅಪರೂಪದ ವ್ಯಕ್ತಿಯಾಗಿದ್ದಾರೆ. ಹಾಗಾದರೆ ಈ ಧನಯೋಗ ಅನ್ನುವಂತಹದ್ದು ಅವರನ್ನು ಎಲ್ಲ ರೀತಿಯಲ್ಲಿಯೂ ಜೀವನದ ಸಂದರ್ಭದ ಒಂದು ಸುಖದ ಸುಪ್ಪತ್ತಿಗೆಯಲ್ಲಿ ಇಡುತ್ತಾ ಅನ್ನುವುದನ್ನು ಕೇಳಿಕೊಂಡಾಗ ಅದಕ್ಕೆ ಕೆಲವೊಂದು ಇಪ್ಸ್ ಅಂಡ್ ಬಟ್ಸ್ ಬಂದಾಗ ಅಲ್ಲಿ ಕೆಲವು ತೊಂದರೆಗಳು ಉದ್ಭವಿಸ್ತವೆ. ಹಾಗಾಗಿ ಅದನ್ನು ನಾವು ಧನಯೋಗ ಅನ್ನುವುದಾಗಿ ಕರೆಯಬೇಕೆನ್ನುವಂತಹ ಒಂದು ವಿಶೇಷವನ್ನು ನಾವು ನಮ್ಮಲ್ಲಿಯೇ ಪ್ರಶ್ನೆ ಕೇಳಿಕೊಂಡಾಗ ಈ ಧನ ಇದ್ದೇನು ಪ್ರಯೋಜನ ಅನ್ನುವಂಥ ಒಂದು ಸ್ಥಿತಿಗೂ ನಾವು ಬಂದು ತಲುಪ್ತೇವೆ. ಹಾಗಾದರೆ ಮೇಷರಾಶಿಯವರಿಗೆ ಯಾವಾಗ ಯಾವುದರ ಮೂಲಕವಾಗಿ ಹಣವನ್ನು ಗಳಿಸುವಂಥ ಒಂದು ವಿಶಿಷ್ಟ ಶಕ್ತಿ ಬರಬಹುದು, ಇವರ ಧೈರ್ಯವೇ ಇವರನ್ನು ಕಾಪಾಡುವಂಥ ಒಂದು ಸ್ಥಿತಿಯನ್ನು
ಕೊಡುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಧೈರ್ಯ ಯಾರ ಮೂಲಕವಾಗಿ ಸಿಗುತ್ತೆ ಇವರಿಗೆ? ಈ ರಾಶಿಯವರಿಗೆ ವೈರಿಯಾದಂತಹ ಬುಧನ ಮೂಲಕವಾಗಿಯೇ ಧೈರ್ಯ ಒದಗಿ ಬರಬೇಕಾದಂತಹ ವಿಚಾರ ಇವರಿಗೆ ಇದೆಯಾದ್ದರಿಂದ ಬುಧನ ಮೂಲಕವಾದ ಬೌದ್ಧಿಕವಾದಂತಹ ಶಕ್ತಿ, ಅಂತರಂಗದಲ್ಲಿ ತಮ್ಮ ಸಾಹಸದ ಮೂಲಕ ವಿಶೇಷತೆಯನ್ನ ಹೊಂದಿದಂತಹ ಮೇಷರಾಶಿಯ ಜನ ಧೈರ್ಯದ ಮೂಲಕವಾಗಿ ಹಣವನ್ನು ಗಳಿಸೋದಕ್ಕೆ ಸಾಧ್ಯತೆ ಬರುತ್ತೆ. ಆದ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಎಲ್ಲ ನಾವು ಒಂದು ನಾಣ್ಯವನ್ನು ತಗೊಂಡಾಗ ಆ ನಾಣ್ಯಕ್ಕೆ ಇನ್ನೊಂದು ಮುಖ ಇರುತ್ತೆ. ಒಂದೇ ಮುಖದ ಮೂಲಕವಾಗಿ ಆ ನಾಣ್ಯ ಚಲಾವಣೆಯಲ್ಲಿರೋದಿಲ್ಲ. ಎರಡೂ ಮುಖಗಳು ತಮ್ಮ ಒಂದು ಅಂತಸತ್ವವನ್ನು ಸರಿಯಾದ ರೀತಿಯಲ್ಲಿ ಸಂಯೋಜಿಸಿಕೊಂಡಿವೆ ಅನ್ನುವಂತಹದ್ದು ಹೌದಾದಾಗ ಆ ನಾಣ್ಯ ಚಲಾವಣೆಯಲ್ಲಿರುವಂತಹ ಒಂದು ವಿಶೇಷತೆಯನ್ನ ಅಥವಾ ಒಂದು ಗಟ್ಟಿತನವನ್ನ ಅದು ಪಡೆದುಕೊಳ್ಳುತ್ತೆ. ಹಾಗಾಗಿ ಈ ಬುಧ ಮಂಗಳನೇ ಒಡೆಯನಾದಂತಹ ಮೇಷರಾಶಿಯವರಿಗೆ ಹಣವನ್ನ ಧೈರ್ಯದ ಮೂಲಕವಾಗಿ ತಂದು ಕೊಡುವಂಥವನು ಹೌದಾದರೂ ಕೂಡ ಅನೇಕ ರೀತಿಯ ಅರಿಷ್ಟಗಳನ್ನು ನಿರ್ಮಿಸುವುದರ ಮೂಲಕವಾಗಿ ಎಲ್ಲ ಹಣವನ್ನು ಒದಗಿಸಿಕೊಟ್ಟಂತ, ಧೈರ್ಯದ ಮೂಲಕವಾಗಿ ಒದಗಿಸಿಕೊಟ್ಟಂತ ಎಲ್ಲ ಹಣವನ್ನು ಕ್ಷಣ ಮಾತ್ರದಲ್ಲಿ ಕರಗಿಸಿ ಬಿಡಬಹುದಾದಂತಹ ಸರ್ವತ್ರ ದುಷ್ಟತನವನ್ನು ತೋರಿಸುವಂತಹ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಈ ರಾಶಿಯವರಿಗೆ ರಾಹುವಿನ ದೋಷ ಇದ್ರೆ ಬಹಳಷ್ಟು ರೀತಿಯ ಕೆಟ್ಟ ವಿಚಾರಗಳು ಇವರ ಜೀವನದಲ್ಲಿ ಒಮ್ಮೆ ಹಣದ ಥೈಲಿಯನ್ನೇ ಸಾವಿರ ಹಣದ ಥೈಲಿಗಳನ್ನು ನೋಡಿದಂತಹ ಮಂಗಳನ ಯಜಮಾನತ್ವದ ಮೇಷರಾಶಿಯ ಜನ ಕ್ಷಣ ಮಾತ್ರದಲ್ಲಿ ಅದನ್ನು ಕಳೆದುಕೊಳ್ಬಹುದು. ಯಾವಾಗ ಶನೈಶ್ಚರನ ದುಷ್ಟ ದೃಷ್ಟಿ ಏನಾದರೂ ಮಂಗಳನ ಮೇಲೆ ಬಿದ್ದಿದ್ದಾದರೆ, ಚಂದ್ರನ ಮೇಲೆ ಬಿದ್ದಿದ್ದಾದರೆ, ಗುರುವಿನ ಮೇಲೆ ಬಿದ್ದಿದ್ದಾದರೆ. ಹಾಗಾಗಿ ನಮ್ಮಲ್ಲಿ ಹೇಗೆ ಅಂದರೆ ನೋಡಿ, ನಾವು ನಮ್ಮ ಜೀವನದ ಸಂದರ್ಭದಲ್ಲಿ ಏನು ಹೇಳ್ತೇವೆ, ವೈಟಲ್ ಆರ್ಗನ್ಸು ಕರೆಕ್ಟ್ ಆಗಿದೆಯಾ, ನಮ್ಮ ಹೃದಯ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇದೆಯಾ, ನಮ್ಮ ಲಿವರ್ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇದೆಯಾ, ನಮ್ಮ ಕಿಡ್ನಿ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇದೆಯಾ, ಇನ್ನೂ ಅನೇಕ ನಮ್ಮ ಲಂಗ್ಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ, ಇವು ಹೇಗೆ ಈ ಪ್ರಮುಖವಾದಂತಹ ಅಂಗಾಂಗಗಳು ಸರಿಯಾಗಿ ಇದೆ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಆದಾಗ ನಾವು ಹೇಗೆ ಹೆಲ್ದಿಯಾಗಿರ್ತೇವೋ, ಈ ಮೇಷರಾಶಿಯವರಿಗೂ ಕೂಡ ಇವರ ಬಾಳಿನ ಧನಯೋಗದ ಸಂದರ್ಭ ಕೇವಲ ಮಂಗಳನ ಮೂಲಕವಾಗಿ ಮಾತ್ರ ಸಾಬೀತಾಗುವಂತಹದ್ದಲ್ಲ. ಮಂಗಳನ ಮೂಲಕವಾಗಿ ಸಾಬೀತಾಗುವಂತಹ ಸಂದರ್ಭ ಇದ್ದಾಗಲೂ ಕೂಡ ಅನೇಕ ರೀತಿಯ ಶನೈಶ್ಚರನ ತೊಂದರೆ ಬರುವುದರ ಮೂಲಕ, ಅಥವಾ ಶನೈಶ್ಚರನ ಕಾಟ ಒದಗಿ ಬಂದಾಗ, ಅಥವಾ ರಾಹುವಿನ ದೋಷ ಈ ಜಾತಕದಲ್ಲಿ ಪ್ರಮುಖ ಪ್ರಮಾಣದಲ್ಲಿ ಅಲ್ಲಿ ಸ್ಥಾಯಿಗೊಂಡಿದೆ, ಹರಳುಗಟ್ಟಿದೆ ಅನ್ನುವಂತಹ ಸಂದರ್ಭ ಬಂದಾಗ ಎಲ್ಲ ಹಣವನ್ನು ಕ್ಷಣ ಮಾತ್ರದಲ್ಲಿ ಕಳೆದುಕೊಳ್ಳಬಹುದಾದಂತಹ ದಿವಾಳಿಯನ್ನ ಈ ಮೇಷರಾಶಿಯವರು ಹೊಂದಬಹುದು. ಆದರೆ ಎಲ್ಲಿ ಸುಹಾಸಕರವಾದಂತಹ ಗುರುವಿನ ಸಂಬಂಧ ಈ ರಾಶಿಯವರಿಗಿದೆಯೋ, ಎಲ್ಲಿ ಸುಹಾಸಕರವಾದಂತಹ ಚಂದ್ರನ ಸಂಬಂಧ ಈ ರಾಶಿಯವರಿಗಿದೆಯೋ, ಕೆಲವು ಅಪರೂಪದ ಸಂದರ್ಭದಲ್ಲಿ ಶುಕ್ರನ ಸಂಯೋಜನೆ ಈ ರಾಶಿಯವರಿಗೆ ಇದ್ರೂ ಕೂಡ ಒಳ್ಳೆಯದಾಗತ್ತೆ. ಆದರೆ ಶುಕ್ರನ ಸಂಯೋಜನೆ ಇದ್ದಾಗ ಬರುವಂತಹ ಅಪಾಯ ಇವರಿಗೆ ಏನು ಅಂತಂದ್ರೆ, ಆ ಒಂದು ಮಿತಿ ಮೀರಿದಂತಹ ಕಾಮದ ಒಂದು ಏನು ಯಾವತ್ತು ನಮ್ಮಲ್ಲಿ ಅರಿಷಡ್ವರ್ಗಗಳಲ್ಲಿ ಕಾಮ ಬಹಳ ಕೆಟ್ಟದಾದಂತಹದ್ದು. ಆ ಕಾಮದ ಮೂಲಕವಾಗಿ ಇವರು ತಮ್ಮ ವರ್ಚಸ್ಸನ್ನ ಕಳೆದುಕೊಳ್ಳುವಂತಹ, ಗತಿಹೀನರಾಗುವಂತಹ ಒಂದು ವಿಶಿಷ್ಟ ಸಂದರ್ಭವೂ ಎದುರಾಗ್ಬಿಡ್ಬಹುದು. ಇವತ್ತು ನಾವು ಅನೇಕ ರಾಜಕಾರಣಿಗಳನ್ನ ನೋಡಿದಾಗ, ಅಥವಾ ಅನೇಕ ನಟನಟಿಯರನ್ನ ನೋಡಿದಾಗ, ಅಥವಾ ನಮ್ಮದೇ ಬದುಕಿನ ಸಾಮಾನ್ಯ ಜನರನ್ನೂ ಕಂಡಾಗ ಅವರ ಬದುಕಿನ ಆ ಒಂದು ಮಿತಿ ಮೀರಿದಂತಹ ಕಾಮದ ಒಂದು ಏನು ಆ ಕೆಸರಿನ ಒಂದು ದುರ್ಗತಿ ಏನಿದೆ, ಕಾಮ ಅನ್ನುವಂತಹದ್ದು ಯಾವುದೋ ಒಂದು ಪ್ರಮಾಣದಲ್ಲಿದ್ದಾಗ, ಯಾಕೆಂದ್ರೆ ಮನುಷ್ಯನಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ಮುಖ್ಯವಾದಂತಹದ್ದು. ನಾವು ಆಹಾರ, ಭಯ, ಮೈಥುನ ಈ ಎಲ್ಲರ ಕಾರಣಕ್ಕಾಗಿ ಆಹಾರ, ನಿದ್ರಾ, ಭಯ, ಮೈಥುನಂಚ ಅಂತೇನು 4 ಘಟಕಗಳನ್ನ ಇಟ್ಕೊಂಡಿದ್ದೇವೆ. ಈ 4 ಘಟಕಗಳನ್ನ ನಾವು ಪರಿಶೀಲಿಸಿದಾಗ ಈ 4 ಘಟಕಗಳು ಪ್ರಾಣಿಗಳಿಗೂ ಇರುತ್ತೆ. ಹಾಗಾಗಿ ನಮಗೆ ಮತ್ತು ಪ್ರಾಣಿಗಳಿಗೆ ಭೇದ ಇಲ್ಲ. ಆದರೆ ನಮ್ಮ ಭೇದ ಎಲ್ಲಿಂದ ಬರುತ್ತೆ? ನಾವು ಈ ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ಒಂದು ಸರಿಯಾದ ಸಮತೋಲನದಲ್ಲಿ ತೆಗೆದುಕೊಂಡು ಹೋದಾಗ. ಮೇಷರಾಶಿಯವರಿಗೆ ವಿಶೇಷವಾಗಿ ಶುಕ್ರ ಏನ್ ಮಾಡ್ತಾನೆ ಅಂತಂದ್ರೆ, ಆ ಒಂದು ವಿಚಾರವನ್ನ ಸಮತೋಲನದಲ್ಲಿ ಹೋಗಬಹುದಾದಂತಹ ಏನು ಈ ಧನರಾಶಿಯ ಬಗೆಗಿನ ಒಂದು ವಿಚಾರ ಒಂದು ಒಂದು ಸುಸಂಬದ್ಧವಾದಂತಹ ಒಂದು ಥೈಲಿಯಲ್ಲಿ ಇದೆ, ಅಥವಾ ಒಂದು ಪ್ರಮಾಣದಲ್ಲಿ ಒಳ್ಳೆಯದಾಗಿದೆ ಅಂತಾದ್ರೆ, ಈ ಶುಕ್ರ ಸ್ತ್ರೀಯರ ಮೂಲಕವಾಗಿ ಅಥವಾ ಸ್ತ್ರೀಗೆ ಪುರುಷನ ಮೂಲಕವಾಗಿ ಸಂಪೂರ್ಣವಾದಂತಹ ಧನ ಒಂದು ಯೋಗದ ಧ್ವಂಸಕ್ರಿಯೆಯನ್ನ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ.
ಹಾಗಾಗಿ ಈ ಧನಯೋಗ ಅನ್ನುವಂಥದ್ದು ನಾವು ನಿರೀಕ್ಷೆ ಮಾಡಿದಷ್ಟು ಅದು ಕಷ್ಟವೂ ಅಲ್ಲ, ಹಾಗಂತ ಅದು ಸುಲಭವೂ ಅಲ್ಲ. ಎಲ್ಲೋ ಒಂದು ಕಡೆ ನಾವು ಮಾಡುವಂಥ ಕೆಲಸ ಯಾವುದು, ನಾವು ಮಾಡುವಂಥ ರೀತಿಯಲ್ಲಿ ನಾವು ಹೊಂದಬಹುದಾದಂಥ ಧೈರ್ಯ ಏನು? ಯಾಕೆಂದರೆ ಈ ರಾಶಿ ಚರರಾಶಿ, ಇದು ಚಲಿಸ್ತಾ ಇರಬೇಕಾಗತ್ತೆ. ಹಾಗಾಗಿ ಮಂಗಳನ ಯಜಮಾನತ್ವವನ್ನು ಪಡೆದಂಥ ಮೇಷರಾಶಿ ಊರಿಂದ ಊರಿಗೆ ಚಲಿಸಿದಾಗ ಅಥವಾ ಬೇರೆ ಬೇರೆ ವಿದೇಶಗಳಿಗೆ ಚಲಿಸುವಂಥ ಸಂದರ್ಭದ ಅನೇಕ ರೀತಿಯ ಬಿಸ್ನೆಸ್ಗಳನ್ನು ಮಾಡಿದಾಗ ಅಥವಾ ಈ ಒಬ್ಬ ಡಾಕ್ಟರ್ ಆಗಿಯೋ ಹಣ ಗಳಿಸ್ಬೋದು, ಇಲ್ಲ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಹಣ ಗಳಿಸ್ಬೋದು. ಹೀಗೆಲ್ಲ ವಿಶಿಷ್ಟವಾದಂಥ ರೀತಿಯ ಚೌಕಟ್ಟುಗಳನ್ನು ಹಣಕಾಸಿನ ಬಗೆಗಾಗಿನ ವಿಚಾರದಲ್ಲಿ ಈ ಮೇಷರಾಶಿಯವರಿಗೆ ಸಹಾಯಕ್ಕೆ ಬರುವಂಥ ಅಂಶಗಳಾಗಿನಿರ್ತವೆ. ಹಾಗಾಗಿ ಇವನ್ನೆಲ್ಲ ಒಟ್ಟಾರೆಯಾಗಿ ಪರಿಶೀಲಿಸಿದಾಗ ಏನಾಗುತ್ತೆ, ಧನರಾಶಿಯ ಬಗೆಗಿನ ವಿಚಾರ ಈ ನಾನು ಹೇಳಿದಂಥ ಸಕಾರಾತ್ಮಕ ಕಾರಣಗಳಿಗೆ ಆಗುವಂತಹದ್ದು ಹೌದಾದರೂ ಕೂಡ ಅನೇಕ ರೀತಿಯ ದೌರ್ಬಲ್ಯವನ್ನು ಇವರು ಪಡೆದರು ಅಂತಾದರೆ ಅದು ಹೆಣ್ಣಿನ ಸ್ವರೂಪದಲ್ಲೋ ಅಥವಾ ಅತಿ ಧೈರ್ಯದ ಮೂಲಕವಾಗಿಯೋ ಅಥವಾ ಅತಿ ಧೈರ್ಯದ ಮೂಲಕವಾಗಿ ಯಾವುದೋ ಒಂದು ಪ್ರಮಾಣದ ಕ್ರೈಮನ್ನು ಪೂರೈಸುವುದರ ಮೂಲಕವಾಗಿಯೋ ನಾವಿವತ್ತು ಟಿವಿಗಳನ್ನು ನೋಡ್ತೇವೆ. ಏನೇನೋ ಸಂಗತಿಗಳಿಂದ ಅವರು ದುರ್ಭರವಾದಂತಹ ಸ್ಥಿತಿಗತಿಗಳನ್ನು ಇದನ್ನು ಮಾಡ್ತಾರೆ. ಆಗ ಹಣ ನೀರಿನಂತೆ ಖರ್ಚಾಗ್ತಾ ಕೆಲವರ ಪಾಲಿಗೆ ಸಂಪೂರ್ಣವಾದಂತಹ ಬಡತನ ಬಂದ್ಬಿಡ್ಬೋದು. ಹಾಗಾಗಿ ಇವನ್ನೆಲ್ಲ ಸಮೀಕರಿಸ್ಕೊಂಡು ಹೇಳೋದಾದ್ರೆ ಮೇಷರಾಶಿಯವರು ಧೈರ್ಯದ ಮೂಲಕ ಹೆಚ್ಚಾಗಿ ಹಣವನ್ನು ಗಳಿಸುವಂತಹ ಸಾಧ್ಯತೆ ಇರುತ್ತೆ. ಹಾಗೆಯೇ ಇವರು ಅರಿಷ್ಟವನ್ನ ಅಥವಾ ಕ್ರೈಮ್ ಮೂಲಕ ಜೈಲನ್ನು ಸೇರುವಂತಹದ್ದು ಅಥವಾ ಕೋರ್ಟ್ ಕೇಸ್ ಆಗಿ ತಮ್ಮನ್ನು ತಾವು ಕಷ್ಟಕ್ಕೆ ಸಿಲುಕಿಸ್ಕೊಳ್ಳುವಂಥದ್ದು ಈ ಒಂದು ವಿಚಾರಕ್ಕೆ ಮುನ್ನುಗ್ಗಬಾರದು. ಅದು ಖಂಡಿತವಾಗಿ ಕೆಟ್ಟದ್ದನ್ನು ತರುತ್ತೆ ಮತ್ತು ನಿಮ್ಮ ಪಾಲಿನ ಧನ ವಿಶೇಷವನ್ನು ಕೆಟ್ಟ ರೀತಿಯಲ್ಲಿ ಕರಗಿಸಿಬಿಡುತ್ತೆ. ಇಷ್ಟು ಹೇಳ್ತಾ ನಮಸ್ಕಾರ. ದೇವರೇ ಗತಿ, ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ. ನಾವು ಧನಯೋಗದ ಬಗೆಗೆ ಮಾತನಾಡ್ತಾ ಬಂದಿದ್ದೇವೆ. ಹಾಗಾದರೆ ವೃಷಭ ರಾಶಿಯವರು ಯಾವ ರೀತಿಯಲ್ಲಿ ಧನಯೋಗವನ್ನು ಪಡೆಯಲಿಕ್ಕೆ ಸಾಧ್ಯವಾಗುವಂತಹ ಒಂದು ವಿಶೇಷ ಸಂಭವಿಸುತ್ತೆ, ಹರಳಗಟ್ಟತ್ತೆ ಅಂತ ನೋಡಿದ್ರೆ ಈ ರಾಶಿಯವರು ಸ್ಥಿರ ರಾಶಿಗೆ ಸೇರ್ತಾರೆ. ಸ್ಥಿರ ರಾಶಿ ಅಂದರೆ ಏನು? ಇದ್ದಲ್ಲಿಯೇ ಇರುವಂಥದ್ದು. ಹಾಗಾದ್ರೆ ಇವರಿಗೆ ಮೂಮೆಂಟ್ಸ್ಗಳು ಬೇಕಾಗಿಲ್ವೋ ಅಂತಂದ್ರೆ ತಮ್ಮದಾದಂತಹ ರೀತಿಯ ಅನೇಕ ರೀತಿಯ ಸಕಾರಾತ್ಮಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಾಗ ವೃಷಭ ರಾಶಿಯವರಿಗೆ ಊರೂರನ್ನ ತಿರುಗಬೇಕಾದಂತಹ ಅನಿವಾರ್ಯ ಸ್ಥಿತಿ ಒದಗಿ ಬರೋದಿಲ್ಲ. ಬದಲು ಇದ್ದಲ್ಲಿಯೇ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳಬಹುದಾದಂತಹ ಒಂದು ಚಾತುರ್ಯವನ್ನ ಬುಧನ ಮೂಲಕವಾಗಿ ಇವರು ಸಂಪಾದಿಸಬಲ್ಲರು. ಹಾಗಾದರೆ ಬುಧ ಇವರಿಗೆ ಏನು? ಬುಧ ವಿಶೇಷವಾಗಿ ಇವರಿಗೆ ಈ ರಾಶಿಯ ಯಜಮಾನನಾದಂತಹ ಶುಕ್ರನಿಗೆ ಬಹಳ ಆತ್ಮೀಯ, ಬಹಳ ಒಳ್ಳೆಯ ಗೆಳೆಯ. ಬುಧ ಮತ್ತು ಶುಕ್ರರ ಸಂಯೋಜನೆ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಹಾಗೆಯೇ ಕನ್ಯಾ ರಾಶಿಯವರಿಗೆ ಬಹಳ ಅದ್ಭುತವಾದಂತಹ ಒಂದು ಯೋಗಗಳನ್ನು ಸೃಷ್ಟಿಸಿಕೊಡುವಂತಹ. ಹಾಗಾದರೆ ಯೋಗಗಳಲ್ಲಿ ಅನೇಕ ರೀತಿಯ ಯೋಗಗಳಿದ್ದರೂ ಕೂಡ ಧನಯೋಗದ ಬಗೆಗೆ ನಾವು ವಿಶೇಷವಾಗಿ ಇವತ್ತು ನಾವು ಮಾತನಾಡ್ತಾ ಇದ್ದೇವೆ. ಧನಯೋಗವನ್ನು ಬುಧ ಶುಕ್ರನ ಜೊತೆಗೆ ನಿರ್ಮಿಸಿಕೊಡುವಂತಹ ಒಂದು ಅತ್ಯದ್ಭುತವಾದಂತಹ ಕ್ಷಣಗಳನ್ನು ನಿರ್ಮಿಸ್ಕೊಡ್ತಾನೆ. ಹಾಗಾದರೆ ಬುಧನ ಮೂಲಕವಾಗಿ ಶುಕ್ರನಿಗೆ ಒದಗಿ ಬರುವಂತಹ ಒಂದು ಅನುಕೂಲ ಏನು ಅಂತಂದ್ರೆ ಮಕ್ಕಳ ಮೂಲಕವಾಗಿ ಒಳಿತಾಗಬಹುದು. ಮಕ್ಕಳ ಮೂಲಕವಾಗಿ ಒಳಿತಾಗಬಹುದು ಅಂದರೆ ಏನು? ಮಕ್ಕಳು ದುಡಿದು ಇವರನ್ನು ಸಾಕಬೇಕು ಅನ್ನುವಂಥದ್ದಲ್ಲ, ಅಥವಾ ಯಾವುದೋ ಕಾರಣಕ್ಕಾಗಿ ತಮ್ಮ ತಾರುಣ್ಯದಲ್ಲಿ ಅಥವಾ ಮಧ್ಯ ವಯಸ್ಸಿನಲ್ಲಿ ಬಡತನವನ್ನೇ ಅನುಭವಿಸಬೇಕಾಗಿ ಬಂದಂತಹ ತಂದೆ ತಾಯಿಗಳು ಮಕ್ಕಳ ಕಾರಣಕ್ಕಾಗಿ ಮಕ್ಕಳು ಸೊಸೈಟಿಯಲ್ಲಿ ಒಂದು ಅದ್ಭುತವಾದಂತಹ ಸ್ಥಾನಮಾನವನ್ನು ಗಳಿಸೋದ್ರಿಂದ ಈ ತಂದೆ ತಾಯಿಗಳ ಧನದ ಸಂಬಂಧವಾದಂತಹ ವಿಚಾರ ಗಟ್ಟಿಯಾಗಿ ನಿಲ್ಲುವಂತಹ ಒಂದು ಮಾಯಕವನ್ನು ಬುಧ ನಿರ್ಮಾಣ ಮಾಡಿಕೊಡ್ಬಹುದು. ಅಥವಾ ಈಗ ಹುಟ್ಟಿದಂತಹ ಮಗು, ಆ ಮಗುವಿಗೆ ಅದ್ಭುತವಾದಂತಹ ಯೋಗಗಳಿದೆ, ಮಗುವಿಗೆ ಅದ್ಭುತವಾದ ಡ್ರೆಸ್ಗಳನ್ನು ಹಾಕುವಂತಹ ಯೋಗ ಇದೆ, ಮಗುವಿಗೆ ವಿದೇಶದಲ್ಲಿ ಓದುವಂತಹ ಯೋಗ ಇದೆ, ಮಗುವಿಗೆ ಒಳ್ಳೆಯ ಶಿಕ್ಷಣ ಪಡೆಯುವಂತಹ ಯೋಗ ಇದೆ, ಮಗುವಿಗೆ ವಾಹನಗಳಲ್ಲಿ ಓಡಾಡುವಂತಹ ಒಂದು ಯೋಗ ಇದೆ ಅಂತಾದರೆ ಮಗು ತನ್ನ ಆ ಒಂದು ಹದಿಹರೆಯದಲ್ಲೋ ಅಥವಾ ಬಾಲ್ಯದಲ್ಲಿಯೋ ಕೌಮಾರ್ಯದಲ್ಲಿಯೋ ಅದು ಹಣವನ್ನು ಗಳಿಸಲಾರದು. ಹಾಗಾದರೆ ಅದಕ್ಕೆ ಬೇಕಾದಂಥ ಯೋಗಕ್ಕೆ ಬೇಕಾದಂಥ ಕೀಲಿಕೈ ಎಲ್ಲಿರುತ್ತೆ ಅಂದರೆ ತಂದೆ ತಾಯಿಗಳು ಆ ಪ್ರಕಾರವಾದಂಥ ಮಗುವನ್ನು ಸಂತೋಷದಲ್ಲಿ ಇಡಬಹುದಾದಂತಹ ಒಂದು ಧನವನ್ನು
ಸಂಪಾದಿಸುವಂತಹ ಒಂದು ಶಕ್ತಿಯನ್ನ ಮಕ್ಕಳ ಮೂಲಕವಾಗಿ ಪಡೆದುಬಿಡ್ತಾರೆ. ಎಷ್ಟೊಂದು ಜೀವನದಲ್ಲಿ ಎಷ್ಟೊಂದು ವಿಚಿತ್ರಗಳಿವೆ ಅಂತಂದ್ರೆ ಯಾವುದು ಯಾವುದಕ್ಕೆ ಲಿಂಕ್ ಕೊಡುತ್ತೆ ಅನ್ನುವಂಥದ್ದು ಅರ್ಥವಾಗೋದಿಲ್ಲ. ಇದೇ ಶುಕ್ರ. ನಾನು ಮೇಷರಾಶಿಯವರ ಬಗೆಗಾಗಿ ಹೇಳಿದಂತಹ ಸಂದರ್ಭದಲ್ಲಿ ಶುಕ್ರ ಸ್ತ್ರೀಯರ ಮೂಲಕವಾಗಿ ಮೇಷರಾಶಿಯವರ ಧನದ ನಾಶವನ್ನ ಮಾಡುವಂತಹದ್ದಕ್ಕೆ ಕಾರಣ ಮಾಡಿಕೊಡ್ತಾನೆ ಅನ್ನುವಂಥದ್ದನ್ನ ಒತ್ತಿ ಒತ್ತಿ ಹೇಳಿದ್ದೇನೆ. ಅದೇ ರೀತಿಯಲ್ಲಿ ಈ ವೃಷಭ ರಾಶಿಯವರಿಗೂ ಕೂಡ ಕುಜ ಇದೇ ಒಂದು ಕಾಮದ ಸಂದರ್ಭವನ್ನ ಇಟ್ಟುಕೊಂಡು ವೃಷಭ ರಾಶಿಯವರಿಗೂ ಕೂಡ ಹಣದ ಗಂಟನ್ನ ಕರಗಿಸಬಹುದಾದಂತಹ ದುರ್ಭರ ಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಡೋದಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಹಾಗೆಯೇ ಈ ವೃಷಭ ರಾಶಿಯವರಿಗೆ ಗುರು ತನ್ನ ಆಂತರ್ಯದಲ್ಲಿ ಸರ್ವತ್ರ ಶುಭಕರನಾದಂತಹ ಗ್ರಹ ಆಗಿದ್ದಿದ್ರೂ ಕೂಡ ಈ ವೃಷಭ ರಾಶಿಯವರಿಗೆ ಆತ ಮರಣದ ಮನೆಯ ಯಜಮಾನನಾಗಿರುವುದರಿಂದ ಯಾವುದೋ ಒಂದು ಹಠಾತ್ತನೆಯ ಸಾವು, ಅದು ನಾವು ಏನು ವಾಹನಗಳನ್ನು ನಾವು ಚಲಿಸ್ತಾ ಹೋಗ್ತೀವಿ, ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ, ಆ ಸಂದರ್ಭದಲ್ಲಿ ಯಾವುದೋ ಒಂದು ಅಪಘಾತಕ್ಕೆ ನಾವು ಕಾರಣರಾಗಿ ಒಂದು ಸಾವಿಗೆ ಕಾರಣವಾಗ್ಬಿಡ್ಬೋದು. ಅಂಥದ್ದೊಂದು ಸಾವಿಗೆ ಕಾರಣವಾದಾಗ ಈ ಸಾವಿನ ಸ್ವರೂಪ ಹೇಗಿರುತ್ತೆ ಅಂದರೆ ನಮ್ಮ ಧನರಾಶಿಯನ್ನು ಕರಗಿಸುವಂತಹ ಸ್ವರೂಪದಲ್ಲಿ ಆ ಒಂದು ಕೆಟ್ಟ ಸ್ಥಿತಿ ಬಂದು ಬಿಡಬಹುದು. ನಾವು ರಾಮಾಯಣದ ಒಂದು ಕಥೆಯನ್ನು ನೆನಪಿಸ್ಕೊಳ್ಬೇಕು. ದಶರಥ ತನ್ನ ಅರಿವಿರದೆಯೇ ಏನು ಮಾಡ್ತಾನೆ, ಆ ಋಷಿ ದಂಪತಿಗಳ ಮಗನನ್ನ ಒಂದು ನೀರಿಗಾಗಿ ಹೋದಾಗ ಅದು ಬಹುಶಃ ಬಂದಂತಹ ನೀರನ್ನು ಕುಡಿಯೋದಕ್ಕೆ ಬಂದಂತಹ ಜಿಂಕೆಯೋ ಅಂತ ತಿಳ್ಕೊಂಡು ಆ ವೃದ್ಧ ದಂಪತಿಗಳ ಮಗನಾದಂತಹ ಶ್ರವಣಕುಮಾರನನ್ನ ಅವನು ಏನು ಮಾಡಿಬಿಡ್ತಾನೆ, ಸಾಯಿಸಿಬಿಡ್ತಾನೆ. ಆದರೆ ಆ ಸಾವು ಏನಾಗುತ್ತೆ, ದಶರಥ ಮಹಾರಾಜನ ಪಾಲಿಗೆ ಆ ವೃದ್ಧ ದಂಪತಿಗಳಿಂದ ಬರಬೇಕಾದಂತಹ ಶಾಪದ ಸ್ವರೂಪದಲ್ಲಿ ಬಂದು ಸುತ್ತುಕೊಂಡಾಗ ಅದು ಜೀವನದ ಯಾವ ನೆಲೆಯಲ್ಲಿ ತನ್ನ ಹೆಡೆಯನ್ನು ತೆಗೆದು ಆ ದಶರಥನ ಒಂದು ವಿಚಾರಕ್ಕೆ ಕೆಟ್ಟದ್ದನ್ನು ಮಾಡುತ್ತೆ ಅಂತಾದರೆ ಅಂದರೆ ಅವನ ಬದುಕಿನ ಎಲ್ಲ ಸಂದರ್ಭಗಳೂ ಸುಳ್ಳೇ, ಅವನ ಅದ್ಭುತವಾದಂತಹ ಜೀವನದ ಚರಿತ್ರೆಯೇ ಸುಳ್ಳು ಅನ್ನುವ ರೀತಿಯಲ್ಲಿ ಆತ ರಾಮನನ್ನ ವನವಾಸಕ್ಕೆ ಕಳಿಸುವಂತಹ ಆ ವನವಾಸದ ಸಂದರ್ಭದಲ್ಲಿ ತಾನು ಸಾಯಬೇಕಾದಂತಹ ಈ ಸಾವಿಗೆ ಇಂಡೈರೆಕ್ಟ್ ಆಗಿ ಅವನು ಯಾವ ತನ್ನ ಹೆಂಡತಿಯನ್ನ 4ನೇ ಹೆಂಡತಿಯನ್ನ ಪ್ರೀತಿಸ್ತಾನೋ ಆ ಪ್ರೀತಿಯ ಆ ಹೆಂಡತಿಯ ಕಾರಣಕ್ಕಾಗಿ ತನ್ನ ಸಾವನ್ನ ತಾನೇ ಆಹ್ವಾನಿಸಿಕೊಳ್ಳಬೇಕಾದಂತಹ ಕೆಟ್ಟ ಸ್ಥಿತಿಯನ್ನ ತಂದುಕೊಳ್ಬಿಡ್ತಾನೆ. ಹಾಗಾಗಿ ಇಲ್ಲಿ ನಾನು ಹೇಳುವಂತಹದ್ದು ಏನು ಅಂತಂದ್ರೆ, ಯಾವತ್ತೂ ಕೂಡ ಸುಹಾಸಕರತೆಯ ಮೂಲಕವಾಗಿ ಹೆಣ್ಣು ಗಂಡುಗಳು ಅನೇಕ ರೀತಿಯ ಮಾಯೆಯನ್ನ ಅಥವಾ ಅನೇಕ ರೀತಿಯ ಬಂಧುರತೆಯನ್ನ, ಅನೇಕ ರೀತಿಯ ಮಧುರತನವನ್ನ, ಅನೇಕ ರೀತಿಯ ಪ್ರೀತಿಯನ್ನ ಹೊಂದುವುದರ ಮೂಲಕ ಜಗತ್ತಿನಲ್ಲಿ ದಿವ್ಯವಾದದ್ದನ್ನು ಸಾಧಿಸಿದರೂ ಅವರೊಳಗಿನ ವಿಚಿತ್ರವಾದಂತಹ ಒಂದು ಆ ಅಪಕರ್ಷಣ ಏನಿದೆ ಅಥವಾ ಎವರ್ಷನ್ಸ್ ಏನಿದೆ ಅದು ಪರಸ್ಪರರ ನಾಶಕ್ಕೆ, ಮನೆತನದ ನಾಶಕ್ಕೆ, ಮನೆಯ ನಾಶಕ್ಕೆ, ಮಕ್ಕಳ ನಾಶಕ್ಕೆ ಕಾರಣವಾಗುವಂತಹ ಒಂದು ಕೆಟ್ಟತನವನ್ನು ಕೂಡ ಸೃಷ್ಟಿ ಮಾಡಿಬಿಡುತ್ತೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವತ್ತೂ ಗಂಡು ಹೆಣ್ಣಿಗೆ ಮಾಯೆ ಹಾಗೂ ಸ್ತ್ರೀಗೆ ಗಂಡು ಮಾಯೆ. ಹಾಗಾಗಿ ಈ ಮಾಯೆಯೇ ನಮ್ಮನ್ನು ನಾಶ ಮಾಡುವಂತಹ ವಿಚಾರ ಇದ್ದಾಗ, ಜಾತಕದಲ್ಲಿ ಇದ್ದಾಗ, ನಮ್ಮಲ್ಲಿ ಧನರಾಶಿ ಇದ್ದರೂ ಕೂಡ ಅದು ಕರಗಲ್ಪಡುತ್ತೆ. ಅಥವಾ ಧನರಾಶಿಯೇ ಯಾವ ಹಣವನ್ನು ನಾವು ದುಡಿದರೂ ಕೂಡ ಆ ಹಣವು ಹೇಗೆ ಹೋಗುತ್ತೆ ಅನ್ನುವಂಥದ್ದೇ. ಯಾವತ್ತೂ ಹಣದ ಸ್ವರೂಪ ಹೇಗಿರಬೇಕು ಅಂತಂದರೆ, ಯಾವ ಹಣ ನಮ್ಮ ಜೋಬಿನಲ್ಲಿ ಸ್ವಲ್ಪ ಕಾಲ ಇರ್ತದೋ ಆಗ ಹಣ ಇತ್ತು ನನ್ನಲ್ಲಿ ಹೇಳುವಂತಹ ಒಂದು ಸುಖವನ್ನು ನಾವು ಅನುಭವಿಸ್ತೇವೆ. ಆದರೆ ನಮಗೀಗ ಒಂದು 50 ಲಕ್ಷ ಬರ್ತಾ ಇದೆ, ಆ 50 ಲಕ್ಷಕ್ಕೆ ಸಂಪೂರ್ಣವಾದಂತಹ ಒಂದು ಖರ್ಚಿನ ಯಾದಿಯೂ ಕೂಡ ನಮ್ಮಲ್ಲಿ ರೆಡಿಯಾಗಿದೆ ಅಂತಾದರೆ ಹಣ ಬಂದು ಕೂಡ ನಾವು ಬಂದಿದೆ ಅನ್ನುವಂಥದ್ದನ್ನು ಹೇಳಿಕೊಡುವಂತಹ ಸಂಭ್ರಮವನ್ನು ತೋರಿಸಲಿಕ್ಕೆ ಅಸಾಧ್ಯವಾದಂತಹ ಸ್ಥಿತಿ ಇರುತ್ತೆ. ಈ ರೀತಿಯ ವಿಚಿತ್ರವನ್ನು ಎದುರಿಸಿಬಿಡಬಹುದಾದಂತಹ ಹಣ ಇದ್ದರೂ ಕೂಡ ಅದು ಇದ್ದ ಸ್ಥಿತಿಯಲ್ಲಿ ಪಾಕೆಟ್ನಲ್ಲಿ ಇದೆ ಅನ್ನುವಂಥದ್ದಾಗದೆ ಅದು ಏನಾಗ್ಬಿಡಬಹುದು, ಬಂದಂತೆಯೇ ಮತ್ತೆ ಅದನ್ನು ಬರಿದುಗೊಳಿಸಬೇಕಾದಂತಹ ಅನೇಕ ಖರ್ಚುಗಳು ಅಲ್ಲಿ ನಿರ್ಮಾಣವಾಗ್ಬಿಡಬಹುದು. ಹಾಗಾಗಿ ಈ ಶುಕ್ರನ ಸಂಬಂಧವಾದಂತಹ ವಿಚಾರ ಸಿನಿಮಾ ನಟರಿಗೆ ಅಥವಾ ಸಿನಿಮಾದಲ್ಲಿ ತೊಡಗಿಸಿಕೊಂಡವರಿಗೆ, ಡಿಸ್ಟ್ರಿಬ್ಯೂಟರ್ಸ್ಗೆ, ಮಾಡೆಲಿಂಗ್ ಕ್ಷೇತ್ರದಲ್ಲಿರುವವರಿಗೆ, ಅಥವಾ ಈ ನೆಳೆದು ಬೆಳಕಿನ ಫೋಟೋಗ್ರಫಿ ಇಂಥ ವಿಚಾರಗಳಲ್ಲಿ ತೊಡಗಿಸ್ಕೊಂಡವರಿಗೆ, ಅಥವಾ ನೃತ್ಯಗಾರರಿಗೆ, ಅಥವಾ ತಮ್ಮಲ್ಲಿನ ಏನು ಆರ್ಟಿಸ್ಟ್ ಆಗಿ ಚಿತ್ರಗಳನ್ನು ಬರೀತಾರೆ ಅಂಥವರಿಗೆ ಅನೇಕ ರೀತಿಯಲ್ಲಿ ಧನ ಸಂಪಾದನೆಯನ್ನು ಮಾಡಿಕೊಳ್ಳುವಂತಹ ದಿವ್ಯದ ದಾರಿಯನ್ನು ಶುಕ್ರ ವೃಷಭ ರಾಶಿ ಯಜಮಾನ ಕೊಡ್ತಾನಾದರೂ ಕೂಡ ಆ ದಾರಿಯಲ್ಲಿ ಅನೇಕ ಅಡೆತಡೆಗಳು ಯಾರ ಮೂಲಕವಾಗಿ ಬರುತ್ತೆ, ರಾಹುಕೇತುಗಳ ಮೂಲಕ ಬರಬಹುದು, ಅಥವಾ ಮುಖ್ಯವಾದಂತಹ ಕುಜನ ಮೂಲಕವಾಗಿಯೇ ಬರಬಹುದು.
ಇಲ್ಲ ಗುರುವಿನ ಮೂಲಕವಾಗಿ ಬರಬಹುದು. ಅಷ್ಟೇ ಅಲ್ಲ, ಈ ರಾಶಿಯವರಿಗೆ ಮಾಂದಿ ಅನ್ನುವಂಥ ಒಂದು ಕ್ಷುದ್ರ ಗ್ರಹದ ಒಂದು ಏನಿದೆ ಸಂಯೋಜನೆಯು ಕೂಡ ನಮ್ಮ ಜಾತಕದಲ್ಲಿ ಇರುತ್ತೆ. ಈ ಮಾಂದಿ ಹೇಳುವಂಥವನು ಶುಕ್ರನಿಗೆ ಕೆಟ್ಟ ರೀತಿಯಲ್ಲಿ ಯಾವ ಹಣ ಅವರ ಮನೆಯಲ್ಲಿ ಇದ್ದರೂ ಆ ಹಣದಿಂದ ಸುಖ ಇರದೆ ಹೋದಂತಹ ಸ್ಥಿತಿ, ಅಥವಾ ಎಷ್ಟೇ ದುಡಿದರೂ ಹಣವು ಒಗ್ಗೂಡದಂತಹ ಪರಿಸ್ಥಿತಿ. ನಾವು ಕೆಲಸ ಮಾಡುವಂತಹದ್ದು ಒಂದು 70,000 ರೂಪಾಯಿ ಬರಬೇಕಾದಂತಹ ಕೆಲಸವನ್ನ ಒಂದು ಕಡೆ ಮಾಡಿದರೂ ಕೂಡ ಆ ಯಜಮಾನ ಕೊಡುವಂತಹದ್ದು ಕೇವಲ 7,000 ಅಥವಾ 10,000, 17,000 ಈ ರೀತಿಯಲ್ಲಿ ನಮ್ಮನ್ನ ಶೋಷಿಸುವಂತಹ ದರಿದ್ರ ಸ್ಥಿತಿ ಬರೋದಕ್ಕೆ ಅವಕಾಶವಾಗುತ್ತೆ. ಹಾಗಾಗಿ ಶುಕ್ರನ ಸಂದರ್ಭದ ವಿಚಾರ ಇಟ್ಕೊಂಡಾಗ ನಾವು ಯಾವ ನೆಲೆಯಲ್ಲಿ ಎಲ್ಲಿ ನಮ್ಮದೇ ಆದಂತಹ ಒಂದು ಶಕ್ತಿಯನ್ನ ಪ್ರದರ್ಶಿಸಬಹುದು ಅಂತ ನೋಡಿದಾಗ ನಮಗೆ ಬೇಕಾದಂತಹ ಆಸ್ಥೆಯ ವಿಚಾರದಲ್ಲಿ ನಾವು ಸರಿಯಾದ ಹೆಜ್ಜೆಗಳನ್ನ, ಅಂದ್ರೆ ಒಬ್ಬ ಗಾಡ್ ಫಾದರ್ ಇದ್ದಾನೆ ಅಥವಾ ಒಬ್ಬಳು ಗಾಡ್ ಮದರ್, ಅಂದ್ರೆ ಮಾತ್ರ ಒಂದು ದೇವತಾ ಸ್ವರೂಪದ ಒಬ್ಬಳು ತಾಯಿ, ಅವಳು ನೇರವಾಗಿ ಬಯೋಲಜಿಕಲ್ ತಾಯಿ ಆಗ್ಬೇಕಾಗಿಲ್ಲ. ಯಾವುದೋ ಒಂದು ನೆಲೆಯಲ್ಲಿ ಒಬ್ಬಳು ಮೇಡಮ್ ಒಬ್ಬ ಹುಡುಗನ ಅಥವಾ ಒಬ್ಬ ಹುಡುಗಿಯ ಜೀವನದ ದಿವ್ಯದ ದಾರಿಗೆ ಬೇಕಾದಂತಹ ಬೆಳಕನ್ನ ತೋರಿಸ್ಬಿಡಬಹುದು. ಇಂತಹ ಎಲ್ಲ ರೀತಿಯ ಒಂದು ನೆರವುಗಳು ಇಲ್ಲಿ ಕೂಡಿ ಬಂದಾಗ ಈ ರಾಶಿಯವರಿಗೆ ಧನ ಸಂಚಯನವಾಗೋದಕ್ಕೆ ಸಾಧ್ಯವಾಗುತ್ತೆ. ಮುಖ್ಯವಾಗಿ ನೆನ್ಪಿಟ್ಕೊಡಿ, ಸಿನಿಮಾದಲ್ಲಿ ಹಣವನ್ನ ಮಾಡುವಂತಹದ್ದಕ್ಕೆ ವೃಷಭ ರಾಶಿಯವರಿಗೆ ಸಾಧ್ಯವಿರುತ್ತೆ. ಯಾವುದೇ ರೀತಿಯ ಕ್ಯಾಮರಾ ಅಥವಾ ಸ್ಕ್ರಿಪ್ಟ್ ಅಥವಾ ಯಾವುದೋ ನಟನೆ, ಈ ಎಲ್ಲ ರೀತಿಯಲ್ಲಿ ನಾನು ಈಗಲೇ ಹೇಳಿದಂತೆ ಇದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಯಾವಾಗಲೂ ಈ ಒಂದು ನಮ್ಮ ಔನ್ನತ್ಯ ಅನ್ನುವಂಥದ್ದು, ನಾವು ಸಾಧಿಸಿದಂಥ ಕೀರ್ತಿ ಅನ್ನುವಂಥದ್ದು ಇವತ್ತಿದ್ದ ಹಾಗೆ ನಾಳೆಗಿರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಎಷ್ಟೋ ಜನರ ಉದಾಹರಣೆಗಳನ್ನು ನಾವು ಕೊಡುವಂತಹದ್ದಾದ್ರೆ, ಎಷ್ಟೋ ಒಂದು ಹೆಸರನ್ನು ಮಾಡಿದಂತಹ ದೊಡ್ಡ ದೊಡ್ಡ ಸ್ಟಾರ್ಸ್, ಅಂದರೆ ನೀವು ಬೇಕಾದರೆ ನಾವು ಹೆಸರಿಸುವಂತಹದ್ದಾದ್ರೆ ಬಹಳ ಹೆಸರುಗಳನ್ನು ಹೇಳ್ಬೋದು, ಆದರೆ ಹೆಸರುಗಳನ್ನು ಹೇಳುವಂಥ ಉಪದ್ವ್ಯಾಪ ಮಾಡೋದು ಬೇಡ. ಅವರು ತಮ್ಮ ಜೀವನದ ಆರಂಭದ ದಿನಗಳಲ್ಲಿ ದೊಡ್ಡ ರೀತಿಯ ಯಶಸ್ಸನ್ನು ಪಡೆದರೂ ಕೂಡ ಎಲ್ಲೋ ಒಂದು ಕಡೆ ನಂತರ ಏನಾಗ್ಬಿಡ್ತಾರೆ, ಯಾರಿಗೂ ತಿಳಿದೇ ಹೋದಂತಹ ಒಂದು ನೆಲೆಯಲ್ಲಿ ಅವರು ಸಂಪೂರ್ಣ ಅಪರಿಚಿತರಾಗಿ ಬದುಕಬೇಕಾದಂಥದ್ದು. ನೋಡಿ, ಒಂದು ಜೀವನದಲ್ಲಿ ಪ್ರಾರಂಭದಲ್ಲಿಯೇ ನಮಗೆ ಬೇಕಾದಂತಹ ಯಶಸ್ಸು ಬಾರದೇ ಇದ್ದರೂ ಪರವಾಗಿಲ್ಲ, ಯಶಸ್ಸು ಬಂದಾದ ನಂತರದಲ್ಲಿ ನಾವು ಅಪರಿಚಿತರಾಗುವಂತಹ ಸ್ಥಿತಿಗತಿಗಳನ್ನು ಎದುರಿಸುವಂಥದ್ದಿದೆಯಲ್ಲ, ಅದು ಬಹಳ ಒಂದು ನಮ್ಮ ಪ್ರಾರಬ್ಧದ ದೊಡ್ಡ ಒಂದು ದುರ್ಭರವಾದಂತಹ ಸ್ಥಿತಿ ಇರುತ್ತೆ. ಯಾಕೆಂದರೆ ನಾವು 1-2 ಚಿತ್ರಗಳ ಮೂಲಕ 3 ಚಿತ್ರಗಳ ಮೂಲಕ ನಮ್ಮ ಹೆಸರನ್ನ ಅತ್ಯಂತ ಅದ್ಭುತವಾಗಿ ಜನರ ನಡುವೆ ತಂದು ನಿಲ್ಲಿಸಿದಾಗ, ನಂತರ ಏನೂ ಇರದೆ ನಾವು ಅಪರಿಚಿತರಾದಾಗ ನಾವು ಒಂದು ತಳ್ಳುವ ಗಾಡಿಯಲ್ಲಿ ತರಕಾರಿಯನ್ನು ಅಥವಾ ಒಂದು ಸಣ್ಣ ರೀತಿಯ ಕೇಟರಿಂಗ್ ಗಾಡಿಯನ್ನು ತಳ್ಕೊಂಡು ಹೋಗುವಂಥದ್ದು, ಇಂತಹದ್ದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ವೃಷಭ ರಾಶಿಯವರು ತಳ್ಳುವ ಗಾಡಿಯ ಮೂಲಕವಾಗಿಯೂ ಅವರು ನಿಂತ ನೆನದಲ್ಲಿ ಸರಿಯಾದ ಹೆಜ್ಜೆ ಇಟ್ಟರೆ ತಳ್ಳುವ ಗಾಡಿಯ ಏನು ತಿಂಡಿಯ ವಿಚಾರದಲ್ಲಿ ಅಥವಾ ಕಾಯಿ ಪಲ್ಯಗಳ ವಿಚಾರದಲ್ಲಿ ಅಥವಾ ಇನ್ನೇನೇ ರೀತಿಯ ಸಣ್ಣ ಒಂದು ರೀತಿಯ ಒಂದು ಶಾಪನ್ನು ಇಟ್ಟು ನಂತರ ಅದನ್ನು ವಿಸ್ತಾರವಾಗಿ ಬೆಳೆಸಬಿಡಬಹುದಾದಂತಹ ಒಂದು ಏನು ವಿಶೇಷತೆ ಇದೆ ಅಂತಲ್ಲ, ಆ ಘನತ್ವ ಇದೆಯಲ್ಲ, ಅದನ್ನ ಇವರು ಶನೈಶ್ಚರನ ಮೂಲಕವಾಗಿಯೂ ಸಂಪಾದಿಸ್ಕೊಡ್ಬಲ್ಲರು. ಹಾಗಾಗಿ ಇವರ ಜಾತಕದಲ್ಲಿ ಶನೈಶ್ಚರನೋ ಬುಧನೋ, ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಇವರಿಗೆ ಮಂಗಳನೂ ಕೂಡ ನೆರವಾಗಬಲ್ಲ. ಆದರೆ ಅದಕ್ಕೊಂದು ಕೆಲವು ಇಪ್ಸ್ ಅಂಡ್ ಬಟ್ಸ್ ಇರುತ್ತೆ. ಅಂದ್ರೆ ನಾವೇನಿವತ್ತು ಕೆಲವೊಂದು ಸಂದರ್ಭದಲ್ಲಿ ಕಂಡೀಷನ್ಸ್ ಅಪ್ಲೈಡ್ ಅಂತ ಹೇಳ್ತೇವೆ. ಆ ಕಂಡೀಷನ್ಸ್ ಅಪ್ಲೈಡ್ ಆದಾಗ ಗುರುವು ಕೂಡ ಮಂಗಳನೂ ಕೂಡ ಶುಕ್ರನಿಗೆ ಒಳ್ಳೆಯದಾದಂತಹ ರೀತಿಯಲ್ಲಿ ಹೆಲ್ಪ್ ಮಾಡುವಂತಹ ಕಂಡೀಷನ್ ಇದ್ದಾಗ ಈ ರಾಶಿಯವರು ಧನ ಸಂಚಯನವನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ದೊಡ್ಡದಾಗಿ ಬರುತ್ತೆ. ನಮಸ್ಕಾರ. ದೇವರೇ ಗತಿ. ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ. ನಾವು ಧನ ಯೋಗದ ಬಗೆಗೆ ಮಾತನಾಡ್ತಾ ಬಂದಿದ್ದೇವೆ. ಈಗ ಮಿಥುನ ರಾಶಿಯವರಿಗೆ ಧನಯೋಗದ ಸಂಪ್ರಾಪ್ತಿ ಹೇಗೆ ಆಗುತ್ತೆ, ಅಥವಾ ಧನಯೋಗದ ಆ ಒಂದು ಸುಹಾಸಕರತೆಯನ್ನು ಇವರು ಹೇಗೆ ಕಳೆದುಕೊಂಡು ಬಿಡ್ತಾರೆ, ಈ ವಿಚಾರವಾಗಿ ನಾವು ಚರ್ಚೆ ಮಾಡೋಣ. ಬುಧ ಜೀವನದಲ್ಲಿ ಧನವನ್ನ ಗಳಿಸಿಕೊಡಬಹುದಾದದ್ದು ಬೌದ್ಧಿಕವಾದಂತಹ ಶಕ್ತಿಯ ಮೂಲಕ. ಈ ಬೌದ್ಧಿಕವಾದಂತಹ ಶಕ್ತಿ ಎಲ್ಲಿ ನಮ್ಮ ಒಂದು ಆಸ್ತಿ ಆಗುತ್ತೆ ಅಂತಂದ್ರೆ, ನಿಖರವಾದ ರೀತಿಯಲ್ಲಿ ನಮ್ಮ ಯೋಜನೆಗಳನ್ನು ನಾವು ಇಟ್ಟುಕೊಂಡಾಗ, ನಮ್ಮ ಬೌದ್ಧಿಕತೆಯ ಒಂದು ಚೌಕಟ್ಟಿನಲ್ಲಿ ನಿಖರವಾದಂತಹ ಹೆಜ್ಜೆಯನ್ನ ಇಡಲಿಕ್ಕೆ ಸಾಧ್ಯವಾದಾಗ ಏನಾಗುತ್ತೆ, ನಮ್ಮ ಹೆಜ್ಜೆಗಳು ಗೆಲ್ಲೋದಕ್ಕೆ ಬೇಕಾದಂತಹ ಒಂದು ಅದೃಷ್ಟ ಒದಗಿ ಬರುತ್ತೆ.
ಆದರೆ ಈ ಮಿಥುನ ರಾಶಿಯವರ ತೊಂದರೆ ಏನು ಅಂತಂದರೆ, ಎಲ್ಲವನ್ನೂ ತಿಳಿದುಕೊಳ್ಳಬಹುದಾದಂತಹ ವಿಶೇಷತೆ ಇವರಿಗೆ ಒದಗಿ ಬಂದಿದ್ದರಿಂದ, ಯಾಕೆಂದರೆ ಇವರಲ್ಲಿರುವಂತಹ ಶಾರ್ಪ್ನೆಸ್, ಒಂದು ಬೌದ್ಧಿಕವಾದಂತಹ ಶಾರ್ಪ್ನೆಸ್ ಏನು ಮಾಡುತ್ತೆ, ಒಂದು ವಿಚಾರದ ನೆಗೆಟಿವ್ ಸೈಡನ್ನು ಕೂಡ ಅದು ನೋಡ್ತಾ ಇರುತ್ತೆ. ಓಡುವಂತಹ ವ್ಯಕ್ತಿ, ಇವತ್ತು ಒಲಿಂಪಿಕ್ಸ್ನಲ್ಲಿ ಒಬ್ಬ ಓಡಬೇಕಾದಂತಹ ವ್ಯಕ್ತಿ ತನ್ನ ಹಿಂದಿನವನು ಎಷ್ಟು ದೂರದಲ್ಲಿದ್ದಾನೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋದರೆ, ಆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಏನಿದೆ ಅದು ಹಿಂದಿನ ವ್ಯಕ್ತಿ ಇವನಿಗಿಂತಲೂ ಮುಂದೆ ಹೋಗುವಂತಹದ್ದಕ್ಕೆ ಚಾನ್ಸ್ ಇರುತ್ತೆ. ಹಾಗಾಗಿ ಹಿಂತಿರುಗಿ ನೋಡಬೇಕಾದಂತಹ ಸ್ಥಿತಿಗತಿಗಳನ್ನು ಅನವಶ್ಯಕವಾಗಿ ಬುಧನ ಯಜಮಾನತ್ವದ ಮಿಥುನ ರಾಶಿಯವರು ಮಾಡಿದಾಗ ಈ ಧನಯೋಗದ ಸಂದರ್ಭ ಇವರಿಗೆ ಏನಾಗುತ್ತೆ, ಸ್ವಲ್ಪ ಕುಂಠಿತವಾಗಿ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಈಗ ನಾವು ಯಾವುದೋ ಒಂದು ಸ್ಟೋರನ್ನು ಮಾಡಬೇಕು, ಯಾವುದೋ ಒಂದು ನಾವು ಮಾಂಸದ ಅಂಗಡಿಯನ್ನು ನಾವು ನಡೆಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡಿರ್ತೀವಿ, ಅಥವಾ ಒಂದು ವೆಜಿಟೇರಿಯನ್ ಹೋಟೆಲನ್ನು ನಾವು ಪ್ರಾರಂಭಿಸಬೇಕು ಅಂತ ಇರ್ತೀವಿ. ಈ ವೆಜಿಟೇರಿಯನ್ ಹೋಟೆಲ್ನಲ್ಲಿ ಅಥವಾ ಯಾವುದೇ ರೀತಿಯ ನಮ್ಮ ಕೆಲಸಗಳಿರಲಿ, ನಮ್ಮ ಬೌದ್ಧಿಕ ಶಕ್ತಿ ಇರಲೇಬೇಕು. ಯಾವಾಗಲೂ ಆತ್ಮದಲ್ಲಿ ಇರಬಹುದಾದಂತಹ ನಮ್ಮ ಜ್ಞಾನದ ಒಂದು ವಿಚಾರದ ಹೈಟ್ ಏನಿದೆ ಅದು ಯಾವತ್ತೂ ಈ ಜ್ಞಾನವನ್ನು ಹೊಂದಿದಂತಹ, ಮೀರಿದ ಜ್ಞಾನವನ್ನು ಹೊಂದಿದಂತಹ ವ್ಯಕ್ತಿ ಇದ್ದೇ ಇರ್ತಾನೆ. ಒಂದು ಪರ್ವತ, ಎತ್ತರವಾದಂತಹ ಪರ್ವತಕ್ಕೆ ಇನ್ನೊಂದು ಎತ್ತರವಾದಂತಹ ಪರ್ವತ ಸ್ಪರ್ಧೆಯಾಗಿ ನಿಲ್ಲುತ್ತೆ. ಹಾಗೆ ಎಷ್ಟೇ ನಮ್ಮಲ್ಲಿ ಜ್ಞಾನ, ಬೌದ್ಧಿಕವಾದಂತಹ ಶಕ್ತಿ ಇದ್ರೂ ಕೂಡ ನಮ್ಮನ್ನು ಮೀರಿಸುವಂತಹ ಬೌದ್ಧಿಕವಾದಂತಹ ಶಕ್ತಿ ಜನ ಸಿಗುತ್ತಾರೆ. ಹಾಗಾಗಿ ನಾವು ಅಂತಹ ನಮ್ಮನ್ನು ಮೀರಿದಂತಹ ಬೌದ್ಧಿಕ ಶಕ್ತಿಯನ್ನು ಇಟ್ಟುಕೊಂಡಂಥವರು ಹೇಗೆ ತಮ್ಮ ದಾರಿಯನ್ನು ರೂಪಿಸಿಕೊಳ್ಳುತ್ತಿದ್ದಾರೆ ಎನ್ನುವಂತಹದ್ದನ್ನು ಅಭ್ಯಸಿಸುವುದರ ಮೂಲಕ ನಾವು ಅವರ ಆ ಮಟ್ಟವನ್ನು ತಲುಪಿ ಅವರ ಮಟ್ಟವನ್ನು ಮೀರುವಂತಹ ಒಂದು ವಿಚಾರ ಹೇಗೆ ಮಾಡಬಹುದು ಎನ್ನುವುದಕ್ಕಾಗಿ ಯಾವ ರೀತಿಯ ಏಕಾಗ್ರತೆಯ ಕೊರತೆಯೂ ಇರದಂತೆ ಇವರು ಮುಂದುವರಿಯುತ್ತಾರೆ ಅಂತಾದರೆ, ಬುಧನ ಯಜಮಾನತ್ವದಲ್ಲಿರುವಂತಹ ಮಿಥುನ ರಾಶಿಯವರಿಗೆ ಧನಯೋಗವು ತಂತಾನೇ ಪ್ರಾಪ್ತಿಯಾಗ್ತದೆ. ನಮ್ಮಲ್ಲಿ ಜಾತಕದಲ್ಲಿ ನಾವು ಅನೇಕ ಸಲ ಅನೇಕ ಧನಯೋಗಗಳ ಬಗೆಗೆ ಹೇಳ್ತಾರೆ, ಎಲ್ಲ ಜ್ಯೋತಿಷಿಗಳು ಹೇಳ್ತಾರೆ, ಶಾಸ್ತ್ರವೂ ಹೇಳುತ್ತೆ. ಆದರೆ ಯೋಗಗಳು ಇದ್ದರೆ ಆಗಲಿಲ್ಲ. ಈಗ ಧನಯೋಗ ಹೇಳುವಂತಹದ್ದು ನಾವು ಮೆಜೆಸ್ಟಿಕ್ನಲ್ಲಿ ಸುಮ್ಮನೆ ಒಂದು ಸ್ಯಾಂಪಲ್ 1000 ಜನರ ಜಾತಕಗಳನ್ನು ತಗೊಂಡ್ರೆ ಅದರಲ್ಲಿ ಸುಮಾರು ಒಂದು 750 ಜನರಿಗೆ ಧನಯೋಗ ಇರುತ್ತೆ. ಆದ್ರೆ ಧನಯೋಗ ಇದ್ರೆ ಆಗಲಿಲ್ಲ. ಧನಯೋಗವನ್ನು ಸಂಪ್ರಾಪ್ತಿಸಿ ಕೊಡಬೇಕಾದಂತಹ ಗ್ರಹಗಳು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿವೆ, ಎಷ್ಟರ ಮಟ್ಟಿಗೆ ಯುಕ್ತವಾದಂತಹ ಸಂದರ್ಭದಲ್ಲಿ ಈ ವ್ಯಕ್ತಿಯ ಸಹಾಯಕ್ಕೆ ಅದು ಧಾವಿಸಿ ಬರುತ್ತೆ. ನಮ್ಮ ಧನಯೋಗ ನಮ್ಮ 90ನೇ ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಾದರೆ ಧನಯೋಗ ಇದ್ದು ಏನು ಪ್ರಯೋಜನ? ಅಂದ್ರೆ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಧನಯೋಗವನ್ನು ಮೀರಿದಂತಹ ಒಂದು ಶಕ್ತಿಯನ್ನ, ಅಂದರೆ ಧನಯೋಗ ಇರದೇ ಹೋದರೂ ಅಥವಾ ಧನಯೋಗ ಇದ್ದು ದುರ್ಬಲವಾದರೂ ಮಿಥುನ ರಾಶಿಯವರು ತಮಗೆ ಬೇಕಾದಂತಹ ಒಂದು ಅಗಾಧವಾದಂತಹ ಧನರಾಶಿಯನ್ನು ಸಂಪಾದಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲವೇ ಅಂತ ಕೇಳಿದ್ರೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಪಂಡಿತನಿಗೆ, ಎಲ್ಲವನ್ನೂ ತಿಳಿದುಕೊಂಡವನಿಗೆ ಜಗತ್ತಿನಲ್ಲಿ ಎಲ್ಲೆಡೆಯಲ್ಲಿಯೂ ಮನ್ನಣೆ ಇದೆ. ನಾವು ಎಲ್ಲೇ ಹೋಗಲಿ, ನಾವು ಬೆಂಗಳೂರಿನಲ್ಲಿ ಇದ್ರೂ ಕೂಡ, ಹೈದರಾಬಾದಿಗೆ ಹೋದರೂ ಕೂಡ ನಮ್ಮ ಜ್ಞಾನದ ಕಾರಣಕ್ಕಾಗಿ ನಮಗೊಂದು ಮನ್ನಣೆ ಇರುತ್ತೆ. ಡೆಲ್ಲಿಗೆ ಹೋದರೂ ಕೂಡ ಒಂದು ಮನ್ನಣೆ ಇರುತ್ತೆ. ನಾವು ಯುರೋಪಿಗೆ ಹೋದರೂ ಕೂಡ ಮನ್ನಣೆ ಇರುತ್ತೆ. ಅಮೆರಿಕಕ್ಕೆ ಹೋದರೂ ಕೂಡ ಮನ್ನಣೆ ಇರುತ್ತೆ. ಯಾಕೆಂದ್ರೆ ವಿಶೇಷವಾದಂತಹದ್ದೇನೋ ಒಂದು ನಮ್ಮಲ್ಲಿ ಇರುವಂತಹದ್ದನ್ನು ಸನ್ಮಾನಿಸುವಂತಹ ಅಥವಾ ವಿಶೇಷ ಗೌರವದಿಂದ ಕಾಣುವಂತಹ ಜನ ಇರೋದ್ರಿಂದ ವಿದ್ವಾಂಸನಾದವನಿಗೆ ಎಲ್ಲೆಡೆಯಲ್ಲಿಯೂ ಒಂದು ರೀತಿಯ ಆ ಒಂದು ರೆಡ್ ಕಾರ್ಪೆಟ್ ಸ್ವಾಗತ ಅಂತ ಹೇಳ್ತೇವಲ್ಲ ನಾವು, ಆ ಕೆಂಪು ಹಾಸಿನ ಸ್ವಾಗತವನ್ನ ಅವ್ರು ಮಾಡ್ತಾರೆ. ಈ ವಿಶೇಷವಾದಂತಹ ಬೌದ್ಧಿಕ ಶಕ್ತಿಯಿಂದಲೇ ಇವರು ಅನೇಕ ರೀತಿಯ ಸಂಪಾದನೆಯನ್ನ ಮಾಡುವಂತಹದ್ದಕ್ಕೆ ಅವಕಾಶ ಇರುತ್ತೆ. ಇವರ ಸಂದರ್ಭ ಎಲ್ಲಿ ತೊಂದರೆ ಆಗತ್ತೆ ಅಂತಂದ್ರೆ, ತಾನು ತಿಳಿದದ್ದೇ ಪರಮವಾದಂತಹ ದೊಡ್ಡದಾದಂತಹ ಸತ್ಯ, ಇದರ ಆಚೆಗೆ ಮತ್ತೆ ಯಾವ ಸತ್ಯಗಳೂ ಇಲ್ಲ ಅನ್ನುವಂತಹ ಅಹಂಕಾರ ಇವರಲ್ಲಿ ಜಾಗೃತವಾದಂತಹ ಸ್ಥಿತಿ ಬಂದ್ಬಿಟ್ರೆ ಬಹಳ ಕಷ್ಟವಾಗತ್ತೆ. ಆಗ ಕಷ್ಟವಾಗತ್ತೆ ಅಂತಂದ್ರೆ, ಈ ದುರಹಂಕಾರವನ್ನ ಎಷ್ಟೇ ನಮಗೆ ವಿದ್ವಾನ್ ಸರ್ವತ್ರ ಮಾನ್ಯತೆ ಅನ್ನುವಂತಹದ್ದು ಇದೆಯಾದರೂ ಸರಿ ಕೂಡ ಜನ ನಮ್ಮದಾದಂತಹ ಒಂದು ಅಹಂಕಾರದ ಕತ್ತಲನ್ನ ಕಂಡಾಗ ಏನ್ ಮಾಡ್ತಾರೆ, ಅಸಹ್ಯ ಪಡ್ತಾರೆ, ನಮ್ಮಿಂದ ದೂರವಾಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ವೆನ್ ವಿ ಬಿಕಮ್ ಐಸೋಲೇಟೆಡ್, ಯಾವುದೇ ಪ್ರಪಂಚದ ಅತ್ಯದ್ಭುತವಾದಂತಹ ಬುದ್ಧಿವಂತನಿದ್ದರು, ಇವತ್ತು ನಮ್ಮ ಭಾರತದ ರಾಜಕಾರಣದಲ್ಲಿ ಅನೇಕ ಬುದ್ಧಿವಂತರಿದ್ದಾರೆ. ಇವತ್ತು ಏನು ಆಡಳಿತದ ಚುಕ್ಕಾಣಿ ಒಂದು ಪೋಸ್ಟ್ಗಳನ್ನು ಹಿಡ್ಕೊಂಡಿದ್ದಾರೋ ಅವರನ್ನ ಮೀರಿದಂತಹ ಒಂದು ಆ ಒಂದು ಬುದ್ಧಿಶಾಲಿಗಳಿದ್ದಾರೆ.
ಆದ್ರೆ ಅವರಿಗೆ ಅಧಿಕಾರ ಯಾಕೆ ಸಿಗೋದಿಲ್ಲ? ಅವರಲ್ಲಿ ಇರಬಹುದಾದಂತಹ ಕೊರತೆ. ನಮ್ಮಲ್ಲಿ ಬೌದ್ಧಿಕತೆ ಇದ್ರೆ ಆಗಲಿಲ್ಲ, ಆ ವರ್ಚಸ್ಸನ್ನು ನಾವು ಬೆಳೆಸ್ಕೊಡ್ಬೇಕು. ನಾವು ಒಂದೊಂದು ಸಂದರ್ಭದಲ್ಲಿ ನೀವು ಕ್ರಿಕೆಟ್ನಲ್ಲೇ ನಾವು ಗಮನಿಸಿದ್ರೆ ಎಷ್ಟೆಲ್ಲ ಜನ ಒಳ್ಳೆಯದಾದಂತಹ ಕ್ರಿಕೆಟ್ ಅನ್ನು ಆಡ್ತಾರೆ. ಆದರೆ ಯಾವುದೋ ಒಬ್ಬ ಕ್ರಿಕೆಟಿಗನಿಗೆ ಅವನು ಆಡಿದಂತಹ ಆಟದ ಸಂದರ್ಭದ ಯಾವುದೋ ಒಂದು ಅವನ ವರ್ಚಸ್ಸೇನಿದೆ, ಆ ವರ್ಚಸ್ಸಿನ ನೆಲೆಯಲ್ಲಿ ವಿಶೇಷವಾದಂತಹ ಗೌರವವನ್ನು ನಾವು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ನಾವು ಅದನ್ನು ಕೂಡ ಇಲ್ಲಿ ಹೆಸರಿಸೋದು ಬೇಡ. ನಾವು ಇತ್ತೀಚೆಗೆ ಪೇಪರ್ಗಳಲ್ಲಿ ಅನೇಕ ರೀತಿಯ ಒಂದು ಪಬ್ಲಿಸಿಟಿಯನ್ನು ಪಡೆದಂತಹ ಒಂದು ಘಟನೆ ಅಲ್ಲಾಯಿತು 2 ಆಟಗಾರರ ಬಗ್ಗೆ. ಆ ಆಟಗಾರರಲ್ಲಿ ಒಬ್ಬ ಆಟಗಾರ ಜೀವನದ ಸಂದರ್ಭದ ಬಹಳ ನಿಕೃಷ್ಟವಾದಂತಹ ಸ್ಥಿತಿಗತಿಗಳನ್ನು ಯಾಕೆ ಎದುರಿಸಿದ್ರು ಅಂತ ಕೇಳಿದ್ರೆ, ಅವರ ಯಾವುದೋ ಒಂದು ಕಾರಣದ ದುರ್ದೈವದಿಂದ ಆ ಆಟಗಾರ ಬಹುಶಃ ಸರಿಯಾದ ರೀತಿಯ ಪೋಷಣೆ ಸಿಕ್ಕಿದ್ರೆ ಅಥವಾ ಮಾರ್ಗದರ್ಶನ ಸಿಕ್ಕಿದ್ರೆ ಜಗತ್ತಿನ ಏಕಮೈವಾದ್ವಿತೀಯನಾದಂತಹ ಒಬ್ಬ ಬ್ರಾಡ್ಮನ್ ಅನ್ನು ಮೀರಿಸುವಂತಹ ಒಂದು ಬ್ಯಾಟ್ಸ್ಮನ್ ಆಗಬಹುದಿತ್ತು. ಈಗ ಬ್ಯಾಟರ್ ಅಂತ ಹೇಳ್ತಾರೆ, ಈಗ ಬ್ಯಾಟ್ಸ್ಮನ್ ಅಂತ ಹೇಳಲ್ಲ, ಬ್ಯಾಟರ್ ಆಗಬಹುದಿತ್ತು. ಆದ್ರೆ ಅದಾಗಲಿಲ್ಲ. ಅದಕ್ಕಾಗಲಿಲ್ಲ ಕಾರಣ ಏನು ಅಂತಂದ್ರೆ, ಹಗಲಿನ ಜೀವನದಲ್ಲಿ ಅತ್ಯದ್ಭುತ ಆಟವನ್ನು ಆಡಬಹುದಾದಂತಹ ವ್ಯಕ್ತಿ ರಾತ್ರಿ ಜೀವನದಲ್ಲಿ ಸ್ವಚ್ಛಂದತೆ. ಯಾಕೆಂದ್ರೆ ಇಲ್ಲಿ ಹಣ ಬರ್ತಾ ಇದೆ. ಆಗ ನಾವು ಏನ್ ಮಾಡ್ತೀವಿ, ನಮ್ಮದಾದಂತಹ ಒಂದು ಸನ್ನಿವೇಶದಲ್ಲಿ ಎಂಜಾಯ್ ಮಾಡಬೇಕು ಅನ್ನುವಂಥದ್ದನ್ನ ಪಡಿತಾ ಆ ರಾತ್ರಿಯ ಕಗ್ಗತ್ತಲಿನಲ್ಲಿ ಯಾವ ರೀತಿಯ ಸುಖವನ್ನು ಪಡಿತೇವೆ ಅನ್ನುವಂಥದ್ದು ಅವರಿಗೆ ಗೊತ್ತಿರದೆ ಹೋದಾಗ ಒಂದು ರೀತಿಯ ಧ್ವಂಸ ಅಥವಾ ಆತ್ಮನಾಶ ಆಗುತ್ತಾ ಆ ವ್ಯಕ್ತಿ ಜಗತ್ತಿನಲ್ಲಿ ಅತ್ಯುನ್ನತ ಮಟ್ಟದ ಒಂದು ರೆಕಾರ್ಡನ್ನು ಮಾಡಬಹುದಾದಂತಹ ಸಾಧ್ಯತೆಯನ್ನು ಇಟ್ಟುಕೊಂಡಿದ್ರು ಕೂಡ ಜಗತ್ತಿನಲ್ಲಿ ಅಪರಿಚಿತನಾದಂತಹ ಆಟಗಾರನಾಗಿ, ಕ್ರಿಕೆಟ್ ಆಟಗಾರನಾಗಿ ಏನಾಗ್ತಾನೆ, ನಿಶ್ಶೇಷನಾಗ್ತಾನೆ. ಇದು ಬಹಳ ಯಾತನಾಮಯವಾದ ಸಂಗತಿ. ಇದು ಒಂದು ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಮಿಥುನ ರಾಶಿಯ ಜನ ಏನ್ ಮಾಡಬೇಕು, ನಮ್ಮಲ್ಲಿ ಇರುವಂತಹ ಪ್ರತಿಭೆಯನ್ನ ಇನ್ನಿಷ್ಟು ಶಾರ್ಪ್ಗೊಳಿಸ್ಕೊಳ್ಳುವಂತಹ ಒಂದು ವಿಚಾರಕ್ಕೆ ಮುನ್ನುಗ್ಗಿದರೆ ಇವರ ಬೌದ್ಧಿಕ ಶಕ್ತಿಯೇ ಅಥವಾ ಇವರ ಅತ್ಯುನ್ನತ ಮಟ್ಟದಲ್ಲಿ ಅನ್ಯರನ್ನ ನೋಡಿ ಕಲಿಯಬಹುದಾದಂತಹ ಒಂದು ಸ್ವೀಕೃತಿಯ ಆ ಗುಣಧರ್ಮದಲ್ಲಿಯೇ ಇವರು ಎಲ್ಲಿ ಕೈ ಇಡ್ತಾರೋ ಅಲ್ಲೆಲ್ಲ ಯಶಸ್ಸನ್ನು ಪಡಿಬಹುದು. ಕೇಟರಿಂಗ್ ನಲ್ಲಿ ಯಶಸ್ಸನ್ನು ಪಡಿಬಹುದು, ಒಂದು ರೆಸ್ಟೋರೆಂಟ್ ಅನ್ನು ನೆಲೆಸಿ ಅನೇಕ ರೀತಿಯ ಯಶಸ್ಸನ್ನು ಪಡಿಬಹುದು, ಅಥವಾ ಒಂದು 5 ಸ್ಟಾರ್ ಹೋಟೆಲ್ ಕಟ್ಟಿ ಒಂದು ಯಶಸ್ಸನ್ನು ಪಡಿಬಹುದು, ಅಥವಾ ಇವರು ಕುಶಾಗ್ರಮತಿಗಳಾಗಿರೋದ್ರಿಂದ ಇಂಟರ್ನ್ಯಾಷನಲ್ ವಿಚಾರಗಳಲ್ಲಿ ಅಥವಾ ಶೇರ್ ವಿಚಾರಗಳಲ್ಲಿ ಒಬ್ಬ ಒಳ್ಳೆಯ ಕನ್ಸಲ್ಟೆಂಟ್ ಆಗಿ ಜೀವನದಲ್ಲಿ ಅದ್ಭುತವನ್ನ ನಿರ್ಮಾಣ ಮಾಡಿಕೊಡುವಂತಹ ಶಕ್ತಿ ಇರುತ್ತೆ. ಹಾಗಾದ್ರೆ ಇವರು ಎಲ್ಲಿ ಕುಸಿತಾರೆ ಅಂತಂದ್ರೆ, ಯಾವುದೋ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ತೂಕಕ್ಕೆ ಬರಲಾರದಂತಹ ಜನರನ್ನ ಸ್ವಲ್ಪ ನಿಕೃಷ್ಟವಾಗಿ ಕಾಣಬಹುದಾದಂತಹ ಒಂದು ಬೌದ್ಧಿಕ ನೆಲೆಯಲ್ಲಿ ಆ ಒಂದು ಸಣ್ಣ ಏರುಪೇರನ್ನ ನಿರ್ಮಿಸಿಕೊಡೋದ್ರಿಂದಾಗಿ ಕೆಲವೊಂದು ರೀತಿಯ ಆ ಬಿಕ್ಕಳಿಕೆಗಳ ಮೂಲಕವಾಗಿ ಸರ್ವತ್ರವಾದಂತಹ ಧನನಾಶಕ್ಕೆ ಕಾರಣವಾಗುವಂತಹ ಸ್ಥಿತಿಗತಿಗಳನ್ನ ಇವರು ಎದುರಿಸಿ ಬಿಡಬಹುದು. ಹಾಗಾದ್ರೆ ನಾವು ಹೇಳ್ತೇವಲ್ಲ, ಓದಿ ಮರಳಾದ ಕೂಚು ಬಟ್ಟ ಅಂತ. ಆ ಓದಿನಿಂದಲೇ ನಾವು ಮೇಲೇರಿ ಬರ್ತೇವೋ ಅದೇ ಜ್ಞಾನಕ್ಕೆ ಬೇಕಾದಂತಹ ಸೋಪಾನವಾಗುತ್ತೋ ಅಂತ ಕೇಳಿದ್ರೆ, ಇಡೀ ದಿನ ನಾವು ಪುಸ್ತಕದಲ್ಲಿ ಮುಳುಗುವುದರಿಂದ ಕೂಡ ನಮಗೆ ಜ್ಞಾನ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸರಿಯಾದಂಥ ರೀತಿಯಲ್ಲಿ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು. ವಿಶೇಷವಾಗಿ ಮಿಥುನ ರಾಶಿಯವರು ಒಳ್ಳೆಯ ರೀತಿಯ ಕಮ್ಯುನಿಕೇಶನ್ ಸ್ಕಿಲ್ ಅನ್ನು ಹೊಂದಿದ್ರೆ, ವಿಶೇಷವಾದಂತಹ ಪರಿಣತಿಯ ಜನರೊಂದಿಗಲ್ಲ, ಆ ಇನ್ನೊಬ್ಬನನ್ನ ತನ್ನೊಡನೆ ಒಗ್ಗೂಡಿಸಿಕೊಂಡು ಅವನನ್ನು ಕೂಡ ತನ್ನ ದಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ಕರೆದುಕೊಂಡು ಬರುವಂತಹ ಒಂದು ವಿಶೇಷವಾದಂತಹ ಬೆಳಕನ್ನು ಅವನ ಜೀವನದಲ್ಲಿ ತೋರಿಸಿದ್ರೆ ಇವರು ಪಾರ್ಟ್ನರ್ಶಿಪ್ನಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಕಾಣುವಂತಹ ಒಂದು ಸ್ಥಿತಿಗತಿಗಳನ್ನು ಧನಯೋಗಕ್ಕಾಗಿ ನಿರ್ಮಿಸ್ಕೊಳ್ಬಹುದು. ಹಾಗಾದ್ರೆ ಇವರಲ್ಲಿ ತೊಂದರೆ ಆಗುವಂತಹದ್ದು ನಾನೀಗ ಹೇಳಿದ ಹಾಗೆ ಆ ತನ್ನದೇ ತೂಕದ ಒಂದು ಜನ ಬೇಕು ಅಂದ್ರೆ ಬುದ್ಧಿಮಟ್ಟದಲ್ಲಿ. ಯಾಕೆಂದ್ರೆ ಇವರಿಗೆ ತೊಂದರೆ ಏನಿರುತ್ತೆ ಅಂತಂದ್ರೆ, ಯಾವ ವ್ಯಕ್ತಿ ಬಹುಶಃ ಇವನಷ್ಟೇ ಬುದ್ಧಿವಂತನಾಗಿರ್ತಾನೋ ಅಥವಾ ಇವಳಷ್ಟೇ ಬುದ್ಧಿವಂತಳೆ ಆಗಿರ್ತಾಳೋ ಅಂಥವರ ಜೊತೆಗೆ ಅವರು ಸಹೃದಯವಾಗಿ ಮಾತನಾಡುವಂತಹ ಸ್ಥಿತಿಗತಿ ಇರುತ್ತೆ. ಉಳಿದವರ ಜೊತೆ ಹೋದಾಗ ಇವರು ಏನಾಗುತ್ತಾರೆ, ಕೇವಲ ಮೂಕರಾಗ್ಬಿಡ್ತಾರೆ. ನಾವು ಯಾವಾಗಲೂ ನಾವು ಹೇಳ್ತೇವೆ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ಆದರೆ ಎಲ್ಲ ಸಂದರ್ಭದಲ್ಲೂ ಮಾತು ಬೆಳ್ಳಿ ಅಲ್ಲ, ಮಾತು ಕೂಡ ಬಂಗಾರ. ಮೌನ ಏನ್ ಮಾಡುತ್ತೆ, ಆ ಮೌನದ ಪದರುಗಳು ಅದು ನಮ್ಮ ಅಹಂಕಾರವನ್ನು ಸೂಚಿಸುವಂತಹ ಒಂದು ಅದು ಅಹಂಕಾರ ಅಲ್ಲ, ಆದ್ರೆ ಆ ಮೌನ ಅನ್ಯರಿಗೆ ಏನಾಗುತ್ತೆ, ಅಹಂಕಾರವಾಗಿ ಕಾಣುತ್ತೆ. ಹಾಗಾಗಿ ನಾವು ಮಾತನ್ನು, ಮೌನವನ್ನು
ಅನೇಕ ರೀತಿಯಲ್ಲಿ ಹೇಗೆ ಈಗ ನಮ್ಮ ಸೈನ್ಸ್ನಲ್ಲಿ ಒಂದು ಯಕ್ಕಶ್ಚಿತವಾದಂತಹ ಗ್ರಾಫೈಟ್ ಅಂದರೆ ಕಾರ್ಬನ್ ತುಂಡು, ಅದು ವಿಶಿಷ್ಟವಾದಂತಹ ಹೀಟ್, ಸೂರ್ಯನ ಮೂಲಕವಾದದ್ದು, ವಿಶಿಷ್ಟವಾದಂತಹ ನೀರಿನಲ್ಲಿ, ಪ್ರೆಷರ್ನಲ್ಲಿ ಅದೇನಾಗುತ್ತೆ, ಓವರ್ ದಿ ಇಯರ್ಸ್ ಜಗತ್ತೇ ಸಂಭ್ರಮಿಸಬಹುದಾದಂತಹ ಒಂದು ಡೈಮಂಡ್ ಆಗಿ ಪರಿವರ್ತನೆ ಆಗುತ್ತೆ. ಹಾಗೆ ಈ ಏನು ಮಿಥುನ ರಾಶಿಯ ಜನ ಈ ಎಲ್ಲ ವಾರ್ಡ್ಸ್ಗಳಿಂದ ತಮ್ಮ ಆ ಕಾರ್ಬನ್ ಸ್ವರೂಪದಲ್ಲಿ ಇರಬಹುದಾದಂತಹ ಮೂಲ ಧಾತುವನ್ನು ಎಲ್ಲೆಡೆಯ ಒಂದು ಶಾಖದ ಮೂಲಕವಾಗಿ, ಆ ಒಂದು ತೇವದ ಮೂಲಕವಾಗಿ, ಆ ಒಂದು ಗಾಳಿಯ ಮೂಲಕವಾಗಿ ತಮ್ಮನ್ನು ವಿಸ್ತರಿಸಿಕೊಳ್ಳಲಿಕ್ಕೆ ಹೊರಟ್ರೆ ದೊಡ್ಡ ರೀತಿಯಾದಂತಹ ಹಣದ ತೈಲೆಯನ್ನು ಸಂಪಾದಿಸೋದಕ್ಕೆ ಇವರಿಗೆ ಅವಕಾಶ ಇರುತ್ತೆ. ಹಾಗಾಗಿ ತಮ್ಮ ಬುದ್ಧಿಯನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು, ನೋಡಿ, ಕೆಲವರಿಗೆ ದೊಡ್ಡದಾದಂತಹ ರೀತಿಯ ಕ್ಯಾಪಿಟಲ್ ಹಾಕಬೇಕಾಗತ್ತೆ, ಆದರೆ ಇವರಿಗೆ ಕ್ಯಾಪಿಟಲನ್ನು ಹಾಕಬೇಕಾದಂತಹ ಒಂದು ಅನಿವಾರ್ಯತೆ ಇರದೆಯೇ ಕೇವಲ ಬೌದ್ಧಿಕ ಚೌಕಟ್ಟಿನಲ್ಲಿಯೇ ದೊಡ್ಡದೊಂದನ್ನು ಗಳಿಸಬಹುದಾದಂತಹ, ವರ್ಚಸ್ಸನ್ನು ವಿಸ್ತರಿಸಿಕೊಳ್ಳುವಂತಹ, ಜ್ಞಾನಕ್ಕೆ ಅನೇಕ ರೀತಿಯ ಹೊರ ಕವಚಗಳನ್ನು ಇನ್ನಷ್ಟು ಭದ್ರವಾಗಿ ಕೊಟ್ಟುಕೊಳ್ಳಬಹುದಾದಂತಹ ಒಂದು ಸಮತೋಲನವನ್ನು ಇವರು ಪಡಿತಾರೆ, ಅಲ್ಲಿ ಗೆಲ್ತಾರೆ. ಇದು ಇಲ್ಲದೆ ಹೋದರೆ ಇವರ ಹೆಜ್ಜೆಗಳು ಕುಸಿತವೆ ಮತ್ತು ಕೆಲವು ನಾಶಕ್ಕೆ ಧನನಾಶ ಆಯಿತು ಅಂತಾದರೆ ವ್ಯಕ್ತಿಯ ವರ್ಚಸ್ಸು ಕೂಡ ಎಲ್ಲೋ ಡೌನ್ ಬರುತ್ತೆ. ಅದರ ಅರ್ಥ ಬಡವರಿಗೆಲ್ಲ ವರ್ಚಸ್ಸಿಲ್ಲ ಅಂತಲ್ಲ, ಆದರೆ ಹೇಳುವಂಥ ಪ್ರಶ್ನೆ, ಯಾವಾಗ ವರ್ಚಸ್ಸನ್ನು ಕಳ್ಕೊಳ್ತೇವೆ ಅನ್ನುವಂಥ ಪ್ರಶ್ನೆ ನಾವು ಹಾಕ್ಕೊಳ್ಬೇಕಾಗತ್ತೆ. ಅಂತಹದ್ದನ್ನೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದಾಗ ಮಿಥುನ ರಾಶಿಯವರು ಕೂಡ ಅನೇಕ ರೀತಿಯ ಧನಯೋಗಗಳು ಅವರ ಜಾತಕದಲ್ಲಿ ಇರದಿದ್ದರೂ ಕೂಡ ಸಾಧಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಧನಯೋಗ ಇದ್ದರೆ ಆ ನೆಲೆಯಲ್ಲಿ ಅವರು ಕಾರ್ಯತತ್ಪರರಾದರೆ ಇನ್ನಿಷ್ಟು ವಿಸ್ತರಿಸಿದಂತಹ, ನಾವಿವತ್ತು ಎಷ್ಟೋ ರೀತಿಯ ಜನರನ್ನು ನೋಡ್ತೇವೆ. ನಾವು ಅಂತಾರಾಷ್ಟ್ರೀಯವಾಗಿ ಯಶಸ್ಸನ್ನು ಗಳಿಸಿದ, ಈಗ ಟ್ರಂಪೇ ತಗೊಳ್ಳಿ, ಟ್ರಂಪ್ ಒಬ್ಬ ಎಡಮೆಂಟ್ ವ್ಯಕ್ತಿಯಾಗಿ ಕಂಡರೂ ಕೂಡ ಆತ ವಿಶಿಷ್ಟವಾದಂತಹ ಸ್ವರೂಪದಲ್ಲಿ ಅವನ ಧನ ಸಂಚಯನವನ್ನು ಮಾಡಿಕೊಂಡಂಥ ರೀತಿ ನಾವು ಶ್ಲಾಘಿಸಲೇಬೇಕು. ಈ ಒಂದು 78-79ನೇ ವಯಸ್ಸಿನಲ್ಲೂ ಕೂಡ ಇಷ್ಟು ಸ್ಟ್ರಾಂಗ್ ಆಗಿರುವಂತಹ ವಿಚಾರಕ್ಕೆ ಅವರು ಹೇಗೆ ಬದ್ಧರಾಗಿದ್ದಾರೆ. ನಾವು ಕೊಡಬಹುದಾದಂಥ ಒಂದು ಉದಾಹರಣೆ ಈ ಮಿಥುನ ರಾಶಿಯವರ ಬಗ್ಗೆ ಹೇಳಬೇಕು ಅಂದರೆ ಟ್ರಂಪ್ ಬಹಳ ಜ್ವಲಂತವಾದಂತಹ ನಿದರ್ಶನ. ಇವನ್ನೆಲ್ಲ ಗಮನಿಸಿ ಈ ಎಲ್ಲ ವಿಚಾರಗಳನ್ನು ಕಟ್ಟಿಕೊಟ್ಟಿದ್ದೇನೆ. ನಮಸ್ಕಾರ. ದೇವರೇ ಗತಿ, ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ. ನಾವು ಧನಯೋಗದ ಬಗೆಗೆ ಮಾತನಾಡ್ತಾ ಬಂದಿದ್ದೇವೆ, ಚರ್ಚೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಕರ್ಕಾಟಕ ರಾಶಿಯವರಿಗೆ ಧನಯೋಗದ ಸಂದರ್ಭ ಹೇಗೆ ಒಂದು ರೀತಿಯ ತೂಕವನ್ನು ಪಡೆಯಬಹುದು, ಅಥವಾ ತೂಕ ತಪ್ಪಿದ ತಾಳವಾಗಿ ಅದು ಹೇಗೆ ಒಂದು ಬೋಧಿಯಾಗಬಹುದು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಕರ್ಕಾಟಕ ರಾಶಿಯವರು, ಈ ರಾಶಿ ನೀರಿನ ರಾಶಿ. ಹಾಗಾದರೆ ಜಲತತ್ವ ಅಂದರೆ ಇವರ ಜೀವನ ಇಡೀ ನೀರೇ ಅಂತಲ್ಲ. ಆ ನೀರಿನ ತೇವಮಯವಾದಂತಹ ವಿಚಾರ ಏನಿದೆ, ಆ ತೇವಮಯವಾದಂತಹ ವಿಚಾರ ಈಗ ಬೀಜಕ್ಕೆ ನೀರಿನ ಸಂದರ್ಭ ಒದಗಿ ಬಂದಾಗ, ಮಣ್ಣು ಒದಗಿ ಬಂದಾಗ ಒಂದು ಬೀಜ ಸಮೃದ್ಧಿಯಿಂದ ಅದು ಹರಡಿ ನಿಲ್ಲುತ್ತೆ. ಒಂದು ತೆಂಗಿನ ಸಸಿಯನ್ನು ನಾವು ನೆಟ್ಟಿದ್ದೀವಿ ಅಂತಾದರೆ ಮಣ್ಣಿನ ಸತ್ವ, ನೀರಿನ ಆ ಒಂದು ಹೊಂದಾಣಿಕೆ ಇವೆಲ್ಲ ಸೇರಿದಾಗ ಅದ್ಭುತವಾದಂತಹ ವೃಕ್ಷವಾಗಿ ಅದು ನಿಂತುಕೊಡುತ್ತೆ. ಹಾಗೆ ಈ ರಾಶಿಯ ಜನ ಗುರುವಿನ ಕಾರಣಕ್ಕಾಗಿಯೂ, ಮಂಗಳನ ಕಾರಣಕ್ಕಾಗಿಯೂ, ಬುಧನ ಕಾರಣಕ್ಕಾಗಿಯೂ ಕೂಡ ಒಂದು ರೀತಿಯ ತಮ್ಮದಾದಂತಹ ಸಂಪತ್ತನ್ನು ವಿಸ್ತರಿಸಿಕೊಡೋದಕ್ಕೆ ದೊಡ್ಡದಾದಂತಹ ಶಕ್ತಿಯನ್ನು ಪಡೀತಾರೆ. ಹಾಗಾದರೆ ಈ ರಾಶಿಯ ಯಜಮಾನ ಏನಿದ್ದಾನೆ, ಈ ರಾಶಿಯ ಯಜಮಾನನೇ ಈ ರಾಶಿಯವರಿಗೆ ದುಷ್ಟನೂ ಆಗಬಹುದಾದಂತಹ ಒಂದು ಸನ್ನಿವೇಶ ನಿರ್ಮಾಣವಾಗಿಬಿಡ್ಬೋದು. ಯಾಕೆ ಅಂದರೆ ಚಂದ್ರನ ಒಂದು ತೊಂದರೆ ಅಂದರೆ, ಈ ಚಂದ್ರ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಅಂದರೆ ಪಾಡ್ಯದಿಂದ ಹುಣ್ಣಿಮೆಯವರೆಗೆ ಸಂವರ್ಧನೆ ಆಗ್ತಾ ಹೋಗ್ತಾನೆ. ಹಾಗೆಯೇ ಶುಕ್ಲ ಪಕ್ಷದ ಪಾಡ್ಯದಿಂದ ಕರಗುತ್ತಾ ಹೋಗ್ತಾನೆ. ಇದನ್ನು ನಮ್ಮ ಆರ್ಷೇಯ ಕಥೆಗಳು ಏನು ಹೇಳುತ್ತೆ, ಇವನಿಗೆ ಬಂದಂತಹ ಶಾಪದ ಬಗೆಗೆ. ಈತ ಸ್ತ್ರೀ ವ್ಯಾಮೋಹಿಯಾಗಿದ್ದ, ಗುರುವಿನ ಪತ್ನಿಯಾದಂತಹ ತಾರೆಯನ್ನೇ ಈತ ಅಕ್ರಮವಾಗಿ ಸಂಬಂಧ ಹೊಂದಿದ್ದರಿಂದ ಗುರು ಶಾಪವನ್ನು ಪಡೆಯುವಂತಹ, ನಿನ್ನ ದೇಹ ಕ್ಷಯಿಸಿ ಹೋಗಲಿ ಅನ್ನುವಂತಹ ಶಾಪವನ್ನು ಪಡೆದ ಅಂತ ನಮ್ಮ ಕಥೆಗಳು ಹೇಳ್ತವೆ. ಕಥೆಗಳು ಒಂದು ಕಥೆಯಾಗಿ ಅದರ ಸೌರಭವನ್ನು ನಾವು ಹತ್ತಬೇಕು. ಆದರೆ ವಾಸ್ತವದಲ್ಲಿ
ಈ ಚಂದ್ರ ಮನುಷ್ಯನ ಮೇಲೆ ಕೊಡುವಂಥ ಪರಿಣಾಮ ಏನು? ನಮ್ಮ ಸೈನ್ಸ್ ಏನು ಹೇಳುತ್ತೆ? ಚಂದ್ರ ಒಂದು ಗ್ರಹವಲ್ಲ, ಇದು ಉಪಗ್ರಹ, ಭೂಮಿಯ ಉಪಗ್ರಹ. ಆದರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಇವತ್ತು ವಿಶೇಷವಾಗಿ ಚಂದ್ರನನ್ನು ಒಂದು ಗ್ರಹವನ್ನಾಗಿಯೇ ಅದು ಏನು ಮಾಡಿದೆ, ಸ್ವೀಕರಿಸಿದೆ. ಯಾಕೆ ಹಾಗಾದರೆ ಗ್ರಹವನ್ನಾಗಿ ಸ್ವೀಕರಿಸಿದೆ? ಇವತ್ತು ಭೂಮಿಯನ್ನು ಮಾತ್ರ ಸೆಂಟರ್ ಮಾಡಿಕೊಂಡು ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ತನ್ನದೇ ಆದಂತಹ ಒಂದು ಅದ್ಭುತವಾದಂತಹ ಒಂದು ಶಾಸ್ತ್ರವನ್ನು, ಲೋಗಸ್ ನಾವೇನು ಹೇಳ್ತೀವಿ, ವಿಶದವಾದಂತಹ ವಿಸ್ತಾರವಾದಂತಹ ಒಂದು ಜ್ಞಾನಕೋಶ ಅಂತ ಹೇಳ್ತೀವಿ, ಅದನ್ನು ಮಾಡಿಕೊಂಡಿದೆ. ಆ ಭೂಮಿ ಕೇಂದ್ರವಾದಾಗ ಈ ಭೂಮಿಯ ಮೇಲೆ ಪರಿಣಾಮವನ್ನು ಕೊಡಬಹುದಾದಂಥದ್ದು 27 ನಕ್ಷತ್ರಗಳು ಹಾಗೂ 9 ಗ್ರಹಗಳು. ಹಾಗಾಗಿ ಈ ಒಂದು ಚಂದ್ರ ಬಹಳ ಹತ್ತಿರದಲ್ಲಿರೋದ್ರಿಂದ, ನಕ್ಷತ್ರವಾದಂತಹ ಸೂರ್ಯ ಎಷ್ಟೋ ದೂರದಲ್ಲಿರೋದ್ರಿಂದ ಆ ನಕ್ಷತ್ರವೂ ಕೂಡ ಗ್ರಹವಾಗುತ್ತೆ, ಸೂರ್ಯನೂ ಕೂಡ ಒಂದು ಗ್ರಹವಾಗುತ್ತೆ, ಮತ್ತು ಉಪಗ್ರಹವಾದಂತಹ ಚಂದ್ರ ಕೂಡ ಗ್ರಹವಾಗುತ್ತೆ. ಇದೇ ಚಂದ್ರ ಸೂರ್ಯನ ಬಹಳ ಹತ್ತಿರಕ್ಕೆ ಬಂದಾಗ ಏನಾಗ್ತಾನೆ, ತನ್ನದೇ ಆದಂತಹ ದಿವ್ಯವಾದಂತಹ ಒಂದು ಸೌರಭವನ್ನು, ನಾವು ಒಂದು ಪೌರ್ಣಿಮೆಯ ಬೆಳಕನ್ನು ನಾವು ಆನಂದಿಸೋದಾದರೆ ಎಷ್ಟು ಸಾವಿರ ಕವಿಗಳು ಸಾವಿರ ರೀತಿಯಲ್ಲಿ ಆ ಚಂದ್ರನ ಬೆಳಕನ್ನು ವರ್ಣಿಸಿದ್ದಾರೆ. ಹಾಗಾಗಿ ಚಂದ್ರ ಬರಹದ ಮೂಲಕವಾಗಿ ನಮಗೆ ಧನ ಪ್ರಾಪ್ತಿಯನ್ನು ತಂದು ಕೊಡಬಹುದಾದಂತಹ ಒಂದು ಮ್ಯಾಜಿಕ್ಕನ್ನು ನಿರ್ಮಾಣ ಮಾಡಬಹುದು. ಹಾಗೆಯೇ ನಮ್ಮನ್ನು ಒಬ್ಬ ಸರ್ವಶ್ರೇಷ್ಠ ಮಾನಸಿಕ, ಅಂದರೆ ಈ ನಾವು ಸೈಕಿಯಾಟ್ರಿಸ್ಟ್ ಅಂತ ಏನು ಹೇಳ್ತೀವಿ, ಅಂತಹ ಸೈಕಿಯಾಟ್ರಿಸ್ಟ್ ಆಗಿ ನಮ್ಮ ಜೀವನದ ಅನೇಕ ರೀತಿ ನೀತಿಗಳನ್ನು ಆತ ಏನು ಮಾಡಬಹುದು, ನಾವು ಬೇರೆಯವರಿಗೆ ಕೊಡಬಹುದಾದಂಥ ಅಟೆನ್ಷನ್ಸ್ಗಳ ಮೂಲಕ ಒಬ್ಬ ಮನೋರೋಗಿಯನ್ನು ಗುಣಪಡಿಸುವಂತಹ ಚೈತನ್ಯವನ್ನು ಪಡೆಯುವಂತಹ ಶಕ್ತಿಯನ್ನು ಕೂಡ ಈ ಚಂದ್ರ ಒದಗಿಸ್ತಾನೆ. ಹಾಗೆಯೇ ನಮ್ಮ ಜೀವನದ ಅನೇಕ ಸಂದರ್ಭದಲ್ಲಿ ಈ ವನಸ್ಪತಿಗಳು ಸೂರ್ಯನ ಬೆಳಕಿನ ಮೂಲಕವಾಗಿ ಬೆಳೆಯುವಂತಹ ತಮ್ಮ ಸತ್ವವನ್ನು ಹೆಚ್ಚಿಸಿಕೊಳ್ಳುವಂತಹ ವಿಚಾರ ಎಲ್ಲರಿಗೂ ಗೊತ್ತಿದ್ದದ್ದೇ. ಯಾಕೆಂದರೆ ಸಸ್ಯಗಳಲ್ಲಿ ಇರುವಂತಹ ಹರಿತ್ತು ಸೂರ್ಯನ ಪ್ರಕಾಶದ ಜೊತೆಗಿನ ಸಂಯೋಜನೆಯೊಂದಿಗೆ ತನಗೆ ಬೇಕಾದಂತಹ ಆಹಾರವನ್ನು ಅದು ತಯಾರಿಸಿಕೊಳ್ಳುತ್ತೆ. ನಾವು ಇವತ್ತೇನು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳ್ತೇವೆ, ಅದು ಸೂರ್ಯನ ಸಂಬಂಧವಾದಂತಹ ಬೆಳಕಿನಲ್ಲಿ ಬರುವಂತಹದ್ದು ಹೌದಾದರೂ ಕೂಡ ರಾತ್ರಿಯಲ್ಲಿಯೇ ಚಂದ್ರನ ಬೆಳಕಿನಿಂದಾಗಿ ಹರಡಿಕೊಳ್ಳುವಂತಹ ಅನೇಕ ಸಸ್ಯಗಳು ಇರ್ತವೆ. ಆ ಸಸ್ಯಗಳು ಔಷಧೀಯ ಒಂದು ವಿಶೇಷತೆಯನ್ನು, ಎಲ್ಲ ಸಸ್ಯಗಳು ಕೂಡ ಒಂದು ಹರ್ಬಲ್ ಮೆಡಿಸಿನಲ್ ವ್ಯಾಲ್ಯೂವನ್ನು ಹೊಂದಿರ್ತದಾದರೂ ಕೂಡ ಚಂದ್ರನ ಬೆಳಕಿನಲ್ಲಿ ವಿಶೇಷವಾಗಿ ತನ್ನ ಶಕ್ತಿಯನ್ನು ಮೆಡಿಸಿನಲ್ ಭಾಗದಲ್ಲಿ ಪಡೆಯುವಂತಹ ಅನೇಕ ಸಸ್ಯಗಳು ಈ ಚಂದ್ರನ ಮೂಲಕವಾಗಿ ಅವು ಸಂವರ್ಧನೆಗೊಳ್ಳುವಂತಹ ವಿಚಾರ ಇರೋದ್ರಿಂದ, ಈ ರೀತಿಯ ಚಂದ್ರನ ಮೂಲಕವಾಗಿ ಬೆಳೆದಂತಹ ಸಸ್ಯದ ವಿಚಾರಗಳ ಒಂದು ಮೆಡಿಸಿನಲ್ ಒಂದು ವಿಭಾಗ ಏನಿದೆ, ಆ ವಿಭಾಗದ ತಜ್ಞರಾಗುವುದರ ಮೂಲಕ ಈ ಕರ್ಕಾಟಕ ರಾಶಿಯವರು ವಿಶೇಷವಾದಂತಹ ತಮ್ಮ ಕರ್ಮಕ್ಷೇತ್ರದಲ್ಲಿ ಹೆಸರನ್ನು ಸಂಸ್ಥಾಪಿಸಿಕೊಳ್ಳುವಂತಹ, ಚಿರಸ್ಥಾಯಿಯಾಗುವಂತಹ, ಕೀರ್ತಿಯನ್ನು ಗಳಿಸಿಕೊಳ್ಳುವುದರ ಮೂಲಕವಾಗಿ ಹಣದ ವಿಚಾರವನ್ನು ಗಟ್ಟಿ ಮಾಡಿಕೊಳ್ಬಹುದಾದಂತಹ ಒಂದು ಅದೃಷ್ಟವನ್ನು ಇವರು ಪಡೆದಿರ್ತಾರೆ. ಆದರೆ ಇವರ ಅದೃಷ್ಟ ಎಲ್ಲಿ ಅದು ನಾಶವಾಗ್ತಾ ಹೋಗುತ್ತೆ ಅಂತಂದರೆ, ಈ ಬೆಳಕನ್ನು ಚೆಲ್ಲುವಂತಹ, ಆ ಬೆಳಕು ಸೂರ್ಯನಿಂದಲೇ ಬರುವಂತಹದ್ದು ಅಂತ ನಮ್ಮ ವಿಜ್ಞಾನಿಗಳು ಹೇಳಿದರೂ ಕೂಡ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಆ ತನ್ನಿಂದ ತಾನು ಸ್ವೀಕರಿಸಿದಂತಹ ಸೂರ್ಯನ ಬೆಳಕನ್ನು ತಿರುಗಿ ಮತ್ತೆ ರಿಫ್ಲೆಕ್ಟ್ ಮಾಡುವಂತಹ ಚಂದ್ರನ ಬೆಳಕೇನಿದೆ, ಅದು ಕೂಡ ನಮ್ಮ ಒಂದು ಮನಸ್ಸಿನ ಆ ಒಂದು ಕೇಂದ್ರದ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಕೊಡ್ತವೆ ಅನ್ನುವಂಥದ್ದನ್ನು ನಾವು ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಹೇಳುತ್ತೆ. ಇದನ್ನು ಆಧುನಿಕ ವಿಜ್ಞಾನಿಗಳು ಕೂಡ ಒಪ್ಕೊಂಡಿದ್ದಾರೆ. ಚಂದ್ರಮ ಮನಸೋ ಜಾತ. ಹಾಗಾಗಿ ಈ ಒಬ್ಬ ಸರ್ವತ್ರವಾದಂತಹ ಶಕ್ತಿ ಪುರುಷ ಅನ್ನುವಂತಹ ದೇವರು ಏನಿದ್ದಾನೆ, ಆ ದೇವರ ಮನಸ್ಸಿನಿಂದ ಹೊರಗೆ ಬಂದಂಥವನು ಚಂದ್ರ. ಹಾಗಾಗಿ ಈ ನಮ್ಮೆಲ್ಲ ಜೀವಿಗಳ ಮೇಲೆ, ಮನಸ್ಸಿನ ಮೇಲೆ ಈ ಚಂದ್ರನ ಪ್ರಭಾವ ಇರುತ್ತೆ. ಈ ಚಂದ್ರನ ಪ್ರಭಾವ ಮನಸ್ಸಿನ ಮೇಲೆ ಇದ್ದಿರುವುದರಿಂದ ಗುರುವಿನ ಒಂದು ರಕ್ಷೆ, ಗುರುಗ್ರಹದ ರಕ್ಷೆ ನಮಗೆ ಒದಗಿ ಬಂದಿತ್ತು. ಒಂದು ಗಜಕೇಸರಿ ಯೋಗ ಸಂಯುಕ್ತವಾದಂತಹ ಒಂದು ಸ್ಥಿತಿಗತಿ ಒದಗಿ ಬಂದಿತ್ತು ಅಂತಾದರೆ, ಅನೇಕ ರೀತಿಯ ಧನ ಯೋಗ, ಅಧಿಕಾರ ಯೋಗ, ಹಾಗೆಯೇ ವೈರಿಗಳನ್ನು ನಿಯಂತ್ರಿಸಬಹುದಾದಂತಹ ಯೋಗ, ಅನೇಕ ರೀತಿಯ ನಾವು ಇವತ್ತು ವಿಶೇಷವಾದಂತಹ ಹೈಯರ್ ಸ್ಟಡೀಸ್ ಏನು ಮಾಡಿರ್ತೀವಿ, ಈ ದೇಶದಲ್ಲಿಯೇ ನಾವು ಓದಿ ಹೈಯರ್ ಸ್ಟಡೀಸನ್ನು ಪಡಿತೀವಿ, ವಿದೇಶಕ್ಕೂ ಹೋಗಿ ಪಡಿತೀವಿ. ಆ ದೇಶ ವಿದೇಶಗಳಿಂದ ನಾವು ಸಂಗ್ರಹಿಸಿದಂಥ ಜ್ಞಾನದ ಮೂಲಕವಾಗಿ ಇನ್ನೇನನ್ನೋ ಒಂದು
ನಾವು ಪ್ರಯೋಗದ ಮೂಲಕವಾಗಿ ಸಂಶೋಧಿಸಲಿಕ್ಕೆ ಹೊರಡ್ತೀವಿ. ಈ ಎಲ್ಲದ ಸಂಶೋಧನೆಗಳ ಮೂಲಕವಾಗಿ ಧನಯೋಗವನ್ನು ತುಂಬಬಹುದಾದಂತಹ ಅಪರೂಪದ ಶಕ್ತಿಯನ್ನ ಚಂದ್ರ, ಈ ರಾಶಿಯ ಯಜಮಾನ, ಈ ಕರ್ಕಾಟಕ ರಾಶಿಯವರಿಗೆ ಒದಗಿಸಿಕೊಡ್ತಾನೆ. ಎಲ್ಲಿ ಚಂದ್ರ ಬಹಳ ಸ್ಟ್ರಾಂಗ್ ಆಗಿದ್ದಾನೋ, ಚಂದ್ರ ಸ್ಟ್ರಾಂಗ್ ಆಗಿದ್ದಾಗ ಕರ್ಕಾಟಕ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಗಟ್ಟಿಯಾದಂತಹ ಒಂದು ಸ್ಥಿತಿಗತಿಗಳು, ವರ್ಚಸ್ಸಿನ ಬಗೆಗೆ ಬೇಕಾದಂತಹ ಒಂದು ಗಟ್ಟಿ ಆವರಣಗಳು ಸಿಕ್ಕುವಂತಹದ್ದು ಇವರಿಗೆ ಏನಾಗುತ್ತೆ, ಒಂದು ವರದಾನವಾಗಿ ಒದಗಿ ಬರುತ್ತೆ. ಆದರೆ ಇವರ ತೊಂದರೆ ಎಲ್ಲಾಗತ್ತೆ ಅಂತಂದ್ರೆ, ಈ ರಾಶಿಯವರಿಗೆ ಯಾವುದೇ ಕಾರಣಕ್ಕಾಗಿ ರಾಹುವಿನ ಬಾಧೆ ಒದಗಿ ಬಂದರೆ, ಅಥವಾ ಸೂರ್ಯ ನೋಡಿ, ಬೆಳಕನ್ನ ಕೊಡುವಂತಹ ಸೂರ್ಯ, ನಾವು ಅವನನ್ನ ಒಬ್ಬ ಒಂದು ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಏನು ಹೇಳುತ್ತೆ, ಇದು ಮ್ಯಾಲ್ಫಿಕ್ ಅಂತ ಹೇಳುತ್ತೆ. ಅಂದ್ರೆ ಇದು ಅಶುಭ ಗ್ರಹ. ಯಾಕೆ ಅಶುಭನಾಗ್ತಾನೆ ಚಂದ್ರ, ಅಲ್ಲ ಸೂರ್ಯ ಯಾಕೆ ಅಶುಭನಾಗ್ತಾನೆ ಅಂತಂದ್ರೆ, ಜ್ವಾಜ್ವಲ್ಯ ಪೂರ್ಣವಾದಂತಹ ಬೆಳಕನ್ನ ಆತ ಪೃಥ್ವಿಗೆ ಕೊಡ್ತಾನೆ. ಈ ಪೃಥ್ವಿಯ ಜೀವಿಗಳ ಏನು ಒಂದು ಆಹಾರಕ್ಕೆ ಬೇಕಾದಂತಹ ಮೂಲ ಧಾತುಗಳನ್ನ ಒದಗಿಸ್ತಾನೆ ಅನ್ನುವಂಥದ್ದು ಸತ್ಯ ಆದರೂ ಕೂಡ, ಇವನ ಕಿತಾಪತಿ ಏನು ಅಂತಂದ್ರೆ, ಸೂರ್ಯನ ಕಿತಾಪತಿ ಅಂದ್ರೆ ಏನು ಅಂತಂದ್ರೆ, ಆತ ಒಂದು ಗ್ರಹದಿಂದ ತನ್ನದೇ ಆದಂತಹ ಯಾವುದೋ ಒಂದು ಡಿಸ್ಟೆನ್ಸ್ ಅನ್ನ ಇಟ್ಟುಕೊಂಡರೆ ಮಾತ್ರ ಸೂರ್ಯನಿಂದ ಇನ್ನೊಂದು ಗ್ರಹಕ್ಕೆ ತೊಂದರೆ ಬರೋದಿಲ್ಲ. ಆದರೆ ಒಂದು ಗ್ರಹಕ್ಕೆ ಬಹಳ ಹತ್ತಿರವಾದಾಗ, ಈಗ ಚಂದ್ರ ಗ್ರಹಕ್ಕೆ ಇಷ್ಟು ಹತ್ತಿರವಾದಾಗ, ಶುಕ್ರ ಗ್ರಹಕ್ಕೆ ಇಷ್ಟು ಹತ್ತಿರವಾದಾಗ, ಅಥವಾ ಬುಧ ಗ್ರಹಕ್ಕೆ ಇಷ್ಟು ಹತ್ತಿರವಾದಾಗ, ಆ ಇನ್ನೊಂದು ಗ್ರಹಕ್ಕೆ ಬಹಳ ಸಮೀಪದಲ್ಲಿ ಬಂದ ಕಾರಣಕ್ಕಾಗಿ ಅವುಗಳ ಶಕ್ತಿಯನ್ನು ಹಾಳು ಮಾಡಿಬಿಡ್ತಾರೆ. ಹಾಗಾಗಿ ಚಂದ್ರನ ಶಕ್ತಿ ಹಾಳಾಗುವಂಥದ್ದು ಏನು ಯಾವಾಗ ಅಂತಂದ್ರೆ, ಆತ ಚಂದ್ರನ ಬಹಳ ಹತ್ತಿರಕ್ಕೆ ಬಂದಾಗ ಚಂದ್ರ ಏನಾಗ್ತಾನೆ, ಕ್ಷಯಿಸ್ತಾ ಹೋಗ್ತಾನೆ. ನಾವಿವತ್ತು ಕಥೆಯಲ್ಲಿ ಏನು ಹೇಳ್ತೇವೆ, ಗುರುಶಾಪದ ಮೂಲಕವಾಗಿ ಆತನಿಗೆ ಒಂದು ತಿಂಗಳಲ್ಲಿ ಒಮ್ಮೆ ಮೈ ತುಂಬಿಕೊಳ್ಳುವಂತಹ ಒಂದು ಸಂದರ್ಭ ಬರುತ್ತೆ. ಇನ್ನೊಂದು 15 ದಿನ ತನ್ನನ್ನೇ ತಾನು ಕರಗಿಸಿಕೊಳ್ಳುವಂತಹ ಒಂದು ಸಂದರ್ಭ ಬರುತ್ತೆ. ಆದರೆ ವೈಜ್ಞಾನಿಕವಾಗಿ ಇದು ಏನು ಅಂತಂದ್ರೆ, ಸೂರ್ಯ ಆ ಒಂದು ಡಿಸ್ಟೆನ್ಸ್ ಏನಾಗ್ತಾನೆ, ಸೂರ್ಯನ ಡಿಸ್ಟೆನ್ಸು ಚಂದ್ರನಿಗೆ ಬಹಳ ಹತ್ತಿರ ಆದಂತೆ ಏನಾಗ್ತಾನೆ, ಚಂದ್ರ ಕರಗುತ್ತಾ ಹೋಗ್ತಾನೆ. ಹಾಗಾಗಿ ಚಂದ್ರನಿಗೆ ಮಿತ್ರನೇ ಆದರೂ ಕೂಡ ತನ್ನ ಬೆಳಕಿನ ಮೂಲಕವಾಗಿ ಚಂದ್ರನ ಶಕ್ತಿಯನ್ನ ನಾಶ ಮಾಡುವಂತಹ ಸೂರ್ಯನಿಂದಾಗಿ ಈ ರಾಶಿಯವರು ಇದೇ ಧನಯೋಗದ ಬಗೆಗೆ ಧನ ಪಿಶಾಚಿಗಳಾಗಿ ಕನ್ವರ್ಟ್ ಆಗುವಂತಹ ಒಂದು ಅಪಾಯವೂ ಕೂಡ ಅಲ್ಲಿ ಎದ್ದೇಳುತ್ತೆ. ಎಷ್ಟೇ ಹಣ ಬಂದರೂ ಸಾಕಾಗೋದಿಲ್ಲ. ನೋಡಿ, ನಾವು ನಮ್ಮ ಜೀವನದಲ್ಲಿ ನಾವು ಅನೇಕರನ್ನ ನೋಡ್ತೇವೆ, ಅವರಲ್ಲಿ ಒಂದು 100 ಕೋಟಿ ಇರುತ್ತೆ. ಆದರೆ ಆ 100 ಕೋಟಿಯಲ್ಲಿ 10 ಕೋಟಿಯನ್ನ ಹೊರಗೆ ತೆಗೆದು ಇನ್ನೊಂದು 10 ಕೋಟಿಯನ್ನ ನಿರ್ಮಾಣ ಮಾಡ್ಕೊಳ್ಬೇಡ ಅನ್ನುವಂತಹ ಒಂದು ಚೈತನ್ಯವನ್ನ ಅವರು ಕಳೆದುಕೊಳ್ತಾರೆ. ಅವರಿಗೆ ಆ 100 ಕೋಟಿ ಭದ್ರವಾಗಿರಬೇಕು. ಈ 100 ಕೋಟಿಯ ನಂತರ ಇನ್ನೊಂದು 50 ಕೋಟಿ ಬಂದ್ರೆ ಮಾತ್ರ ಅವರು ಆಕ್ಟಿವ್ ಆಗ್ತಾರೆ. ಅಲ್ಲಿಯವರೆಗೂ ಅವರಿಗೆ 100 ಕೋಟಿ ಇದ್ರೂ ಕೂಡ ಆ ಬಡತನದ ರೇಖೆಯಲ್ಲೇ ಇರುವಂತಹ ಒಂದು ಕೆಟ್ಟ ಸ್ಥಿತಿಯನ್ನ ಇವರು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಚಂದ್ರನ ಮೂಲಕ ಚಂದ್ರ ಯಾವ ಕಾರಣಕ್ಕಾಗಿ ಚಂದ್ರ ಅಂತಹ ದುರ್ಭರ ಸ್ಥಿತಿಯನ್ನು ಪಡಿತಾನೆ ಅಂತಂದ್ರೆ, ವಿಶೇಷವಾಗಿ ಸೂರ್ಯನ ಮೂಲಕವಾಗಿ ಪಡಿತಾನೆ. ಒಮ್ಮೊಮ್ಮೆ ನಾವು ಹೇಳ್ತೀವಿ, ನನ್ನ ಗೆಳೆಯನೇ ನನಗೆ ಮೋಸ ಮಾಡ್ದ. ಚಂದ್ರನ ಪ್ರಾಣ ಮಿತ್ರ ಇದೇ ಸೂರ್ಯ. ವಿಶೇಷ ಸಂದರ್ಭಗಳಲ್ಲಿ ಎದುರು ಬದರಾದಂತಹ ಅಂದ್ರೆ ಹುಣ್ಣಿಮೆಯ ಚಂದ್ರ ಮತ್ತು ಸೂರ್ಯರಾದಾಗ ಅನೇಕವಾದಂತಹ ದಿವ್ಯಗಳನ್ನ ಸೃಷ್ಟಿಸಿಕೊಡಬಲ್ಲಂತಹ ಶಕ್ತಿಯನ್ನ ಸೂರ್ಯನು ಕೊಡ್ತಾನೆ, ಚಂದ್ರನು ಕೊಡ್ತಾನೆ. ಆದ್ರೆ ಅವರು ತೀರಾ ಹತ್ತಿರದಲ್ಲಿ ಬಂದಾಗ ಮಾನಸಿಕವಾದಂತಹ ಒಂದು ನಾವೇನು ಹೇಳ್ತೇವೆ ಇವತ್ತು ಲುನಾಟಿಕ್, ಹುಚ್ಚರು ಅಂತ ಏನು ಹೇಳ್ತೀವಿ. ಹುಚ್ಚರು ಅಂದ್ರೆ ಆ ಹುಚ್ಚುತನದಲ್ಲೂ ತೀರಾ ಒಂದು ಚಿಕಿತ್ಸೆಗಾಗಿ ಒಂದು ಆಸ್ಪತ್ರೆಯನ್ನು ಸೇರಿಸಬೇಕಾದಂತಹ ಅಥವಾ ಒಂದು ರೂಮ್ನಲ್ಲಿ ಕೂಡಿಡಬೇಕಾದಂತಹ ಸ್ಥಿತಿಗತಿಗಳಿಂದ ಹಿಡಿದು ಯಾವುದೋ ಹಂತದ ಒಂದು ರೀತಿಯ ಲುನಾಟಿಕ್ ಅಂದ್ರೆ ಹುಚ್ಚುತನ ನಮ್ಮಲ್ಲಿ ಎಲ್ಲರಲ್ಲೂ ಇರುತ್ತೆ. ಈಗ ನಾನು ಇಷ್ಟೆಲ್ಲ ವಿಚಾರಗಳನ್ನ ನಿಮಗೆ ಹೇಳ್ತಾ ಹೋದ್ರೂ ಕೂಡ ಚಂದ್ರನ ಕಾರಣದಿಂದಾಗಿ ಯಾವುದೋ ಒಂದು ರೀತಿಯ ಹುಚ್ಚು ನನ್ನನ್ನು ಕಾಡ್ತಾ ಇದ್ದಿರಬಹುದು. ಆದರೆ ಇದರ ಅಂಶ ಎಷ್ಟು ಅನ್ನುವಂಥದ್ದನ್ನ ನಾವು ಗುರುತಿಸ್ಕೊಂಡಾಗ ಅದು ಎಷ್ಟೋ ಜನರನ್ನ ಬಾಧಿಸಬಹುದಾದಂತಹ ರೀತಿಯಲ್ಲಿ ನನ್ನನ್ನು ಬಾಧಿಸದೆ ಹೋದ್ರೂ ಕೂಡ ಒಂದು ಹಂತದಲ್ಲಿ ಅದು ನನಗೆ ಕೊಡಬೇಕಾದಂತಹ ಕೆಲವು ಕೆಟ್ಟ ಸ್ಥಿತಿಗಳನ್ನ ನನ್ನಲ್ಲೂ ಇರುವಂತಹ ಚಂದ್ರನ ದೋಷ ಅದಕ್ಕೆ ಕಾರಣ ಮಾಡಿಕೊಡಬಹುದು. ಹಾಗೆಯೇ ಎಲ್ಲರಿಗೂ ಚಂದ್ರನ ದೋಷ ಇದ್ದಾಗ ಏನಾಗುತ್ತೆ, ಲುನಾಟಿಕ್ ಅಂದ್ರೆ ಹುಚ್ಚುತನದ ಒಂದು ಆವರಣ ಬಂದು ಬಿಡೋದ್ರಿಂದ ಅವರು ಎಷ್ಟು ಹಣವನ್ನ ಚೆನ್ನಾಗಿ ಗಳಿಸಬಹುದಾದಂತಹ ಸ್ಥಿತಿಗತಿಗಳನ್ನು ಹೊಂದುತ್ತಾರೋ ಅಷ್ಟೇ ವೇಗವಾಗಿ ಹಣವನ್ನ ಕಳ್ಕೊಳ್ಳುವಂತಹ ಸ್ಥಿತಿಯನ್ನು ಹೊಂದು ಬಿಡ್ತಾರೆ. ಹಾಗಾಗಿ ಅವರ ಜಾತಕವನ್ನು ತೀರಾ ಗಮನಿಸಿದಾಗ ನಾವು ಅದಕ್ಕೆ ಕೇಳ್ತೀವಿ, ನಿಮ್ಮ ರಾಶಿ ಯಾವುದು? ನಮ್ಮ ರಾಶಿ ಯಾವುದು ಅಂತಂದ್ರೆ, ನಾವು ಹುಟ್ಟುವಾಗ ಚಂದ್ರ ಯಾವ ರಾಶಿಯಲ್ಲಿದ್ನೋ ಅದು ನಮ್ಮ ರಾಶಿ, ಆ ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೋ ಅದು ನಮ್ಮ ನಕ್ಷತ್ರ. ಆ ನಕ್ಷತ್ರದಲ್ಲಿ ಇರುವಂತಹ ಚಂದ್ರ ಯಾವ ರೀತಿಯ ಮಾನಸಿಕವಾದಂತಹ ಸ್ಥಿತಿಗತಿಗಳನ್ನು ನಮಗೆ ಒದಗಿಸಿಕೊಡಬಲ್ಲ ಅನ್ನುವಂಥದ್ದು ಅವನು ಇರುವಂತಹ ರಾಶಿ ಮತ್ತು ನಕ್ಷತ್ರದ ಮೂಲಕವಾಗಿ ನಾವು ಪರಿಗಣಿಸಲಿಕ್ಕೆ ಸಾಧ್ಯವಾಗುತ್ತೆ.
ಆ ಸ್ಥಿತಿಗತಿಗಳ ಮೇಲಿಂದ ಏನಾಗುತ್ತೆ, ನಾವು ಜೀವನದ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿಯ ಒಂದು ಏಳಿಗೆ ಅಥವಾ ಆ ಒಂದು ರೀತಿಯ ದುರಂತ ಅಂದರೆ ಕೆಳಗಿಳಿಯುವಂಥದ್ದು, ಯಾವಾಗ ನಮಗೆ ಏಣಿ ಸಿಗುತ್ತೆ, ಯಾವಾಗ ನಾವು ಸಿಕ್ಕಿದ ಏಣಿ ಕೆಳಗೆ ಬೀಳುತ್ತೆ, ಅಥವಾ ಒಂದು ಚಿಕ್ಕ ಏಣಿಗಿಂತಲೂ ದೊಡ್ಡ ಏಣಿ, ನಾವು ಹಾವು ಏಣಿ ಆಟ ಏನು ನೋಡ್ತೀವಿ ಅದನ್ನು ಸಮರ್ಥವಾಗಿ ಹಾವು ಏಣಿಯ ಆಟದಲ್ಲಿ ಹಾವನ್ನ ಸಮೀಪಕ್ಕೆ ಬರಲು ಕೊಡದೆಯೇ ಕೇವಲ ಏರುವ ಏಣಿಗಳನ್ನು ಮಾತ್ರ ಒದಗಿಸಬಹುದಾದಂಥ ಒಂದು ಸುಹಾಸಕರತೆಯನ್ನು ಈ ಚಂದ್ರ ಮಾಡಿಕೊಡಬಲ್ಲ. ಆದರೆ ಅವರ ಜಾತಕದಲ್ಲಿ ಯಾವ ರೀತಿಯ ಸ್ವರೂಪವನ್ನು ಆತ ಪಡೆದಿದ್ದಾನೆ, ಅಥವಾ ರಾಹುವಿನೊಂದಿಗೆ ಯಾವ ದುಷ್ಟ ಸಂದರ್ಭವನ್ನು ಅವನು ಎದುರಿಸ್ತಾ ಇದ್ದಾನೆ. ಈ ರಾಹು ಮತ್ತು ಕೇತುಗಳು ಏನಿದ್ದಾವೆ ಇವು ಶ್ಯಾಡೋವಿ, ಅಂದರೆ ಇವು ಅಸ್ತಿತ್ವದಲ್ಲಿ ಇಲ್ಲ. ಇವರನ್ನು ನಾವು ಈಗ ಶುಕ್ರನನ್ನೋ ಮಂಗಳನನ್ನೋ ಅಥವಾ ಸೂರ್ಯನನ್ನೋ ನಾವು ಕಾಣಬಹುದು. ಆದರೆ ಈ ಎರಡು ಗ್ರಹಗಳು ಕೇವಲ ಕತ್ತಲ, ಏನು ನಾವಿವತ್ತು ಕತ್ತಲ ಪಿಂಡಗಳು ಅಂತೇನು ಹೇಳ್ತೀವಿ, ಅಲ್ಲಿ ಕತ್ತಲಿದೆ. ಆದರೆ ಆ ಕತ್ತಲೆ ನಮ್ಮನ್ನ ಏಳಿಸುವ ಅಥವಾ ಬೀಳಿಸುವಂತಹ ಕಾಯಕಕ್ಕೆ ಅವು ತಮ್ಮನ್ನ ಏನ್ ಮಾಡ್ತವೆ, ಮುನ್ನುಗ್ಗಿಸಿಕೊಳ್ಳುತ್ತವೆ. ಅಂದ್ರೆ ಒಂದು ಕತ್ತಲಿನ ಪ್ರದೇಶದಲ್ಲೂ ಕೂಡ ನಮ್ಮ ಏಳು ಬೀಳುಗಳಿಗೆ ಕಾರಣವಾಗುವಂತಹ ಒಂದು ಶಕ್ತಿ ತುಂಬಿಕೊಳ್ಳುತ್ತೆ ಅಂತಂದ್ರೆ ಈ ಸೃಷ್ಟಿಯ ವೈಚಿತ್ರ್ಯ ಬಹಳ ಯಾವುದೋ ಒಂದು ರೀತಿಯ ಅದ್ಭುತವಾಗಿಯೂ ಕಾಣುತ್ತೆ, ಅಷ್ಟೇ ಅಲ್ಲ ಭಯಾನಕವಾಗಿಯೂ ಕಾಣುತ್ತೆ. ಈ ರಾಹು ಕೇತುಗಳು ಚಂದ್ರನನ್ನ ಸಂಪೂರ್ಣವಾಗಿ ಕುಟ್ಟಿ ಪುಡಿ ಮಾಡಬಲ್ಲವು. ಅದಕ್ಕೆ ನಮ್ಮ ಆರ್ಷೆಯ ಒಂದು ಸಂದರ್ಭಗಳಲ್ಲಿ ನಾವು ಗ್ರಹಣದ ಸಂದರ್ಭದಲ್ಲಿ ಈ ರಾಹು ಕೇತುಗಳು ಸೂರ್ಯ ಮತ್ತು ಚಂದ್ರರನ್ನ ನುಂಗುತ್ತವೆ ಅನ್ನುವಂಥ ಕಥೆಯನ್ನು ಬೆಳೆಸ್ಕೊಂಡು ಬಂದಿದ್ದೇವೆ. ಇಲ್ಲಿ ನೇರವಾಗಿ ನುಂಗುತ್ತವೆ ಅಂತಂದ್ರೆ ತಮ್ಮ ರಾಕ್ಷಸ ಸ್ವರೂಪದ ಯಾವುದೋ ಒಂದು ಅವಸ್ಥೆಯಲ್ಲಿ ಭೌತಿಕ ಸ್ವರೂಪದಲ್ಲಿ ಇವರು ಚಂದ್ರನನ್ನ ಮತ್ತು ಸೂರ್ಯನನ್ನ ನುಂಗುತ್ತಾರೆ ಅಂತಲ್ಲ. ಸೂರ್ಯ ಚಂದ್ರರು ಕೊಡಬಹುದಾದಂತಹ ಹಾರ್ದಿಕವಾದಂತಹ ಒಂದು ಏಳಿಗೆಯನ್ನ ಇವರು ಏನು ಮಾಡಬಲ್ಲರು, ಧ್ವಂಸ ಮಾಡಬಲ್ಲರು. ಹಾಗಾಗಿ ನಾವು ಈ ರಾಹು ಕೇತುಗಳು ಎಷ್ಟರ ಮಟ್ಟಿಗೆ ಚಂದ್ರನನ್ನ ಪೀಡಿಸಿದ್ದಾವೆ, ಈ ರಾಹು ಕೇತುಗಳು ಚಂದ್ರನಿಗೆ ಸಂಪತ್ತಿನ ರಾಶಿಯನ್ನ ತಂದು ಕೊಡಬಹುದು. ಚಂದ್ರನಿಗೆ ಅಂದ್ರೆ ಈ ಕರ್ಕಾಟಕ ರಾಶಿಯವರಿಗೆ ಸಂಪತ್ತನ್ನು ತಂದು ಕೊಡಬಹುದಾದಂತಹ ಮಂಗಳ ಮತ್ತು ಗುರುಗ್ರಹಗಳನ್ನು ಪೀಡಿಸಿದ್ದಾವೆ. ಅಥವಾ ಈ ಚಂದ್ರನಿಗೆ ಯಾವ ಮಟ್ಟದಲ್ಲಿ ಶನೈಶ್ಚರ ತೊಂದರೆಯನ್ನು ತಂದು ನಿರ್ಮಾಣ ಮಾಡುವಂತಹ ಸ್ಥಿತಿಗತಿಗಳನ್ನು ಪಡೆದಿದ್ದಾನೆ. ಇವನ್ನೆಲ್ಲ ವಿಸ್ತಾರವಾಗಿ ನೋಡಿದಾಗ ಕರ್ಕಾಟಕ ರಾಶಿಯವರ ಧನಯೋಗದ ಸ್ಥಿತಿಗಳು ಅಥವಾ ಜೀವನದಲ್ಲಿ ಸಂಪತ್ತನ್ನು ಗಳಿಸಬಹುದಾದಂತಹ ಒಂದು ಸುಹಾಸಕರ ಕ್ಷಣಗಳು ಹೇಗೆ ನಿರ್ಮಾಣವಾಗಬಹುದು, ಅಥವಾ ನಿರ್ಮಾಣವಾದ ಆ ಕ್ಷಣಗಳೇ ಮತ್ತೆ ಕರಗಿ ಧ್ವಂಸವಾಗುವಂತಹ ಒಂದು ದಾರುಣ ಸ್ಥಿತಿ ಎದುರಾಗಬಹುದು ಎನ್ನುವಂಥದ್ದನ್ನು ನಾವು ಜಾತಕದ ಮೂಲಕವಾಗಿ ನಿಜವಾದ ಒಂದು ಸ್ವರೂಪದ ಆ ಒಂದು ಅಳತೆ ಹೇಗಿದೆ ಅನ್ನುವಂಥದ್ದನ್ನು ನೋಡಿ ನಿರ್ಧರಿಸಬಹುದು. ಆದರೆ ಈ ಕರ್ಕಾಟಕ ರಾಶಿಯವರು ತಮ್ಮ ಮನಸ್ಸನ್ನು ಸದೃಢವಾಗಿ ಇಟ್ಕೊಂಡಾಗ, ಆ ಸದೃಢವಾಗಿ ಇಟ್ಕೊಳ್ಳುವಂಥದ್ದಷ್ಟು ಸುಲಭ ಅಲ್ಲ. ಅದಕ್ಕೆ ಇತರ ಗ್ರಹಗಳು ಕೂಡ ಅದಕ್ಕಾದಂತಹ ಒಂದು ಒಳ್ಳೆಯ ಸಹಾಯ ಹಸ್ತವನ್ನು ನೀಡಬೇಕಾಗತ್ತೆ. ಆದರೆ ದುರ್ದೈವವಶಾತ್ ಆ ಸಹಾಯ ಹಸ್ತವನ್ನ ಅವು ನೀಡಲು ಅಸಮರ್ಥವಾದಾಗ, ಚಂದ್ರನೊಬ್ಬನೇ ಎಲ್ಲವನ್ನೂ ನಿಭಾಯಿಸಲು ಅಸಮರ್ಥನಾದಾಗ ಏನಾಗುತ್ತೆ, ದಟ್ಟ ದರಿದ್ರವಾದಂತಹ ವಾತಾವರಣ ನಿರ್ಮಾಣವಾಗುವಂತಹದ್ದಕ್ಕೆ ಇವರ ವರ್ತಮಾನದಲ್ಲಿ ಸಾಧ್ಯತೆ ಆಗುತ್ತೆ. ಕೇವಲ ಕಪ್ಪು ಕರಿ ಮೋಡಗಳೇ ಬರ್ತವೆ ಹೊರತು ಬೆಳ್ಳಂ ಬೆಳಗಿನ ಆ ಚಂದ್ರನ ಸುಹಾಸಕರತೆ ಇವರ ಜೀವನದಲ್ಲಿ ಸಿಗದೆ ಧನಯೋಗ ಸಂಪೂರ್ಣ ನೇರಾಗಿ ಬಿಡುತ್ತೆ. ಇಷ್ಟು ಹೇಳಿ ಇವರ ಧನಯೋಗದ ವಿಚಾರಗಳು ಏನು ಅನ್ನುವಂಥದ್ದಕ್ಕೆ ಒಂದು ಮುಕ್ತಾಯ ಹೇಳ್ತಾ ಇದ್ದೇನೆ. ನಮಸ್ಕಾರ. ದೇವರೇ ಗತಿ, ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವು ಧನಯೋಗದ ಬಗೆಗೆ ಮಾತನಾಡ್ತಾ ಬಂದಿದ್ದೇವೆ. ಯಾವ ವಿಚಾರಗಳು ಒಂದು ರಾಶಿಗೆ ಧನಯೋಗಕ್ಕೆ ಸಕಾರಾತ್ಮಕವಾದಂತಹ ಒಂದು ಮಿಡಿತವನ್ನ, ಅಥವಾ ಆ ಒಂದು ಚೆಂಡು ಪುಟಿತ ಅಂದರೆ ಅದು ಪುಟಿದರೆ ಹೇಗೆ ಅದು ಮೇಲೇಳುತ್ತೋ ಆ ರೀತಿಯ ಮೇಲೇಳುವಂತಹ ಸ್ಥಿತಿಗತಿಗಳನ್ನು ಒದಗಿಸಿ ಬರುತ್ತೆ ಅನ್ನುವಂಥದ್ದಕ್ಕೆ ಮಾತನಾಡ್ತಾ ಇದ್ದೇವೆ. ಸೂರ್ಯನನ್ನು ಗಮನಿಸಿದಾಗ, ಯಾಕೆಂದರೆ ಸಿಂಹರಾಶಿಯ ಯಜಮಾನ ಸೂರ್ಯ ಅವರ ಜಾತಕದಲ್ಲಿ, ಸಿಂಹರಾಶಿಯವರ ಜಾತಕದಲ್ಲಿ ಗಟ್ಟಿಯಾಗಿದ್ದಾನೆ ಅಂತಾದರೆ ಅನೇಕ ರೀತಿಯ ಒಂದು ವಿಚಿತ್ರ ಅಂದರೆ ಇಲ್ಲಿ ಸಕಾರಾತ್ಮಕವಾಗಿ ಹೇಳ್ತಾ ಇದ್ದೇನೆ. ಎಲ್ಲೆಲ್ಲಿ ಅವರು ಎಲ್ಲಿ ಹೋಗ್ತಾರೋ ಅಲ್ಲಿ ಹಣದ ರಾಶಿ. ನಾವು ಇವತ್ತು ಗುಪ್ತ ನಿಧಿ ಅಂತ ನಾವು ಮಾತನಾಡ್ತಾ ಇರ್ತೇವೆ. ಇವತ್ತು ಗುಪ್ತ ನಿಧಿ ಆ್ಯಕ್ಚುಲಿ ಒಂದು ಕಡೆ ಸಿಕ್ತು ಅಂತಾದರೆ ಅದನ್ನು ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನುವಂಥದ್ದು ರೂಲ್ ಇದೆ. ಸರ್ರನ್ನೇ ನಾವು ಗುಪ್ತ ನಿಧಿ ಸಿಕ್ಕಿದೆ ಅಂತ ಅದನ್ನು ನಮ್ಮ ನಿಧಿಯನ್ನಾಗಿ ಮಾಡ್ಕೊಳ್ಳಿಕ್ಕಾಗಲ್ಲ. ಅದನ್ನು ಸರ್ಕಾರಕ್ಕೆ ತಿಳಿಸ್ಬೇಕಾಗುತ್ತೆ. ಎಲ್ಲೇ ಭೂಮಿಯಲ್ಲಿ ಅಂತರ್ಗತವಾದಂತಹ ಒಂದು ಚಿನ್ನದ ನಿಕ್ಷೇಪ ಅಂದರೆ ಚಿನ್ನದ ನಾಣ್ಯಗಳು, ಅಥವಾ ಈ ಒಂದು ನವರತ್ನಗಳು, ಅಥವಾ ಇನ್ನೂ ಏನೋ ರೀತಿಯ ಆಭರಣಗಳು ಸಿಕ್ಕಿದ್ರೆ
ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅಂತ ಒಂದು ಏನಿದೆ ರೂಲ್ ಇದೆ. ಈ ರೂಲು ತಪ್ಪಿದ್ರೆ ನಾವು ಜೈಲನ್ನು ಸೇರಬೇಕಾದಂಥ ಸ್ಥಿತಿಗತಿ ಇದೆ. ಹಾಗಾಗಿ ಈ ನಾಡಿನ ರೂಲ್ ಯಾವುದಿದೆಯೋ ಅದನ್ನು ನಾವು ಏನು ಮಾಡಬೇಕು, ನಾವು ಗೌರವಿಸಲೇಬೇಕಾಗತ್ತೆ. ಹಾಗಾದರೆ ನಿಗೂಢವಾದಂತಹ ಈ ಗುಪ್ತ ನಿಧಿಯ ರೂಪದಲ್ಲಿ ಸೂರ್ಯ ಏನನ್ನು ಕೊಡೋದಕ್ಕೆ ಸಾಧ್ಯವಾಗತ್ತೆ ಅಂತಂದರೆ, ಸೂರ್ಯ ಕೊಡುವಂಥದ್ದು ರಾಜಯೋಗದ ಪರಮೋಚ್ಚವಾದಂತಹ ಒಂದು ಪಾಯಿಂಟ್ನಿಂದ ಅನೇಕ ರೀತಿಯ ಒಂದು ಪ್ಲಮ್ ಪೋಸ್ಟ್, ಅಂದರೆ ಬಹಳ ಇಂಪಾರ್ಟೆಂಟ್ ಆದಂತಹ ಪೋಸ್ಟ್ಗಳೇನಿರ್ತವೆ, ಒಂದು ದೇಶದ ರಾಯಭಾರಿ ಅಥವಾ ಒಂದು ದೊಡ್ಡ ಕೋರ್ಟಿನ ನ್ಯಾಯಾಧೀಶ, ಅಥವಾ ಈ ಒಂದು ನಾವು IAS GS ಇದಂಥ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಸ್ ಆದಾಗ ನಾವು ಸರ್ರನ್ನು ಏನಾಗ್ತೇವೆ, ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿಬಿಡ್ಬೋದು. ಇಂತಹ ಒಂದು ಪ್ಲಮ್ ಪೋಸ್ಟ್ ಇರುತ್ತಲ್ಲ, ಇಂತಹ ಪೋಸ್ಟ್ಗಳನ್ನು ಒದಗಿಸುವುದರ ಮೂಲಕವಾಗಿ ನಮ್ಮ ರಾಜಯೋಗದ ಸಂದರ್ಭವನ್ನು ಗಟ್ಟಿಯಾಗಿ ಮಾಡಿಕೊಡಬಹುದಾದಂಥ ಬೆಳಕನ್ನು ಸೂರ್ಯ ತುಂಬುತ್ತಾನೆ. ಈ ಸೂರ್ಯ ಆರ್ಥಿಕವಾಗಿ ಯಾಕೆ ಒಳ್ಳೆಯ ರೂಪದಲ್ಲಿ ಇನ್ನಿಷ್ಟು ತನ್ನ ಆ ಒಂದು ಸಹಾಯವನ್ನು ಒದಗಿಸಬಲ್ಲ ಅಂತಂದರೆ, ಈ ಸೂರ್ಯನ ಜೊತೆಯಲ್ಲಿ ಇನ್ನು ಯಾವ ಗ್ರಹಗಳು ಸೇರಿ ಒಳಿತನ್ನು ಕೊಡಬೇಕು ಅನ್ನುವಂತಹ ಒಂದು ಕಾನೂನು ಇಲ್ಲವಾದರೂ ಧರ್ಮಕರ್ಮಾಧಿಪ ಯೋಗದಂತಹ ಯೋಗ ಒಟ್ಟಿಗೆ ಬಂದು ಸೇರಿದಾಗ ಜಾತಕದಲ್ಲಿ ಇದ್ದಲ್ಲಿ ಆ ಬುಧನ ಸಂಯೋಜನೆ ಏನು ಮಾಡುತ್ತೆ, ವಿಶೇಷವಾಗಿ ಈ ಒಂದು ಸಿಂಹರಾಶಿಯವರಿಗೆ ಅನೇಕ ರೀತಿಯಲ್ಲಿ ಧನ ಸಂಚಯನವನ್ನು ಮಾಡಿಕೊಡಬಹುದಾದಂತಹ ಅಂದರೆ ಈಸಿಯಾದಂತಹ ಒಂದು ಅವಕಾಶಗಳನ್ನು, ಕೆಲವೊಬ್ಬರಿಗೆ ಅವಕಾಶಗಳು ಇರ್ತವೆ, ಆದರೆ ಅವಕಾಶಗಳು ಇದ್ದರೆ ಅದನ್ನು ಆ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಬಹುದಾದಂತಹ ಚಾತುರ್ಯವನ್ನು ಅವರು ಪಡೆದಿರೋದಿಲ್ಲ. ಹಾಗಾಗಿ ಸೂರ್ಯ ಬುಧನ ಜೊತೆಗಿದ್ದಾಗ ಚಾತುರ್ಯ ಬಂದುಬಿಡತ್ತಾ ಅಂತ ಕೇಳಿದರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಈ ಬುದ್ಧಿ ಅನ್ನುವಂಥದ್ದು ಒಳ್ಳೆಯ ರೀತಿಯ ಬುದ್ಧಿ ಅನ್ನುವಂಥದ್ದು ಒಂದು, ದುರ್ಬುದ್ಧಿ ಅನ್ನುವಂಥದ್ದು ಇನ್ನೊಂದು. ಹಾಗಾದರೆ ಈ ದುರ್ಬುದ್ಧಿ ಮತ್ತು ಒಳ್ಳೆಯ ಬುದ್ಧಿ ಇವುಗಳ ಆ ಒಂದು ನಡುವಿನ ಅಂತರ ಯಾವ ರೀತಿಯಲ್ಲಿ ಇಲ್ಲಿ ಹದಿಗಟ್ಟಿದೆ ಈ ಒಂದು ನಮ್ಮ ಸಿಂಹರಾಶಿಯವರಿಗೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದುರ್ಬುದ್ಧಿಯೇ ತನ್ನ ಪ್ರಮುಖವಾದಂತಹ ಆಸ್ತಿ ಅಂತ ಮಾಡ್ಕೊಂಡು ಹೋದರೆ, ಕೆಲವು ಸಂದರ್ಭದಲ್ಲಿ ದುಷ್ಟರಾದಂಥ ಜನ ಸಿಕ್ಕಿದಾಗ ನಾವು ಕೂಡ ಸ್ವಲ್ಪ ಆ ಒಂದು ಕಟುತ್ವವನ್ನು, ಅಂದರೆ ಕಟುವಾಗಿ ವರ್ತಿಸಬೇಕಾದಂತಹ ಸಂದರ್ಭವನ್ನು ಎದುರಿಸಬೇಕಾಗುತ್ತೆ. ಆದರೆ ಯಾರೂ ಕೂಡ ಕಟುವಾಗಿ ವರ್ತಿಸುವಂತಹ ಸಂದರ್ಭವನ್ನು ಆಶಿಸಬೇಡಿ. ಎಷ್ಟೇ ದುಷ್ಟ ಬಂದಾಗಲೂ ನಾವು ಆತನನ್ನು ಉಪಾಯದಿಂದ ದೂರ ಸರಿಸುವಂತಹ ಒಂದು ವಿಚಾರವನ್ನು ಮಾಡಬೇಕೇ ಹೊರತು ಅವನನ್ನು ಎದುರಿಸ್ತೇನೆ. ಯಾಕೆ ಅಂತಂದರೆ, ಬಂಡೆಗೆ ನಮ್ಮ ತಲೆ ತಟ್ಟಿದರೂ ಕೂಡ ಗಾಯ ಆಗುವಂತಹದ್ದು ನಮಗೆ, ಅಥವಾ ನಮ್ಮ ತಲೆಯ ಮೇಲೆ ಬಂಡೆ ಬಂದು ಬಿದ್ದರೂ ಕೂಡ ಗಾಯ ಆಗುವಂಥದ್ದು ನಮಗೆ. ನಮ್ಮ ತಲೆ ಗಟ್ಟಿ ಇದೆ ಅಂತ ನಾವು ಬಂಡೆಗೆ ಹೊಡ್ಕೋಬಾರ್ದು, ಅಥವಾ ಒಂದು ಬಂಡೆ ತುಂಡು ನಮ್ಮ ತಲೆಯ ಮೇಲೂ ಬೀಳಬಾರ್ದು. ಹಾಗಾಗಿ ಈ ರಾಶಿಯವರು ಯುಕ್ತವಾದಂತಹ ರೀತಿಯಲ್ಲಿ ತಮ್ಮದೇ ಆದಂತಹ ಚಾತುರ್ಯವನ್ನು ಎಕ್ಸಿಕ್ಯೂಟ್ ಮಾಡಿದರೆ, ಇವತ್ತು ನಾವು ರಾಜಕಾರಣದ ಸಂದರ್ಭದಲ್ಲಿ ಕೆಲವರ ಬಗ್ಗೆ ಹೇಳ್ತೀವಿ, ಇವರಿಗೆ ಎಂಥ ಅದ್ಭುತವಾದಂತಹ ಒಂದು ಬೌದ್ಧಿಕ ಶಕ್ತಿ ಇತ್ತು, ಆದರೆ ಜನ ಅಂದರೆ ಈಗ ನಮ್ಮ ಭಾರತದಂತಹ ಇದೆ ನಮ್ಮ ಈ ಪ್ರಜಾಸತ್ತೆ ಬಹುಶಃ ಜಗತ್ತಿನ ಒಳ್ಳೆಯ ವ್ಯವಸ್ಥೆಗಳಲ್ಲಿ ಎರಡನೇ ಒಳ್ಳೆಯ ವ್ಯವಸ್ಥೆ ಅಂತ ಜಗತ್ತು ಇದನ್ನು ಗುರುತಿಸುತ್ತೆ. ಹಾಗಾದ್ರೆ ಮೊದಲನೇದು ಯಾವುದು ಅಂತ ಇನ್ನೂ ಯಾರೂ ಗುರುತಿಸಿಲ್ಲ. ಪ್ರಜಾಸತ್ತೆಯಲ್ಲೂ ತನ್ನದೇ ಆದಂತಹ ದೌರ್ಬಲ್ಯಗಳಿದೆ. ಇನ್ನು ಉಳಿದಂತಹ ಒಂದು ಈ ನಾನು ಅದನ್ನು ಟೀಕಿಸ್ಲಿಕ್ಕೆ ಹೋಗೋದಿಲ್ಲ. ಸಾಧಾರಣವಾಗಿ ಇನ್ನು ಉಳಿದ ರೀತಿಯ ಒಂದು ಅಟೋಕ್ರಸಿ ಅಥವಾ ಒಂದು ನಿರಂಕುಶ ಪ್ರಭುತ್ವ ಇಂಥದ್ದೆಲ್ಲವನ್ನು ಗಮನಿಸಿದಾಗ ಅವೆಲ್ಲ ಏನು ಮಾಡುತ್ತೆ, ಪ್ರಜಾಸತ್ತೆ ಕೊಡಬಹುದಾದಷ್ಟು ಒಂದು ಹಾರ್ದಿಕವಾದಂತಹ ಸಂದರ್ಭಗಳನ್ನು ನಮಗೆ ನಿರ್ಮಿಸ್ಕೊಡೋದಿಲ್ಲ. ನಾನು ಯಾವ ಪಾರ್ಟಿಯನ್ನು ನಾನು ಟೀಕೆ ಮಾಡೋದಕ್ಕೆ ಇದನ್ನು ಹೇಳ್ತಾ ಇಲ್ಲ. ಈಗ ಚೀನಾದಂತಹ ಕಮ್ಯುನಿಸ್ಟ್ ಕಂಟ್ರಿಗಳಲ್ಲಿ ಏನಾಗುತ್ತೆ, ಇಡೀ ಒಂದು ಆಡಳಿತ ಯಾವುದೋ ಒಂದು ಗ್ರೂಪ್ನಲ್ಲಿ ಇರುತ್ತೆ. ಈ ಇಡೀ ದೇಶದ 7 ಬೀಳುಗಳನ್ನು ಆ ಗ್ರೂಪೇ ನಿರ್ಧಾರ ಮಾಡಬೇಕಾಗತ್ತೆ. ಅಲ್ಲಿ ಮತ್ತೆ ಅವರು ಹೇಳಿದಂಥ ಮಾತಿಗೆ ಪ್ರತಿ ಮಾತುಗಳು ಇಲ್ಲ. ಎಲ್ಲಿ ನಮ್ಮ ಮಾತುಗಳನ್ನು ನಾವು ನಿವೇದಿಸಿಕೊಳ್ಳಬಹುದಾದಂತಹ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತೇವೋ ಆಗ ಹಣ ಇದ್ದೂ ಕೂಡ ಪ್ರಯೋಜನ ಇಲ್ಲ. ಅದಕ್ಕಾಗಿ ನಾವು ಕೆಲವು ಮನೆಗಳಲ್ಲಿ ನಾವು ಯೋಚನೆ ಮಾಡಬೇಕು. ಅತ್ತೆ ಹೇಳ್ತಾಳೆ, ಅಯ್ಯೋ ದೇವರ, ನನ್ನ ಹತ್ರ ಹಣ ಇದೆ ಸರಿ, ಆದರೆ ನನ್ನ ಈ ಒಂದು ದುರ್ಭರವಾದಂತಹ ಸ್ಥಿತಿ ಯಾರಿಗೂ ಬರಬಾರ್ದು. ಯಾಕೆಂದ್ರೆ ಸೊಸೆಯಿಂದ ತೊಂದರೆ ಆಗ್ಬಿಡ್ಬಹುದು ಅವಳಿಗೆ, ಅಥವಾ ಸೊಸೆಗೆ ಏನಿದ್ರೆ ಏನಾಯ್ತು, ನಮ್ಮ ಗಂಡನಲ್ಲಿ ಇರುವಂತಹ ಸಂಪತ್ತು ಅಪಾರವಾದದ್ದು ಹೌದಾದ್ರೂ ಕೂಡ ಪ್ರತಿ ಹೆಜ್ಜೆಯಲ್ಲೂ ಟೀಕೆ ಮಾಡುವಂತಹ ಅತ್ತೆಯನ್ನು ನಾನು ಹೊಂದಿದ್ದೇನೆ.
ಅಂದರೆ ನಮ್ಮ ಜೀವನದಲ್ಲಿ ನಾವು ರಾಜಕಾರಣವನ್ನು ಅಥವಾ ಬಾಹ್ಯ ಜೀವನವನ್ನು, ಪಬ್ಲಿಕ್ ಜೀವನವನ್ನು ಯಾವ ರೀತಿಯಲ್ಲಿ ಬೇರೆ ರೀತಿಯ ಗ್ರೂಪ್ಗಳನ್ನಾಗಿ ನಿಯೋಜಿಸಿಕೊಳ್ತೇವೋ ಅದೇ ರೀತಿಯಲ್ಲಿ ಅಂತರ್ಗತವಾದಂತಹ ಒಂದು ಕೌಟುಂಬಿಕ ವಿಚಾರದಲ್ಲೂ ಕೂಡ ನಮಗೆ ಹೊರನೋಟದಲ್ಲಿ ಎಲ್ಲವೂ ಇದ್ದಂತೆ ಕಂಡರೂ ಯಾವುದೋ ಕಾರಣದಿಂದ, ಯಾವುದೋ ಒಂದು ವ್ಯಕ್ತಿಯ ಹಸ್ತಕ್ಷೇಪದಿಂದಾಗಿ ಎಲ್ಲವೂ ಇದ್ದೂ ಕೂಡ ಏನೂ ಇರದೇ ಹೋದಂತಹ ಶೂನ್ಯ ಸ್ಥಿತಿ ನಿರ್ಮಾಣವಾಗುವಂತಹದ್ದಕ್ಕೆ ಕಾರಣ ಇರುತ್ತೆ. ಅದು ವಿಶೇಷವಾಗಿ ಈ ಒಂದು ಸಿಂಹ ರಾಶಿಯವರು ಅದನ್ನು ಅನುಭವಿಸುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಇನ್ನಿಷ್ಟು ವಿಸ್ತಾರವಾದಂತಹ ತಮ್ಮ ಕ್ಯಾನ್ವಾಸ್ ಅನ್ನು ಅವರು ಮಾಡಿಕೊಂಡು ವರ್ಚಸ್ಸನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ಸ್ಥಿತಿಗತಿಗಳಿದ್ರೂ ಕೂಡ ಈ ಸೂರ್ಯನಿಗೆ ಬರಬಹುದಾದಂತಹ ಧಕ್ಕೆ, ನಾನು ಹಿಂದೆ ಹೇಳಿದಂತೆ ಸೂರ್ಯನಿಗೆ ಬರಬಹುದಾದಂತಹ ಧಕ್ಕೆ ವಿಶೇಷವಾಗಿ ವೀಕ್ ಆದಂತಹ ಬುಧನಿಂದ ಬರಬಹುದು, ಅಥವಾ ಸಮೃದ್ಧಿಯನ್ನು ತಂದುಕೊಡಬಹುದಾದಂತಹ ಬುಧನ ಶಕ್ತಿ ಇದೆ ಅಂತಾದರೆ ಅತ್ಯುತ್ತಮವಾದಂತಹ ಒಂದು ಏನು ಬೌದ್ಧಿಕವಾದಂತಹ ಅದಕ್ಕೆ ನಾವು ಸಮಾನಾರ್ಥವಾದ ಪದವನ್ನೇ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾದಂತಹ ಈ ಚಾಣಾಕ್ಷತೆಯನ್ನು ತುಂಬಿಕೊಡ್ಬೋದು. ಇವತ್ತು ನಾವು ಚಾಣಕ್ಯನ ಬಗ್ಗೆ ಮಾತನಾಡ್ತೇವೆ, ಎಷ್ಟೆಷ್ಟೋ ಜಾಗತಿಕವಾದಂತಹ ನಾವು ಒಬ್ಬ ಅರಿಸ್ಟಾಟಲ್ ಬಗ್ಗೆ ಮಾತಾಡ್ತೀವಿ, ಪ್ಲೇಟೋ ಬಗ್ಗೆ ಮಾತಾಡ್ತೀವಿ, ಅಥವಾ ಐನ್ಸ್ಟೈನ್ ಬಗ್ಗೆ ಮಾತಾಡ್ತೀವಿ. ಇವರೆಲ್ಲರ ಆ ಒಂದು ಬೌದ್ಧಿಕ ಶಕ್ತಿ ಎಲ್ಲಿಂದ ಬಂತು? ಇದೇ ಸೂರ್ಯ ಬುಧರಿಂದ ಬಂದಿತ್ತು. ಈ ಬುಧ ಅದ್ಭುತವಾಗಿ ಅಲ್ಲಿ ತನ್ನ ಯೋಗವನ್ನ ಸೂರ್ಯನಿಗೆ ಒದಗಿಸಿಕೊಟ್ಟಾಗ ಆ ಯೋಗದಿಂದಾಗಿ ಈ ಒಂದು ಸಿಂಹರಾಶಿಯವರು ಅನೇಕ ವಿಧದ ತಮ್ಮ ಗಳಿಕೆಯನ್ನ, ತಮ್ಮ ಒಂದು ಸಂಪತ್ತಿನ ಕೋಶಗಳನ್ನ ಸಂವರ್ಧಿಸಿಕೊಂಡಂತಹ ಅನೇಕ ಉದಾಹರಣೆಗಳು ಉಂಟು. ಆದರೆ ಇವರು ಕೂಡ ಅನೇಕ ಸಲ ಈ ಒಂದು ಸಂಯೋಜನೆ ಇದ್ದರೂ ಕೂಡ ಬುಧ ಮತ್ತು ಸೂರ್ಯರ ಸಂಯೋಜನೆಯೋ ಅಥವಾ ಸೂರ್ಯನ ಮೂಲಕವಾದಂತಹ ಯಾವುದೋ ಒಂದು ನೆಲೆಯಲ್ಲಿ ಚಂದ್ರ ತನ್ನ ಶಕ್ತಿಯನ್ನು ಪಡೆದುಕೊಂಡಾಗ, ಹುಣ್ಣಿಮೆಯ ಚಂದ್ರ ಅತ್ಯಂತ ಸಮೃದ್ಧವಾದಂತಹ ಶಕ್ತಿಯನ್ನು ಪಡೆದಿರ್ತಾನೆ. ಯಾಕೆಂದ್ರೆ ಅವರಿಬ್ಬರು ಕೂಡ ಸಮಸಪ್ತಕ ಪಾಯಿಂಟ್ನಲ್ಲಿ ನಿಂತಿರ್ತಾರೆ, ಎದುರು ಬದರಾಗಿ ನಿಂತಿರ್ತಾರೆ. ಸೂರ್ಯ ಸಿಂಹರಾಶಿಯಲ್ಲಿದ್ದರೆ ಕರೆಕ್ಟಾಗಿ ಅಲ್ಲಿಂದ 7ನೇ ಮನೆಯಲ್ಲಿ ಅಂದರೆ ಕುಂಭದಲ್ಲಿ ಚಂದ್ರ ಇರ್ತಾನೆ. ಅಂತಹ ಚಂದ್ರನಿಗೆ ಬಹಳ ದೊಡ್ಡದಾದಂತಹ ಶಕ್ತಿ ಇರುತ್ತೆ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಚಂದ್ರ ಕುಂಭರಾಶಿಯಲ್ಲಿ ಇದ್ರೂ ಕೂಡ ಅದು ಶನೈಶ್ಚರನ ಆಡಳಿತದ ರಾಶಿ ಆಗಿರೋದ್ರಿಂದ ಹುಣ್ಣಿಮೆಯ ಚಂದ್ರನಾಗಿ ಇರಬೇಕಾದಂತಹ ಒಂದು ಅವನ ಶಕ್ತಿಯ ದೊಡ್ಡ ಗಂಟಲ್ಲಿ ಅನೇಕ ರೀತಿಯದ್ದು ಶನೈಶ್ಚರನ ಮನೆಯಾಗಿರೋದ್ರಿಂದ ಅವನು ಕಳ್ಕೊಳ್ಳುವಂತಹದ್ದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಈ ಗ್ರಹಗಳೆಲ್ಲ ಹೇಗೆ ಅಂತಂದ್ರೆ ಎಲ್ಲ ಗ್ರಹಗಳಿಗೂ ಕೂಡ ಅವು ಶಕ್ತಿಯನ್ನ ಪಡೆದಿವೆ ಅನ್ನುವಲ್ಲಿಯೇ ಅವು ತಮ್ಮ ದೌರ್ಬಲ್ಯವನ್ನು ಪಡೆಯಬಹುದಾದಂತಹ ಅನೇಕ ವಿಚಾರಗಳನ್ನ ತಮ್ಮ ಆಂತರ್ಯದಲ್ಲಿ ಅವು ಬಚ್ಚಿಟ್ಕೊಳ್ತವೆ. ಅದಕ್ಕಾಗಿ ಆ ಜಾತಕದ ಇಡೀ ಒಂದು ವಿಸ್ತೃತವಾದಂತಹ ವಿಚಾರವನ್ನ ನಾವು ಅರ್ಥ ಮಾಡಿಕೊಂಡೇ ಧನಯೋಗ ಹೇಗೆ ಸಂಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಚಂದ್ರ ಮತ್ತು ಸೂರ್ಯರ ವಿಶಿಷ್ಟವಾದಂತಹ ಒಂದು ಸಂಯೋಜನೆಯ ಮೂಲಕ, ಬುಧನ ಒಂದು ಸಂಯೋಜನೆಯ ಮೂಲಕ ಅನೇಕ ರೀತಿಯ ತಮ್ಮ ಸಂಬಂಧವಾದಂತಹ ಧನಯೋಗಕ್ಕೆ ಶಕ್ತಿಯನ್ನು ತುಂಬಿಕೊಳ್ಳುವಂತಹ ಒಂದು ಅದೃಷ್ಟವನ್ನ ಈ ಸಿಂಹರಾಶಿಯವರು ಹೊಂದಿದರು. ಅನೇಕ ರೀತಿಯ ಅಧಿಕಾರದ ಒಂದು ಶಕ್ತಿಯನ್ನ ಇವರು ತಾನಾಗಿ ನೋಡಿ, ಧರ್ಮ ಕರ್ಮಾಧಿಪ ಯೋಗದ ಮೂಲಕವಾಗಿ, ಗಜಕೇಸರಿ ಯೋಗದ ಮೂಲಕವಾಗಿ ನಮ್ಮಲ್ಲಿಯ, ನಾನು ಅವರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆದರು. ಆದರೆ ಆ 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಅವರಾದರೂ ಕೂಡ ವರ್ಚಸ್ಸಿನ ಸಂವರ್ಧನೆಯ ಆ ಭಾಗ ಅವರ ಕ್ಷೇತ್ರದಲ್ಲಿ ಇದ್ದಿರಲಿಲ್ಲ. ಅವರು ಪ್ರಧಾನಮಂತ್ರಿಗಳು ಹೌದು, ಆದರೆ ಆ ತನ್ನ ಪ್ರಧಾನಮಂತ್ರಿ ಪಟ್ಟಕ್ಕೆ ಒಂದು ಆ ಸ್ವಾತಂತ್ರ್ಯದ ಒಂದು ಚೌಕಟ್ಟೇನಿದೆ ಅದನ್ನು ಪೂರ್ತಿಯಾಗಿ ಪಡೆದಿರದೇ ಹೋದಂತಹ ಒಂದು ದುರ್ಭರತೆಯನ್ನು ಅವರು ಪಡೆದಿದ್ರು. ಹಾಗಾದ್ರೆ ಹೇಗೆ ಅವರು ಪಡೆದಿದ್ರು? ಇದೇ ಕೇತುವಿನ ದುಷ್ಟತನದಿಂದಾಗಿ ಅದು ಆಗಿತ್ತು. ನೋಡಿ, 10 ವರ್ಷ ಪ್ರಧಾನಿ ಆಗಬಹುದಾದಂತಹ ಮನುಷ್ಯ, ನಾನು ಟೀಕೆ ಮಾಡ್ತಾ ಇಲ್ಲ, ಇವು ಗ್ರಹಗಳ ಮೂಲಕವಾಗಿ ಆಗತ್ತೆ. ನಾವು ಇನ್ಯಾರನ್ನೋ ಇದು ಮಾಡಿಕೊಂಡಾಗ ಅವರಿಗೆ ಇನ್ನು ಆಯಿತು, ಇನ್ನು ಅವರ ಜೀವನದ ಎಲ್ಲ ರಾಜಕೀಯ ಏನು ಸಂಬಂಧದ ಎಳೆಗಳನ್ನು ಕಡಿದುಕೊಂಡು ಇನ್ನು ಊರಿಗೆ ಹಿಂತಿರುಗಬೇಕು ಅನ್ನುವ ಸಂದರ್ಭದಲ್ಲಿ ಸಂಭವಿಸಿದಂತಹ ಯಾವುದೋ ಒಂದು ವ್ಯಕ್ತಿಯ ಸಾವು, ಒಬ್ಬ ಮಹತ್ವದ ವ್ಯಕ್ತಿಯ ಸಾವು ಅನಿರೀಕ್ಷಿತವಾಗಿ ಅವರಿಗೆ ದೊಡ್ಡದಾದಂತಹ ಒಂದು ಪೋಸ್ಟ್ ಅನ್ನು ಕೊಟ್ಬಿಡ್ತು. ಬಹಳ ಅತ್ಯುತ್ತಮವಾಗಿ 5 ವರ್ಷಗಳ ತಮ್ಮ ಆ ಒಂದು ಆಡಳಿತವನ್ನ ಅವರು ನಡೆಸಿಕೊಂಡು ಹೋದರು. ಇದು ಆಡಳಿತದ ಸಂದರ್ಭದಲ್ಲಿ ಹೌದಾದರೂ ಕೂಡ ಧನಯೋಗದ ಕಾರಣಕ್ಕಾಗಿಯೂ ಇಂತಹ ವೈಚಿತ್ರ್ಯಗಳು, ಯಾವುದೋ ಒಂದು ನಮಗೆ ನಿರೀಕ್ಷೆಯೇ ಇರದೆ ಹೋದಂತಹ ಒಂದು ವಿಚಾರ ನಮ್ಮ ಸಹಾಯಕ್ಕೆ ಬಂದು ನಮ್ಮನ್ನು ಅತ್ಯಂತ ಎತ್ತರಕ್ಕೆ ಏರಿಸಬಹುದಾದಂತಹ ಒಂದು ಶಕ್ತಿಯನ್ನು ದಯಪಾಡಿಸಬಹುದು. ಅಷ್ಟೇ ಅಲ್ಲ, ಎಲ್ಲವೂ ಇದ್ದರೂ ಕೂಡ ದುರ್ಬಲ ಅನ್ನುವಂತಹದ್ದನ್ನ ಪ್ರಚುರಪಡಿಸಬಹುದಾದಂತಹ ಕಾರಣಗಳು ಅಲ್ಲಿ ಹದಿಗಟ್ಟಬಹುದು.
ಹಾಗಾಗಿ ಈ ಒಂದು ರೀತಿಯ ಸಿಂಹರಾಶಿಯ ಸಂಯೋಜನೆ ಹೇಗಿರುತ್ತೆ ಅಂತಂದ್ರೆ, ಅಧಿಕಾರದ ಯಾವುದೋ ಒಂದು ಶಕ್ತಿ ಅಥವಾ ಧನಯೋಗದ ಯಾವುದೋ ಒಂದು ಶಕ್ತಿ ಇವರಿಗೆ ಬಂದರೂ ಸೂರ್ಯನ ಮೂಲಕವಾಗಿಯೋ ಅಥವಾ ಚಂದ್ರನ ಮೂಲಕವಾಗಿಯೋ ಅಥವಾ ಬುಧನ ಮೂಲಕವಾಗಿಯೋ ಬಂದರೂ ಕೂಡ, ಮುಖ್ಯವಾಗಿ ಶನೈಶ್ಚರನ ಮೂಲಕವಾದಂತಹ ಒಂದು ಏನಿದೆ ದುರ್ದೈವ, ಅಥವಾ ರಾಹುವಿನ ಮೂಲಕವಾಗಿ ಬರುವಂತಹ ದುರ್ದೈವ, ಅಥವಾ ಕೇತುವಿನ ಮೂಲಕವಾಗಿ ಒದಗಿ ಬರುವಂತಹ ದುರ್ದೈವ, ಇವುಗಳ ಮೂಲಕವಾಗಿ ಈ ಇಡೀ ಒಂದು ಗಟ್ಟಿಯಾದಂತಹ ಒಂದು ಕೇಂದ್ರ ನ್ಯೂಕ್ಲಿಯಸ್ ಏನಿದೆ ಅದು ಶಿಥಿಲವಾಗಿದೆ. ಈ ವ್ಯಕ್ತಿ ಇಷ್ಟೆಲ್ಲ ಇದ್ದರೂ ಕೂಡ ಯಾಕೋ ತನ್ನದಾದಂತಹ ಒಂದು ವರ್ಚಸ್ಸನ್ನು ಸಂಪಾದಿಸಿಕೊಳ್ಳಿಕ್ಕೆ ವಿಫಲನಾಗ್ತಾ ಇದ್ದಾನೆ. ಹಾಗೆಯೇ ತನ್ನದೇ ಆದಂತಹ ಒಂದು ಧನಯೋಗದ ವಿಚಾರವಾದಂತಹ ರೀತಿ ನೀತಿಗಳನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಅಥವಾ ಅದನ್ನು ಸುರಕ್ಷಿತವಾದಂತಹ ಒಂದು ನೆಲೆಯಲ್ಲಿ ತಂದು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ವೈಚಿತ್ರ್ಯವನ್ನು ಇತರರಿಗೆ ಕಾಣುವಂತೆ ಮಾಡಿಬಿಡಬಹುದು. ಅಥವಾ ಅವನ ಅರಿವಿನಲ್ಲಿ, ಹೌದು ಎಲ್ಲರೂ ನಾನು ಶ್ರೀಮಂತ ಅನ್ನುವುದಾಗಿ ಗ್ರಹಿಸಿದ್ದಾರೆ, ಆದರೆ ನನ್ನ ಶ್ರೀಮಂತಿಕೆಯ ಭಾಗ ಯಾವ ರೀತಿಯಲ್ಲಿ ಅದು ಕೊಳೆತು ಹೋಗಿರುವಂತಹ ಹಣ್ಣಿನ ಸ್ವರೂಪದಲ್ಲಿ ಇದೆ ಅನ್ನುವಂತಹ ಮಮ್ಮಲ ಮರುಗುವಿಕೆ ಅವನ ಅಂತರಾತ್ಮದ ಒಂದು ಯಾತನೆ ಏನಿದೆ ಅದು ಬಹಳ ವಿಚಿತ್ರವಾಗಿ ಅವನನ್ನ ಸುಡಬಹುದು. ಇವನ್ನೆಲ್ಲ ಗಮನಿಸಬೇಕು ನಾವು. ಸೂರ್ಯನ ಮೂಲಕವಾಗಿ ಈ ರಾಶಿಯವರಿಗೆ ಸಂಪ್ರಾಪ್ತಿಯಾಗುವಂಥ ಧನದ ವಿಚಾರ ಹೌದಾದರೂ ಕೂಡ ಇತರ ಯಾವೆಲ್ಲ ವಿಚಾರಗಳು ಇವರನ್ನ ಕಡು ಬಡತನದ ಸ್ಥಿತಿಯಲ್ಲಿ, ಹಣ ಇದ್ದರೂ ಕೂಡ ಕಡು ಬಡತನದ ಸ್ಥಿತಿಯಲ್ಲಿ ಇಡಿಸ್ತವೆ ಅನ್ನುವಂಥದ್ದನ್ನು ನಾವು ಆ ಜಾತಕವನ್ನು ಗ್ರಹಿಸಿಯೇ ಹೇಳಬೇಕಾದಂಥ ವಿಚಾರಗಳಿವೆ. ಇವೆಲ್ಲವನ್ನು ಪರಾಮರ್ಶಿಸಿ ನಾವು ಹೇಳುವಂಥದ್ದಾದರೆ, ಈ ಮುಖ್ಯವಾಗಿ ಸಿಂಹರಾಶಿಯವರು ತಮ್ಮದೇ ಆದಂತಹ ಅಂದರೆ ಜನರ ನಡುವೆ ನಾನು ನಿಲ್ಲುತ್ತೇನೆ, ಜನರ ನಡುವೆ ನಾನು ನನ್ನ ಶಕ್ತಿಯನ್ನು ಸಂಪಾದಿಸ್ಕೊಳ್ತೇನೆ. ಇವತ್ತು ಎಷ್ಟೆಲ್ಲ ನಾವು ಲೀಡರ್ಸ್ಗಳನ್ನು ನೋಡ್ತೇವೆ, ಅವರು ಬಂದು ನಿಂತರೆ ಸಾಕು, ಜನ ಏನಾಗ್ತಾರೆ, ಅವರ ಒಂದು ಆಗಮನದ ಸಂದರ್ಭದಲ್ಲಿ ಪುಳಕಿತರಾಗ್ತಾರೆ. ಅಂತಹ ಒಂದು ಜನ ಬೆಂಬಲವನ್ನ ಅಥವಾ ಒಂದು ಅಭಿಮಾನಿಗಳನ್ನ ಪಡೆಯುವಂತಹ ಒಂದು ರೀತಿ ನೀತಿಗಳು, ಆ ಒಂದು ಸುದೈವ ಇವರ ಪಾಲಿಗೆ ಮೂಡಿ ಬಂದುವಂತಹದ್ದು ಒಂದು ಸಂದರ್ಭ ಅತ್ಯುತ್ತಮವಾಗಿ ಆ ಜಾತಕದಲ್ಲಿ ಇದ್ದರೆ, ಹಣವೂ ಕೂಡ ಇವರಿಗೆ ನಿರಾಯಾಸವಾಗಿ ಬರುವಂತಹ, ಬಂದ ಹಣ ಯಾವುದೋ ಒಂದು ಕಾರಣಕ್ಕಾಗಿ ಅದು ಕೆಟ್ಟ ಮೂಲದಿಂದ ಬರದೆಯೇ ಒಳ್ಳೆಯ ಮೂಲದಿಂದ ಬರುವಂತಹ ಸಾರ್ಥಕತೆ ಕ್ಷಣವನ್ನು ನಿರ್ಮಿಸಿಕೊಡುವಂತಹ ಒಂದು ವೈಚಿತ್ರ್ಯವನ್ನ, ಮಾಯೆಯನ್ನ ಇದು ನಿರ್ಮಾಣ ಮಾಡುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಈ ಒಂದು ಸಿಂಹರಾಶಿಯವರು ಗಮನಿಸಬೇಕು. ಆ ಗಮನಿಸುವುದರ ಮೂಲಕವಾಗಿ ತಮ್ಮನ್ನ ತಾವು ಧನಯೋಗದ ಸಂದರ್ಭಕ್ಕೆ ಹೇಗೆ ಸಂರಕ್ಷಿಸಿಕೊಳ್ಳಬೇಕು ಅನ್ನುವಂಥ ಬುದ್ಧಿಮತ್ತೆಯನ್ನು ಪ್ರದರ್ಶಿಸಬೇಕು. ನಮಸ್ಕಾರ. ದೇವರೇ ಗತಿ, ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ. ಧನಯೋಗದ ಬಗೆಗೆ ನಾವು ಚರ್ಚಿಸುತ್ತಾ ಬಂದಿದ್ದೇವೆ. ಈಗ ಕನ್ಯಾ ರಾಶಿಯವರು ಧನಯೋಗದ ಸಂದರ್ಭದಲ್ಲಿ ಯಾವ ರೀತಿಯ ಸಮತೋಲನವನ್ನ ಅಥವಾ ಅಸಮತೋಲನವನ್ನ ಪಡೆಯಬಹುದು ಅನ್ನುವಂಥದ್ದನ್ನ ಈಗ ಚರ್ಚೆ ಮಾಡೋಣ. ಈ ರಾಶಿಯ ಯಜಮಾನ ಬುಧನಾಗಿದ್ದಾನೆ. ನಾವು ಮಿಥುನ ರಾಶಿಯ ಸಂದರ್ಭದಲ್ಲಿ ಹೇಳಿದ್ದೇವೆ, ಬುಧ ಬೌದ್ಧಿಕವಾದಂತಹ ಪರಿಣತಿಯನ್ನು ಕೊಡೋದಕ್ಕೆ ಬೇಕಾದಂತಹ ಸಂಜೀವಿನಿಯಾಗಿ ನಿಲ್ತಾನೆ. ಹಾಗೆಯೇ ಬುಧನ ಸಂದರ್ಭ ಒಂದು ರೀತಿಯ ಇಡೀ ಜಗತ್ತು ಸ್ವೀಕರಿಸಬಹುದಾದ ಅಥವಾ ಒಂದು ಊರಲ್ಲಿಯೇ ವಿದ್ವಾಂಸನಾಗಿ ಅರಳಿ ನಿಲ್ಲುವಂತಹ ಈ ಒಂದು ಬುದ್ಧಿಮತ್ತೆಯನ್ನು ಪ್ರದರ್ಶಿಸೋದಕ್ಕೆ ಬೇಕಾದಂತಹ ಶಕ್ತಿ ಧಾತುಗಳನ್ನು ಬುಧ ಒದಗಿಸಬಲ್ಲ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಮಿಥುನ ರಾಶಿಯವರು ಹೇಗೆ ಜ್ಞಾನದ ಮೂಲಕವಾಗಿ ಜಾಗತಿಕವಾಗಿ ಒಂದು ಆಧಾರವನ್ನು ಹೊಂದಿದಂತಹ ವ್ಯಕ್ತಿಗಳಾಗಿ ನಿಲ್ಲಬಲ್ಲರೋ, ಹಾಗೆಯೇ ಈ ಒಂದು ಕನ್ಯಾ ರಾಶಿಯ ಜನರೂ ಕೂಡ ಆ ತಮ್ಮ ಬೌದ್ಧಿಕ ಶಕ್ತಿಯಿಂದ ಆ ವಿದ್ವಾಂಸರು ಅನ್ನುವಂತಹ ತಮ್ಮ ಬೌದ್ಧಿಕ ಮಟ್ಟದ ಒಂದು ಶ್ರೇಷ್ಠತೆಯಿಂದ ಜನರನ್ನ ಆಕರ್ಷಿಸುವಂತಹ, ಆ ಮೂಲಕವಾಗಿ ಒಂದು ರೀತಿಯ ಜನಸಂಪರ್ಕವನ್ನು ನಾವು ಸಕಾರಾತ್ಮಕವಾಗಿ ಮಾಡಿಕೊಂಡಿದ್ದೇವೆ ಅನ್ನುವಾಗ ಏನಾಗುತ್ತೆ, ನಮ್ಮ ಸಹಾಯಕ್ಕೂ ಜನ ಬರ್ತಾರೆ. ಹಾಗೆ ಅಲ್ಲ, ಜನರ ಮೂಲಕವಾಗಿ ನಾವು ಏನನ್ನ ಮಾಡಬಹುದು ಅನ್ನುವಂಥದ್ದಕ್ಕೂ ಒಂದು ಸರಿಯಾದ ದಾರಿ, ಯುಕ್ತವಾದ ದಾರಿ ನಮಗೆ ಸಿಗ್ತಾ ಇರುತ್ತೆ. ಈ ದಾರಿ ಸರಿಯಾದ ರೀತಿಯಲ್ಲಿ ಸಂಯೋಜಿಸಲ್ಪಡ್ತು ಅಂತಾದರೆ, ನಾವು ಸಂಗ್ರಹಿಸಬೇಕಾದಂತಹ ಯಾವುದೇ ಇರಲಿ, ನಮ್ಮ ಶ್ರಮದ ಮೂಲಕ, ನಮ್ಮ ವರ್ಚಸ್ಸಿನ ಮೂಲಕ, ನಮ್ಮ ಯಶಸ್ಸಿನ ಮೂಲಕ ದುರ್ಬುದ್ಧಿಯನ್ನು ತೋರಿಸದೆ ನಾವು ಹಣವನ್ನು ಸಂಪಾದಿಸಿದ್ದೇವೆ ಅಂತಾದರೆ ಅದು ನಿಜಕ್ಕೂ ಅದ್ಭುತವಾದಂತಹ ಸಂಗತಿ.
ಅದು ಎಷ್ಟೇ ಹಣ ಬರಲಿ ಅದು ಸ್ವಾಗತಾರ್ಹ. ಆದರೆ ಕೆಟ್ಟ ರೀತಿಯಲ್ಲಿ ಸಂಪಾದಿಸುವಂತಹ ಹಣ ಏನು ಅಂತ ನಾನು ವಿಶೇಷವಾಗಿ ಅದನ್ನು ವಿವರಿಸಿ ಹೇಳಬೇಕಾಗಿಲ್ಲ, ಸಾಕಷ್ಟು ದಾರಿಗಳುಂಟು. ಆದರೆ ಬೌದ್ಧಿಕವಾಗಿ ಬುದ್ಧಿಮಟ್ಟದಲ್ಲಿಯೇ ಹಣವನ್ನು ಸಂಗ್ರಹಿಸಬಹುದಾದಂತಹ ಚಾತುರ್ಯವನ್ನು ಈ ಒಂದು ಕನ್ಯಾ ರಾಶಿಯ ಜನ ಹೊಂದಿರ್ತಾರೆ. ವಿಶೇಷವಾಗಿ ಅದರಲ್ಲೂ ಕೂಡ ಈ ಏನು ನಾವಿವತ್ತು ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಿ, ಅಥವಾ ಈ ಇದನ್ನು ನಾವು ಒಂದು ಭೂ ಸಂವರ್ಧನೆ, ಯಾವುದೋ ಒಂದು ಜಾಗವನ್ನು ಲೇಔಟನ್ನಾಗಿ ಪರಿವರ್ತಿಸುವಂಥದ್ದು, ಅಥವಾ ಯಾವುದೋ ಒಂದು ಜಾಗದಲ್ಲಿ ನಾವು ನಮ್ಮದೇ ಆದಂತಹ ಒಂದು ಬೇರೆ ರೀತಿಯ ವ್ಯಾಪಾರಿ ಇವರನ್ನ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿಬಿಡುವಂಥದ್ದು, ಅಥವಾ ಹಣಕ್ಕೆ ಕೊಂಡು ಅಂಥದ್ದೊಂದು ಇದನ್ನು ಮಾಲ್ ಅಂತ ಹೇಳ್ತೀವಿ ಅಥವಾ ಬಿಗ್ ಬಜಾರ್ ಅಂತ ಹೇಳ್ತೀವಿ, ಇಂಥದ್ದನ್ನೆಲ್ಲ ಮಾಡುವುದರ ಮೂಲಕವಾಗಿ ನಾವು ಜನರನ್ನು ಹೆಚ್ಚಾಗಿ ನಮ್ಮಲ್ಲಿಗೆ ಆಕರ್ಷಿಸಿಕೊಳ್ಳಬಹುದಾದಂತಹ, ನಾವು ಯಾವುದೇ ಒಂದು ಕಾಂಪ್ಲೆಕ್ಸನ್ನು ನಾವು ಕಟ್ಟಿದೆವು ಅಂತಾದರೆ ಅಲ್ಲಿ ಅನೇಕ ರೀತಿಯ ವಾಣಿಜ್ಯಕ್ಕೆ ವಿಚಾರಗಳು ತಮ್ಮ ಕೇಂದ್ರಗಳನ್ನು ಸ್ಥಾಪಿಸಿಕೊಳ್ಳುವುದರತ್ತ ಅದು ತನ್ನದೇ ಆದಂತಹ ಒಂದು ಆಸಕ್ತಿಯನ್ನು ತೋರಿಸ್ತಾ ಇರ್ತವೆ. ಈ ಎಲ್ಲದರ ಮೂಲಕವಾಗಿ ಹಣವನ್ನು ಇವರು ಹೆಚ್ಚಾಗಿ ತಮ್ಮ ಒಂದು ಹಣದ ಮೂಲವನ್ನಾಗಿ ನಿರ್ಮಿಸಿಕೊಡಬಲ್ಲರು. ಅಷ್ಟೇ ಅಲ್ಲ, ಆ ಹಣವನ್ನು ಹೆಚ್ಚಿನ ರೀತಿಯಲ್ಲಿ ಸಂಪಾದಿಸಲಿಕ್ಕೆ ತಮ್ಮದಾದಂತಹ ದಾರಿಯನ್ನು ಇವರು ಪಡ್ಕೊಳ್ಬಲ್ಲರು. ಹಾಗಾದರೆ ಇವರಿಗೆ ನಿರ್ದಿಷ್ಟವಾದ ರೂಪದಲ್ಲಿ ಒದಗಿ ಬರುವಂತಹ ಗ್ರಹಗಳ ಶಕ್ತಿ ಯಾವುದು ಕೇಳಿದ್ರೆ, ನಾನೀಗ ಸಿಂಹರಾಶಿಯವರ ಬಗೆಗೆ ಹೇಳಿದೆ. ಸಿಂಹರಾಶಿಯವರು ಹಣಕಾಸಿನ ಮೂಲಕವಾಗಿಯೂ ವರ್ಚಸ್ಸಿನ ಮೂಲಕವಾಗಿಯೂ ಅಧಿಕಾರವನ್ನು ಹಿಡಿದುಕೊಳ್ಳಬಹುದಾಗಿದ್ದರೆ, ಇಂತಹ ಅಧಿಕಾರವನ್ನು ಹಿಡಿದುಕೊಳ್ಳಬಹುದಾದಂತಹ ಜನರ ನಡುವಿನ ಆದರಕ್ಕೆ ಮತ್ತು ಜನರ ಅಭಿಮಾನವನ್ನು ಗಳಿಸಿಕೊಂಡಂತಹ ಈ ಅಧಿಕಾರಯುತವಾದ ಜನರಿಗೆ ಅತ್ಯುತ್ತಮವಾದ ಸಲಹೆ ಸೂಚನೆಗಳನ್ನು ಕೊಡುವಂತಹ ಮಂತ್ರಿಯೋ ರಾಯಭಾರಿಯೋ ಅಥವಾ ಇನ್ನೂ ಏನೋ ಒಂದು ಅಡ್ವೈಸರೋ ಅಥವಾ ಕನ್ಸಲ್ಟೆಂಟೋ ಆಗಿ ತಮ್ಮದೇ ಆದಂತಹ ಒಂದು ಧನದ ಮೂಲವನ್ನು ಎಕ್ಸ್ಪ್ಲೋರ್ ಮಾಡುವಂತಹ ಶಕ್ತಿ ವಿಶೇಷವಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಇರುತ್ತೆ. ಕನ್ಯಾ ರಾಶಿಯವರ ಶಕ್ತಿ ಇದು ಒಂದೇ ಅಲ್ಲ, ಇದರ ಜೊತೆಗೆ ಈ ರಾಶಿಯಲ್ಲಿ 3 ನಕ್ಷತ್ರಗಳು ಒಗ್ಗೂಡ್ತವೆ. ಯಾಕೆ ಅಂತಂದರೆ ಇಲ್ಲಿ ವಿಶೇಷವಾಗಿ 3 ಸೂರ್ಯನ ಸಂಬಂಧವಾದಂತಹ ಭಾಗಗಳು, 4 ಚಂದ್ರನ ಸಂಬಂಧವಾದಂತಹ ಭಾಗಗಳು ಮತ್ತು 2 ಮಂಗಳನ ಸಂಬಂಧವಾದಂತಹ ಭಾಗಗಳು ಸೇರಿಕೊಂಡಿರ್ತವೆ ಈ ಹಸ್ತ ಯಾವುದರಲ್ಲಿ, ಈ ಒಂದು ಕನ್ಯಾ ರಾಶಿಯಲ್ಲಿ. ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರ, ಈ 3 ನಕ್ಷತ್ರಗಳು ಹಾಗಾದರೆ ಏನನ್ನ ಸೂಚಿಸ್ತವೆ? ಒಂದು ರಾಜತ್ವ, ಪ್ರಭುತ್ವ ಅನ್ನುವಂಥದ್ದನ್ನು ಉತ್ತರ ನಕ್ಷತ್ರ ಸೂಚಿಸಿದರೆ, ಹಸ್ತ ನಕ್ಷತ್ರ ಅನ್ನುವಂಥದ್ದು ಸುಹಾಸಕರತೆಯನ್ನು ಅದು ಏನು ಮಾಡುತ್ತೆ, ಎತ್ತಿಗಟ್ಟುವಂತಹ ಒಂದು ಶಕ್ತಿಯನ್ನು ಈ ರಾಶಿಯವರಿಗೆ ಕೊಡುತ್ತೆ. ಹಾಗೆ ಈ ಚಿತ್ತ ನಕ್ಷತ್ರ ಧೈರ್ಯವನ್ನು ಕೊಡುತ್ತೆ. ಹಾಗಾಗಿ ಧೈರ್ಯವನ್ನು, ಅನ್ಯರನ್ನು ತಮ್ಮ ಮಾತಿನ ಮೂಲಕವೋ ಅಥವಾ ತಮ್ಮ ಒಂದು ಗೆಸ್ಚರ್ಸ್ ಮೂಲಕವಾಗಿಯೋ ಸೆಳೆಯಬಹುದಾದಂತಹ ಸುಹಾಸಕರತೆಯನ್ನು, ಹಾಗೆಯೇ ಪ್ರಭುತ್ವಕ್ಕೆ ಹತ್ತಿರದಲ್ಲಿ ಬಂದು ನಿಲ್ಲಬಹುದಾದಂತಹ ದಾರಿಯನ್ನು, ಪ್ರಭುತ್ವಕ್ಕೆ ನಾವು ಹತ್ತಿರ ಬಂದಿದ್ದೇವೆ ಅಂತಂದ್ರೇನು, ಪ್ರಭುತ್ವದ ಜನ ಬರೇ ಪುಗಸಟ್ಟೆಯಾಗಿ ನಮ್ಮನ್ನ ಹತ್ತಿರಕ್ಕೆ ತಗೊಳ್ಳೋದಿಲ್ಲ, ಅವರಿಗೆ ನಮ್ಮಿಂದ ಏನೋ ಒಂದು ಲಾಭ ಬೇಕಾಗಿರುತ್ತೆ. ಆ ಲಾಭ ಯಾವುದು? ನಮ್ಮ ಸಲಹೆ ಸೂಚನೆಗಳು. ಹಾಗಾಗಿ ಈ ರಾಶಿಯ ಜನರು ಸಲಹೆ ಸೂಚನೆಗಳನ್ನು ಪ್ರಭುತ್ವದಲ್ಲಿ ಇರುವಂತಹ ಜನರಿಗೆ ಒದಗಿಸುವುದರ ಮೂಲಕ ಅಥವಾ ಅನೇಕರನ್ನ ತಮ್ಮದೇ ಆದಂತಹ ಗೆಸ್ಚರ್ಸ್ನ ಮೂಲಕವಾಗಿ ಸೆಳೆದು ವಾಣಿಜ್ಯದಲ್ಲಿ ಅತ್ಯಂತ ಹಾರ್ದಿಕವಾದಂತಹ ಬೆಳವಣಿಗೆಯನ್ನು ತೋರಿಸಬಹುದಾದಂತಹ ಗಟ್ಟಿತನವನ್ನ, ಹಾಗೆಯೇ ಧೈರ್ಯದ ಮೂಲಕವಾಗಿ ಅಂದ್ರೆ ನಮ್ಮಲ್ಲಿ ಏನಿದೆ, ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥದ್ದು ನಮ್ಮ ಪರಂಪರೆಯಲ್ಲಿ ಹೇಳುವಂತಹ ಒಂದು ಮಾತಿದೆ. ಧೈರ್ಯದ ಮೂಲಕವಾಗಿ ನಾವು ಏನನ್ನೂ ಕೂಡ ಸಾಧಿಸಿ ತೋರಿಸಬಹುದು. ಹಾಗಾದ್ರೆ ಈ ಧೈರ್ಯ ಮತ್ತು ಕೆಟ್ಟದ್ದಾದಂತಹ ಒಂದು ನಾವು ಏನು ಹೇಳ್ತೇವೆ ಅದಕ್ಕೆ, ಈಗ ಆತ್ಮವಿಶ್ವಾಸ ಬೇರೆ, ಆ ಒಂದು ಅತಿಯಾದ ವಿಶ್ವಾಸ, ನಾನು ಹೊಡೆಯಬಲ್ಲೆ, 8 ಓವರ್ನಲ್ಲಿ ನಾನು 100 ರನ್ಗಳನ್ನು ನಾನು ಗಳಿಸುವಂತ ಇದು ನಮ್ಮ ಟೀಮಿಗಿದೆ. ಹೌದು, ಅದು ಆತ್ಮವಿಶ್ವಾಸ ಹೌದು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದು ಸಾಧ್ಯವಾಗದೆ ಹೋದಂತಹ ಇನ್ನೊಂದಿಷ್ಟು ಯಾವುದೋ ಸ್ಥಿತಿಗತಿಗಳು ಎದುರಾಳಿಯ ಬೌಲರ್ನಿಗೆ ಸಾಧ್ಯವಾಗಿಬಿಡಬಹುದು. ಹಾಗಾಗಿ ನಾವು ನಿಖರವಾಗಿ ಇನ್ನು ಆಡಬೇಕಾದಂತಹ ಜನರ ಶಕ್ತಿ ಏನು, ಎದುರಾಳಿಯ ಬೌಲರ್ನ ಶಕ್ತಿಗಳೇನು, ಪಿಚ್ಚು ಅವನಿಗೆ ಕೊಡಬಹುದಾದಂತಹ ನೆರವೇನು,
ಅಥವಾ ಪಿಚ್ಚು ನಮಗೆ ಕೊಡಬಹುದಾದಂತಹ ಇವೆಲ್ಲದಕ್ಕೂ ಬೇಕಾದಂತಹ ಒಂದು ಬೌದ್ಧಿಕ ಶಕ್ತಿಯನ್ನು ನಾವು ಸಂಪಾದಿಸ್ಕೊಂಡ್ರೆ, ಇದನ್ನೆಲ್ಲ ನಾನು ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ. ಮೂಲದಲ್ಲಿ ಇವರಿಗೆ ರಿಯಲ್ ಎಸ್ಟೇಟ್ನಲ್ಲಿ ಅದ್ಭುತವಾದದ್ದನ್ನು ನಿರ್ಮಿಸಬಹುದಾದಂತಹ ಅನೇಕ ರೀತಿಯ ವಾಣಿಜ್ಯದ ಅಂದರೆ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್, ಅಂದರೆ ಧನಯೋಗ ಅಂದ ತಕ್ಷಣ ಧನಯೋಗ ತಂತಾನೇ ಅದು ಬಂದ್ಬಿಡೋದಿಲ್ಲ. ಯೋಗ ಇದೆ ಅಂದ ತಕ್ಷಣ ಅದು ಬಂದ್ಬಿಡೋದಿಲ್ಲ. ಆ ಯೋಗ ಇದ್ದಾಗ, ಅದು ಗಟ್ಟಿಯಾಗಿದ್ದಾಗ ಏನು ಮಾಡುತ್ತೆ, ಅದಕ್ಕೆ ಬೇಕಾದಂಥ ದಾರಿಯನ್ನು ಅದು ಸುದೈವದ ಮೂಲಕವಾಗಿ ತೋರಿಸುವಂಥ ಒಂದು ಸೌಹಾರ್ದಯುತವಂಥ ವಾತಾವರಣವನ್ನು ಅದು ಮಾಡುತ್ತೆ. ಆದರೆ ಕೆಲವು ಸಲ ದುರ್ಬಲವಾಗಿದ್ದಾಗ ನಾವು ಆ ನಿಟ್ಟಿನಲ್ಲಿ ಯಾವುದರ ಮೂಲಕವಾಗಿ ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳಬಹುದು, ಯಶಸ್ಸಿನ ಏಣಿಯನ್ನು ಏರಬಹುದು ಅನ್ನುವಂಥ ಸರಿಯಾದ ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಹಾಗಾಗಿ ರಿಯಲ್ ಎಸ್ಟೇಟ್ನಲ್ಲಿಯೋ ಪ್ರಭುತ್ವಕ್ಕೆ ಹತ್ತಿರವಾಗಿ, ಪ್ರಭುತ್ವಕ್ಕೆ ಅಂತಂದ್ರೆ ನಿರಂಕುಶವಾದಂತಹ ಪ್ರಭುತ್ವದ ಮೂಲಕವಾಗಿ ಅವರ ನಿರಂಕುಶವಾದಂತಹ ಪ್ರಭುತ್ವವನ್ನು ಹೊಂದಿದವರು ಏನು ಮಾಡ್ತಾರೆ, ತಮ್ಮ ಉಳಿವಿಗಾಗಿ ಹಿಂಸೆಯನ್ನ ಅಥವಾ ಯಾವುದೋ ಒಂದು ರೀತಿಯ ಕಟ್ಟಳೆಯನ್ನ, ಜನರು ಉಸಿರಾಡದಂತೆ ಮಾಡುವಂಥ ಸಫೋಕೇಶನ್ ಅನ್ನು ನಿರ್ಮಾಣ ಮಾಡಿ ಜಗತ್ತನ್ನ ಆಳಬಹುದು, ಅಥವಾ ಕ್ರೂರತನವನ್ನ ಆ ದೇಶಕ್ಕೆ ತೋರಿಸಬಹುದು, ಅಥವಾ ಆ ಒಂದು ಪ್ರದೇಶಕ್ಕೆ ತೋರಿಸಬಹುದು. ಅಂಥವ್ರ ಜೊತೆ ಇವರು ಕೈ ಸೇರಿದ್ರೆ ಇವರು ಒಂದಲ್ಲ ಒಂದು ದಿನ ಇವರು ಕೂಡ ನಾಶವಾಗುವಂತ ಸ್ಥಿತಿ ಬರುತ್ತೆ. ಯಾವುದೇ ಇದ್ರೂ ಏನೂ ಪ್ರಯೋಜನ. ಕೆಲವು ದೇಶದಲ್ಲಿ ನಾವು ಅರಾಜಕತೆ ಇತ್ತೀಚೆಗೆ ನಿರ್ಮಾಣವಾಗುವಂತಹ ಸ್ಥಿತಿಗತಿಗಳನ್ನು ನೋಡಿದ್ದೇವೆ. ಜನರಿಂದ ಆಯ್ಕೆಯಾಗಲ್ಪಟ್ಟಂತಹ ಅಧ್ಯಕ್ಷನೋ ಅಥವಾ ಪ್ರಧಾನಿಯೋ ಅವರ ನಿವಾಸಕ್ಕೋ ಅಥವಾ ಅವರ ಆಫೀಸಿಗೂ ಹೋಗಿ ದೊಡ್ಡ ರೀತಿಯ ಈ ಒಂದು ಅರಾಜಕತೆಯ ಸ್ಥಿತಿಯಲ್ಲಿ ಅಲ್ಲಿಂದ ಯಾವುದನ್ನೆಲ್ಲ ವಸ್ತುಗಳನ್ನ ಎತ್ತುಕೊಂಡು ಬರುವಂತಹದ್ದು, ಅಥವಾ ಜನಜೀವನದ ರೂಲ್ಸ್ ಏನಿದೆ ಅದನ್ನೇ ಬೇರೆ ರೀತಿಯಲ್ಲಿ ಡಿಬೇಟ್ ಮಾಡಿ ಜನರ ಹಿಂಸೆಗೆ ಕಾರಣವಾಗುವಂತಹದ್ದು, ಇಂಥದ್ದೆಲ್ಲ ನಾವು ಇವತ್ತು ಅನೇಕ ದೇಶಗಳ ಸ್ಥಿತಿಗತಿಗಳಲ್ಲಿ ನೋಡಿದ್ದೇವೆ. ಅದು ಇಂಟರ್ನ್ಯಾಷನಲ್ ಆದಂತಹ ಪ್ರಾಬ್ಲಮ್ ಆಗಬಿಡ್ಬೋದು, ಅಥವಾ ಇಂಟರ್ನ್ಯಾಷನಲ್ ಆದಂತಹ ಯಾವುದೋ ಒಂದು ದುಷ್ಟಶಕ್ತಿ ದೂರದಲ್ಲಿದ್ದು ಯಾವುದೋ ಒಂದು ದೇಶಕ್ಕೆ ತೊಂದರೆ ಆಗಬೇಕು ಅನ್ನೋದರ ಬಗ್ಗಾಗಿ ಈ ದೇಶದ ನಾಶವನ್ನೂ ಅವರು ಮಾಡಬಹುದಾದ ಸ್ವರೂಪದಲ್ಲಿ ಮಾಡಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವರು ನಾಶವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ, ನಮ್ಮ ನಾಶಕ್ಕೆ ನಾವೇ ಕಾರಣ ಮಾಡ್ಕೊಳ್ಳಬಾರದು. ಈಗ ಇದು ಸ್ವಲ್ಪ ನೆರವಾದಂತೆ ಕಂಡರೂ ಕೂಡ ಬರುವ ದಿನಗಳಲ್ಲಿ ಅನೇಕ ರೀತಿಯ ಬಿಕ್ಕಟ್ಟುಗಳನ್ನು ಎದುರಿಸುವಂತಹ ಸ್ಥಿತಿಗತಿಗಳನ್ನು ನಾವಾಗಿಯೇ ನಾವು ಸ್ವಾಗತಿಸಬಹುದಾದಂತಹ ಒಂದು ಅಚಾತುರ್ಯವನ್ನು ಮಾಡ್ಕೊಳ್ತಾ ಇದ್ದೇವೆ ಅನ್ನೋದನ್ನು ಯೋಚಿಸ್ಲಿಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಹೇಗಿದೆ ಅಂತಂದ್ರೆ, ನಾವು ಆ ಸಂದರ್ಭದ ಒಂದು ಒತ್ತಡಕ್ಕೆ ಒಳಗಾದ್ವಿ ಅಂತಂದ್ರೆ ನಾವು ನಾಳೆ ಹಾಳಾದರೂ ಅಡ್ಡಿ ಇಲ್ಲ, ನಮ್ಮ ಎದುರಾಳಿ ಪೂರ್ಣವಾಗಿ ಇವತ್ತೇ ಹಾಳಾಗಬೇಕು ಅನ್ನುವಂಥ ಒಂದು ಕೆಟ್ಟ ವಿಚಾರಕ್ಕೆ ಬಂದ್ಬಿಡ್ತೇವೆ. ಆ ವಿಚಾರ ಇವು ಬಂದಾಗ ಏನಾಗುತ್ತೆ, ಅದು ಅವನ ನಾಶಕ್ಕೂ ಕಾರಣವಾಗುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ನಾಶಕ್ಕೂ ಬೇಕಾದಂತಹ ಏನನ್ನ ಆ ಒಂದು ನಿಕ್ಷೇಪಗಳನ್ನ ಅದು ಅಲ್ಲಿ ಬಿತ್ತು ಬಿಡುತ್ತೆ. ಅದು ಯಾವಾಗಲೂ ಬಂದು ಅದು ಸರ್ಪದ ಹೆಡೆಯ ರೂಪದಲ್ಲಿ ನಮ್ಮನ್ನು ಬಂದು ಕಚ್ಚಿಬಿಡುತ್ತೆ. ಹಾಗಾಗಿ ಮುಖ್ಯವಾಗಿ ಈ ಒಂದು ಕನ್ಯಾ ರಾಶಿಯವರು ಸಮರ್ಥವಾದಂತಹ ತಮ್ಮ ಚಾಕಚಕ್ಯತೆಯ ವಿಚಾರವನ್ನ, ಸಮೃದ್ಧಿಯ ಬಗೆಗೆ, ಜನರ ಒಳಿತಿನ ಬಗೆಗೆ ಬೇಕಾದಂತಹ ರೀತಿಯಲ್ಲಿ ತಮ್ಮ ಹೆಜ್ಜೆಗಳನ್ನು ಇರಿಸಿಕೊಂಡು ಹೋಗುವಂತಹ ವಿಚಾರವನ್ನ ಮಾಡಿದರೆ, ತಾವು ಒಳ್ಳೆಯ ರೀತಿಯ ಸಲಹೆಗಾರರಾದರೆ, ತಾವು ಒಳ್ಳೆಯ ರೀತಿಯ ಈ ಭೂ ವ್ಯವಹಾರಗಳ ಸಂಬಂಧವಾದಂತಹ ಒಂದು ವಿಚಾರಕ್ಕೆ ಕೈ ಹಾಕಿದರೆ, ಅಥವಾ ದೇಶಗಳಿಗೆ ಏನು ನಾವು ಆಯಾತ ನಿರ್ಯಾತ ಅಂತ ಹೇಳ್ತೀವಿ ಅಂತಹದ್ದಕ್ಕೆ ಇವರು ಒಂದು ವ್ಯವಸ್ಥಿತವಾದಂತಹ ಯೋಜನೆಗಳನ್ನು ಹಾಕಿಕೊಂಡ್ರೆ ಇವರ ಜೀವನದಲ್ಲಿ ಅನೇಕ ರೀತಿಯ ಯಶಸ್ಸನ್ನ ಧನ ಸಂಚಯನಕ್ಕಾಗಿ, ಧನಯೋಗದ ಒಂದು ಸಂವರ್ಧನೆಗಾಗಿ ರೂಪಿಸಿಕೊಳ್ಳೋದಕ್ಕೆ ಇವರಿಗೆ ಸಹಾಯವಾಗುವಂಥ ವರ್ತಮಾನ ನಿರ್ಮಾಣ ಆಗುತ್ತೆ. ಅಷ್ಟೇ ಅಲ್ಲ, ಆಹಾರದ ಬಗೆಗಾಗಿಯೂ ಕೂಡ ಇವರು ಅನೇಕ ರೀತಿಯ ಸಂಸ್ಕರಣಾ ಘಟಕಗಳನ್ನು ಮಾಡಬಹುದಾಗಿದೆ. ಇಲ್ಲಿ ಏನು ಅಂತಂದ್ರೆ, ಯಾವ ರೀತಿಯ ಕೆಲಸಕ್ಕೆ ನಾವು ಮುಂದಾಗ್ತೇವೆ ಅನ್ನುವಂತಹದ್ದಕ್ಕೆ ನಾವು ಹೋಗ್ತೇವೆಯೋ ಆ ಕೆಲಸಕ್ಕೆ ಬೇಕಾದ ಚಾಕಚಕ್ಯತೆಗಳನ್ನ ಅಥವಾ ಪೂರ್ವಭಾವಿಯಾದಂತಹ ಒಂದಿಷ್ಟು ಏನು ನಾವು ಮಾಸ್ಟ್ರಿ ಅಂತ ಹೇಳ್ತೇವೆ, ನಾವು ವಿ ಶುಡ್ ಬಿಕಮ್ ಎ ಮಾಸ್ಟರ್ ಇನ್ ಇಟ್. ನಾನೀಗ ಯಾವುದೋ ಒಂದು ಆಯಾತ ನಿರ್ಯಾತದ ಒಂದು ಕೆಲಸಕ್ಕಾಗಿ ಮುಂದಾಗ್ತಾ ಇದ್ದೇನೆ ಅಂತಂದ್ರೆ, ಆ ದೇಶ ಯಾವುದನ್ನ ನಿರೀಕ್ಷೆ ಮಾಡುತ್ತೆ, ಆ ದೇಶಕ್ಕೆ ಸುಲಭವಾದ ಬೆಲೆಯಲ್ಲಿ ಯಾಕೆಂದ್ರೆ ಅಲ್ಲೊಂದು ಕಾಂಪಿಟೇಷನ್ ಇರುತ್ತೆ. ಈಗ ನಾನು ಕೀನ್ಯಕ್ಕೆ ಯಾವುದೋ ಒಂದು ವಸ್ತುವನ್ನು ಕಳಿಸ್ತೇನೆ ಅಂತಂದ್ರೆ, ಕೀನ್ಯ ಜಗತ್ತಿನ ಎಲ್ಲ ಕಡೆಗೂ ತನ್ನ ಒಂದು ವ್ಯಾಪ್ತಿಯನ್ನು ಅದು ವಿಸ್ತರಿಸಿಕೊಂಡಿರುತ್ತೆ. ಭಾರತದಲ್ಲಿ ಒಳ್ಳೇದು ಸಿಗಬಹುದು, ಅಥವಾ ಚೀನಾದಲ್ಲಿ ಸಿಗಬಹುದು, ಅಥವಾ ಜಪಾನ್ನಲ್ಲಿ ಸಿಗಬಹುದು, ಅಥವಾ ಶ್ರೀಲಂಕಾದಲ್ಲಿ ಸಿಗಬಹುದು. ಹಾಗಾಗಿ ನಾವು ಅವರಿಗೆ ಬೇಕಾದಂತಹ ಒಂದು ನೆಲೆಯಲ್ಲಿ, ನಮಗೂ ಲಾಭವಾಗುವಂತಹ ಬೇಕಾದ ನೆಲೆಯಲ್ಲಿ, ನಮ್ಮ ಆ ಒಂದು ಬೌದ್ಧಿಕವಾದಂತಹ ನೆಲೆಯಲ್ಲಿ ನಾವು ಆ ಎಲ್ಲ ವಿಚಾರಗಳನ್ನ
ಅರಿತು ಮಾಸ್ಟರಿಯನ್ನು ಪಡೆಯುವಂತಹ ಒಂದು ವಿಚಾರವನ್ನು ಮಾಡಿಕೊಡ್ಬೇಕಾಗತ್ತೆ. ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಬುಧ ಕೊಡಬಲ್ಲ. ಹಾಗಾಗಿ ಇವರು ಬುಧನ ಮೇಲೆಯೇ ಸೂರ್ಯನ ಮೇಲೆಯೇ ಹೆಚ್ಚು ಅವಲಂಬನೆಗೊಂಡಾಗ, ಅಂದರೆ ಅವಲಂಬನೆಗೊಳ್ಳುವುದು ಅಂತಂದ್ರೆ ಏನು, ಆ ಗ್ರಹಗಳ ಶಕ್ತಿ ಇವರಿಗೆ ದೊರಕಿದಲ್ಲಿ, ಆ ಗ್ರಹಗಳ ಶಕ್ತಿ ಒಳ್ಳೆಯದಾಗಿ ದೊರಕಿದಾಗಲೂ ರಾಹುಕೇತುಗಳು ಅಥವಾ ಚಂದ್ರನೋ ತೊಂದರೆಯನ್ನು ತಂದು ಬಿಡಬಹುದಾದಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ನೋಡಿ, ಈಗ ನಾವು ಬಾಲಗ್ರಹ ತೊಂದರೆ ಅಂತ ಹೇಳ್ತೇವೆ. ಈ ಬಾಲಗ್ರಹ ತೊಂದರೆ ಚಂದ್ರ ಮತ್ತು ಬುಧರ ಒಂದು ಕೆಟ್ಟ ಸಂಯೋಜನೆಯಿಂದ ಆಗ್ಬಿಡಬಹುದು. ಆ ಬಾಲಗ್ರಹದ ಸಂದರ್ಭದ ವಿಚಾರಗಳು, ಈಗ ನಾನು ದುಡಿಯುವಂತಹ ಒಂದು ಸಂಪೂರ್ಣವಾದಂತಹ ಒಂದು ಸುಹಾಸಕರ ಸ್ಥಿತಿಯಲ್ಲಿ ಇದ್ದೇನೆ ಅಂತ ಹೇಳಾದ್ರೂ ಕೂಡ, ಈಗ ನನ್ನ ಮಗನೋ ಮಗಳು ಈ ಬಾಲಗ್ರಹದ ಸಂದರ್ಭದಲ್ಲಿ ಏನೋ ತೊಂದರೆಯನ್ನು ಎದುರಿಸ್ತಾ ಇದೆ ಅಂತಾದರೆ ಅಷ್ಟರ ಮಟ್ಟಿಗಿನ ಹಿನ್ನಡೆ ನನಗೆ ಸಾಧ್ಯವಾಗಿ ಬಿಡಬಹುದು. ಅಂದರೆ ನಾವು ಜೀವನದಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಯಶಸ್ಸು ಕೇವಲ ನಮ್ಮೊಬ್ಬರ ಯಶಸ್ಸಿನ ಒಂದು ಅಥವಾ ಬುದ್ಧಿಮಟ್ಟದ ಅಥವಾ ಯಾವುದೋ ಒಂದು ಕ್ರಿಯಾಶೀಲತೆಯ ಮೂಲಕವಾಗಿ ಮಾತ್ರ ಸಾಧ್ಯವಾಗೋದಿಲ್ಲ. ಆ ಸಂದರ್ಭದ ನಮ್ಮ ಸುತ್ತಮುತ್ತಲಿನ ವಿಚಾರಗಳು, ನಮ್ಮ ಕೌಟುಂಬಿಕ ಸ್ಥಿತಿ ಹೇಗೆ, ಗೆಳೆಯರ ಸ್ಥಿತಿ ಹೇಗೆ, ನಮ್ಮ ಹಿರಿಯರ ಸ್ಥಿತಿ ಹೇಗೆ, ಈ ಎಲ್ಲ ಸ್ಥಿತಿಗಳು ಕೂಡ ನಮ್ಮ ಅಳಿವು ಉಳಿವಿನ ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣವನ್ನು ಮಾಡಿ ತನ್ನದಾದಂತಹ ಒಂದು ಕೊಂಡಿಯನ್ನು ಅದು ಸಿಕ್ಕಿಸಬಹುದು. ಇದೆಲ್ಲವನ್ನು ಎಲ್ಲ ನೆಲೆಯಲ್ಲೂ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಈ ವಿಶೇಷವಾಗಿ ಈ ಕನ್ಯಾ ರಾಶಿಯವರಿಗೆ ಜೀವನದ ಸಂದರ್ಭದಲ್ಲಿ ಸಂಪತ್ತನ್ನು ಗಳಿಸೋದಕ್ಕೆ ಬೇಕಾದಂತಹ ಸೂಕ್ತ ವ್ಯವಸ್ಥೆ ಸಾಧ್ಯವಾಗುತ್ತೆ. ಅದು ಸಾಧ್ಯವಾಗದೆ ಹೋದಾಗ ಅನೇಕ ರೀತಿಯಲ್ಲಿ ಇವರು ಸಿಂಕ್ ಆಗುವಂತಹ, ಅಂದರೆ ಮುಳುಗುವಂತಹ ಸ್ಥಿತಿಗತಿಗಳನ್ನು ಎದುರಿಸ್ತಾರೆ. ಹಾಗಾಗಿ ಎಚ್ಚರದಲ್ಲಿರಬೇಕು. ಬೌದ್ಧಿಕ ಮಟ್ಟದ ವಿಶೇಷತೆ ಅನೇಕ ರೀತಿಯ ಮಾಸ್ಟರಿಗಳನ್ನು ಸಂಪಾದಿಸಿಕೊಡೋದ್ರ ಮೂಲಕ, ನಾವು ಹೇಳ್ತೀವಿ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಜಾಕ್ ಆಫ್ ಆಲ್ ಇಟ್ ಇಸ್ ಗುಡ್ ಥಿಂಗ್. ಜಾಕ್ ಆಫ್ ಆಲ್ ಆಗುವಂಥದ್ದು ಕೂಡ ಒಳ್ಳೆಯದೇ, ಎಲ್ಲದರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಆದರೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ನಮ್ಮ ಮಾಸ್ಟರಿಯನ್ನು ನಾವು ಸಾಧಿಸಿಕೊಡದೆ ಹೋದರೆ ನಾವು ಮುಳುಗು ಬಿಡ್ತೀವಿ ಅದರ ಬಗ್ಗೆ. ಹಾಗಾಗಿ ಮುಳುಗದಂತೆ ತೇಲಬೇಕಾದಂತಹ ಒಂದು ಗಟ್ಟಿ ಬೌದ್ಧಿಕ ಶಕ್ತಿಯನ್ನು ಇವರು ಸಂಪಾದಿಸಿಕೊಂಡ್ರೆ ಧನಯೋಗದ ದೊಡ್ಡದಾದಂತಹ ಕುಂಭವನ್ನು ಇವರು ಸಂರಕ್ಷಿಸಿಕೊಳ್ಬಹುದು, ಒಳ್ಳೆಯದಾಗಿ ಜೀವನವನ್ನು ನಡೆಸಬಹುದು. ನಮಸ್ಕಾರ.